ಸಮರ್ಪಿಸುವಾಗ ನಾನು ಎಷ್ಟು ಹಿಂದಿದ್ದೀನಲ್ಲ ಅಂತ ಮತ್ತೊಂದು ಸರಿ ಎದೆ ಧಸಕ್ಕಂತು. ಭಗವಂತ ನಡೆಸ್ತಾನೆ ಅನ್ನುವ, ಇಷ್ಟು ದಿವಸ ನಡೆಸಿದ್ದಾನಲ್ಲ ಅನ್ನುವ ನಂಬಿಕೆ ಮತ್ತು ಭರವಸೆಯ ಜೊತೆಗೆ ಎಷ್ಟನ್ನು ಸಾಧ್ಯವಾಗ್ತದೋ ಅಷ್ಟನ್ನು. ಎಷ್ಟೋ ಸಂದರ್ಭಗಳಲ್ಲಿ ನಾನು ಕೊನೆ ಬರುವಾಗ ಬಹಳ ಜನ ಕೃಷ್ಣನನ್ನೇ ಪ್ರಧಾನವಾಗಿ ಹೇಳುವುದು ಶ್ರೀಮದ್ ಭಾಗವತ ಅಂದರೆ. ಉಳಿದ ಅವತಾರಗಳನ್ನು ಉಲ್ಲೇಖ ಮಾಡ್ಕೊತಾ ಹೋಗ್ತಾರೋ ಅಥವಾ ಕೆಲವೊಮ್ಮೆ ನೇರವಾಗಿ ಕೃಷ್ಣಾವತಾರಕ್ಕೆ ಹೋಗ್ತಾರೆ ಅನ್ನೋದನ್ನು ನೋಡಿದ್ದೇನೆ. ಆದರೆ ನಾನು ಶ್ರೀಮದ್ ಭಾಗವತವನ್ನು ಒಂದು ಅಖಂಡವಾಗಿ ಸಮಗ್ರವಾಗಿ ಅದರ ಅಷ್ಟು ತಥ್ಯ ಏನಿದೆ ಅದನ್ನು ಕೊಡೋದಕ್ಕೆ ಪ್ರಯತ್ನ ಮಾಡೋದರಿಂದ ಕೃಷ್ಣಾವತಾರವನ್ನೇ ಬಹಳ ಸಂಕ್ಷಿಪ್ತ ಮಾಡ್ತೀನಿ ಅನ್ನೋ ಒಂದು ಭಾವ ನಿಮಗೆ ಬರಬಹುದು. ಹುಟ್ಟಿನಲ್ಲಿ ಸಾಧ್ಯವಾದಷ್ಟು ಎಲ್ಲ ಅದರ ಒಳಗಿರುವ ಪ್ರಮುಖ ಅಂಶಗಳನ್ನು ಹೇಳುವ ಪ್ರಯತ್ನ ಅಂತೂ ಮಾಡ್ತೀನಿ. ಪದೇ ಪದೇ ಇದನ್ನು ಓದಿ ಅಂತಂದಾಗ ನಾನು ಬಹಳ ಓದಿದವಳು ಅಂತ ಹೇಳುವುದಲ್ಲ, ದಯವಿಟ್ಟು ಹಾಗೆ ಭಾವಿಸಬೇಡಿ. ತುಂಬ ರುಚಿಯಾಗಿದೆ, ನನಗೆ ರುಚಿ ಅನಿಸಿದೆ, ನೀವು ಓದಿ ಅಷ್ಟೇ. ನಾನು ಏನೂ ಓದಿಲ್ಲ. ನಾನೊಂದು ಅಂದರೆ ಶ್ರೀಮದ್ ಭಾಗವತಕ್ಕೆ ಎಷ್ಟು ಪಠ್ಯಗಳಿದ್ದಾವೋ ಏನು, ನಾನು ಓದಿದ್ದು ಒಂದು ಪಠ್ಯ. ಅದು ಶ್ರೀರಂಗ ಪ್ರಿಯ ಸ್ವಾಮಿಗಳ ಕೃಪೆಯಿಂದ ನಮಗೆಲ್ಲ ಸಿಕ್ಕಿರುವ ಭಾರತ ದರ್ಶನ ಪ್ರಕಾಶನದ ಒಂದು ಕೃತಿ. ಅದು ಒಂದು ಓದಿಯೇ ನಾನು ಪುಳಕಿತಳಾಗಿದ್ದೇನೆ. ಆ ಒಂದು ಓದೇ ನನ್ನನ್ನು ಸಾಕಷ್ಟು ಕಾಲಕ್ಕೆ ಸಾಕಪ್ಪ ಈ ಅಮೃತ ಅನ್ನುವ ಹಾಗೆ ಸಾಕ್ಷಾತ್ ಶುಕ ಮುನಿಗಳಿಗೆ ಇಂದ್ರಾದಿ ದೇವತೆಗಳು ಬಂದು ಒಂದು ದಿನ ಹೇಳಿದ್ರಂತೆ, ನಿನ್ನ ಕೈಲಿರೋ ಆ ಭಾಗವತದ ಏನು ಕಲಶ ಇದೆ ಅದನ್ನು ನಮಗೆ ಕೊಡು, ಭಾಗವತಾಮೃತದ ಕಲಶ. ನಾವು ಈ ಅಮೃತ ಇದೆಯಲ್ಲ, ಸಮುದ್ರ ಮಥನದಿಂದ ಮಾಡಿದ್ದ ಅಮೃತವನ್ನು ಕೊಡ್ತೇವೆ ಅಂತ. ಆಗ ಶುಕಮುನಿಗಳು ಹೇಳಿದ್ರಂತೆ, ಆ ಗಾಜಿನ ಕನ್ನಡಿ ನನಗೆ ಯಾಕೆ ಬೇಕು, ನನ್ನ ಹತ್ರ ವಜ್ರ ಇರುವಾಗ ಅಂತ. ಹಾಗೆ ಒಂದು ಓದೇ ನಮಗೆ ಎಂತೆಂಥ ಭರವಸೆಗಳನ್ನು ಕೊಡ್ತದಲ್ಲ. ಆ ಕೃತಾರ್ಥ ಭಾವದಲ್ಲಿ ಓದಿ ಅಂತ ಹೇಳೋದೇ ಹೊರತು ನಾನು ಕಂಡಾಬಟ್ಟೆ ಓದಿದ್ದೀನಿ ನಿಮಗೆ ಓದಿ ಅಂತ ಹೇಳ್ತೀನಿ ಅಂತ ದಯವಿಟ್ಟು ಭಾವಿಸಬೇಡಿ. ನಾನು ಏನು ಓದಿದವಳಲ್ಲ. ಕಪಿಲನ ಮುಂದೆ ದೇವಹೂತಿ ಪ್ರಾರ್ಥಿಸಿಕೊಂಡಳಲ್ಲ, ಏನಪ್ಪ ಇದು, ನನ್ನ ಪತಿದೇವರಿಗೆ ಸಾಧ್ಯವಾಯಿತು, ನೀನಾದರೂ ಹುಟ್ಟುತ್ತಲೇ ನಿವೃತ್ತಿ ಮಾರ್ಗಕ್ಕೆ ಕೂತು ಬಿಟ್ಟಿದ್ದಿ, ನಾನು ಎಷ್ಟು ದಿನ ಇದರಲ್ಲೇ ಇರೋದು, ಇದರಿಂದ ನನಗೆ ಬಿಡುಗಡೆ ಆಗಬೇಕಾದ್ರೆ ಏನು ಮಾಡಬೇಕು, ನೀನು ಕೂತಿರುವ ಈ ಮಾರ್ಗ ಮತ್ತು ನಾನು ಬದುಕ್ತಿರುವ ನನ್ನ ಮಾರ್ಗ ಏನು ವ್ಯತ್ಯಾಸ, ನನಗೆ ಸ್ವಲ್ಪ ಮಾರ್ಗದರ್ಶನ ಮಾಡು. ತಾಯಿಗೆ ಮಗ ಕಪಿಲ ಹೇಳಿದ, ಅಮ್ಮ, ಎರಡರ ನಡುವೆ ಕೂಡ ಇರುವುದು ಮನಸ್ಸೇ, ನಾನು ಹೋಗುವ ದಾರಿಯನ್ನು ಕೂಡ ನಡೆಸುವುದು ಮನಸ್ಸೇ, ನೀನು ಹೋಗುವ ದಾರಿಯನ್ನು ಕೂಡ ನಡೆಸುವುದು ಮನಸ್ಸೇ. ಮನಸ್ಸು ವಿಷಯಾಸಕ್ತಿಗಳಿಗೆ ತಿರುಗಿತು ಅಂತಾದರೆ ಬಂಧನ, ಮನಸ್ಸು ಭಗವಂತನ ಕಡೆಗೆ ತಿರುಗಿತು ಅಂತಂದರೆ ಬಿಡುಗಡೆ. ಎರಡನ್ನೂ ಸಾಧ್ಯವಾಗಿಸುವ ಮನಸ್ಸು ನನ್ನಲ್ಲೂ ಇದೆ ನಿನ್ನಲ್ಲೂ ಇದೆ ಅಮ್ಮ. ತುಂಬ ಸರಳ. ಏನು ವಿಷಯಾಸಕ್ತಿಗಳಂದರೆ ಅಪ್ಪ, ಈ ವಿಷಯಾಸಕ್ತಿಗಳಿಂದ ಮನಸ್ಸನ್ನು ಭಗವಂತನ ಕಡೆಗೆ ತಿರುಗಿಸುವುದು ಅಂದರೆ ಹೇಗೆ? ಇದನ್ನು ಮಾಡಬೇಕಾದ್ರೆ ನಾನು ತಿಳ್ಕೊಳ್ಬೇಕಾದದ್ದು ಏನು, ನನಗೆ ಇದರಲ್ಲಿ ಸ್ವಲ್ಪ ನೀನು ಮಾರ್ಗದರ್ಶನ ಮಾಡು ಅಂತ ಮಗನನ್ನು ತಾಯಿ ಕೇಳಿಕೊಳ್ತಾಳೆ. ಆಗ ಮಗ ಹೇಳ್ತಾನೆ, ಅಮ್ಮ, ಈಗ ನೀನು ಯಾವುದು ಈ ಲೌಕಿಕದ ವಿಷಯ ಅಂತ ಭಾವಿಸ್ತೀಯಲ್ಲ ಅದನ್ನೇ ನಾನು ನಿನ್ನೆ ದಿನ ನಿಮಗೆ ಹೇಳಿದ್ದು. ಅವನು ಹೇಳಿದ್ದು ಸಾಂಖ್ಯ ಅನ್ನುವ ಒಂದು ಯೋಗಶಾಸ್ತ್ರವನ್ನು. ಈ ಸಾಂಖ್ಯ ಅನ್ನುವುದಕ್ಕೆ ಜ್ಞಾನ ಅಂತಲೂ ಒಂದು ಅರ್ಥ ಇದೆ. ಸಂಖ್ಯೆಯ ಮುಖಾಂತರ ಅವನು ಹೇಳಿದ್ದರಿಂದಲೂ ಅದು ಸಾಂಖ್ಯ. ಯಾಕೆಂದರೆ ನಿಮಗೆ ಗೊತ್ತಾಗುತ್ತೆ, ಅವನೆಲ್ಲ ಇಡೀ ಈ ವಿಷಯಕ್ಕೆ ಕಾರಣವಾದ ಸಂಗತಿಗಳು ಯಾವುವು ಅನ್ನೋದನ್ನು ಪಟ್ಟಿ ಮಾಡುತ್ತಾನೆ. ಅದು ಸಂಖ್ಯೆಯ ಮೂಲಕವೇ ಹೋಗುತ್ತೆ. ಅವನು ಹೇಳ್ತಾನೆ, ನಾವು ಮೊದಲೇ ನೋಡಿದ್ದೆವು ಯಾವುದನ್ನು ಅಂದರೆ ಈ ಭೂತ
ಸೃಷ್ಟಿ ತಾಮಸ ಮತ್ತು ತೈಜಸ, ಅದರ ಜೊತೆಗೆ ನಾನು ನಿಮಗೆ ಹೇಳಿದೆ ಅದು ಸಾತ್ವಿಕ ಸೃಷ್ಟಿಗಳು ಅಂತ. ಆ ಸೃಷ್ಟಿಯ ವಿವರ ನಿಮಗೆ ಅಲ್ಲಿ ಎಷ್ಟು ಕೇವಲ ಒಂದು ವೇಕ್ ಶಬ್ದಗಳಾಗಿ ಮಾತ್ರ ಕೇಳಿರಬಹುದು. ಇಲ್ಲಿ ಅದು ಹೆಚ್ಚು ವಿಶದವಾಗಿ ವಿವರವಾಗಿ ಕಪಿಲನ ಮುಖಾಂತರ ನಮ್ಮ ಮುಂದೆ ಪ್ರಸ್ತುತ ಆಗುತ್ತೆ, ಅಥವಾ ದೇವಹೂತಿಗೆ ಅದು ವಿವೃತವಾಗತ್ತೆ. ಕಪಿಲ ಹೇಳ್ತಾನೆ, ಅಮ್ಮ ಇಲ್ಲಿ ಯಾವುದೂ ಕೂಡ ತನ್ನಿಂದ ತಾನೇ ಉಂಟಾಗಿಲ್ಲ. ಇಲ್ಲಿ ಉಂಟಾದ ನಿನ್ನ ದೇಹದಿಂದ ತೊಡಗಿ ನಾವು ತಿಳಿದ ಈ ಜಗತ್ತೆಲ್ಲವೂ ಕೆಲವು ಸಂಗತಿಗಳಿಂದ ನಿರ್ಮಾಣ ಆಗಿದೆ. ಅವು ಯಾವುವು ಅಂದರೆ, ಮೊದಲನೆಯದಾಗಿ ಪಂಚಭೂತಗಳು, ಇದೆಲ್ಲಕ್ಕೂ ಮುಖ್ಯವಾಗಿ ಆಕರವಾದ ಸಾಮಗ್ರಿಗಳು. ಹಾಗಾಗಿ ಆಕಾಶ, ವಾಯು, ಅಗ್ನಿ, ಜಲ, ಪೃಥ್ವಿ ಅನ್ನುವ ಪಂಚಭೂತಗಳು 5 ಇಲ್ಲದೆ ಯಾವುದೂ ನಿರ್ಮಾಣ ಆಗುವುದಿಲ್ಲ. ಈ 5 ನಿರ್ಮಾಣ ಆದದ್ದು ಯಾವಾಗ, ಹೇಗೆ ಅಂತ ನಾನು ನಿಮಗೆ ಹೇಳಿದ್ದೇನೆ. ಈ 5 ಬಂದಾಗ ಈ 5ರ ಜೊತೆಗೆ ತನ್ನಿಂದ ತಾನೇ ಅದರ ತನ್ಮಾತ್ರೆಗಳು ಬಂದೇ ಬಿಡ್ತವೆ. ಅದನ್ನು ನಾನು ನಿಮಗೆ ಹೇಳಿದೆ. ಆಕಾಶ ಬಂದಾಗ ಶಬ್ದ, ವಾಯು ಬಂದಾಗ ಸ್ಪರ್ಶ ಅಥವಾ ಅಗ್ನಿ ಬಂದಾಗ ರೂಪ, ಜಲ ಬಂದಾಗ ರುಚಿ, ಅದರ ಜೊತೆಗೆ ಕೊನೆಯಲ್ಲಿ ಪೃಥ್ವಿಗೆ ಗಂಧ, ಮತ್ತು ಒಂದರ ನಂತರ ಒಂದು ಬರುವಾಗ ಅದರ ಹಿಂದಿನ ಗುಣಗಳ ಸಹಿತವೇ ಬಂತು ಅಂತ, ತನ್ಮಾತ್ರೆಗಳ ಸಹಿತವೇ. ಹಾಗಾಗಿ ಅವು 5 ಪಂಚಭೂತಗಳು 5 ಅಮ್ಮ, ಅದರ ತನ್ಮಾತ್ರೆಗಳು 5. ಇವಿಷ್ಟೇ ಅಲ್ಲ, ಇದರ ಜೊತೆಗೆ ಇದನ್ನು ಗ್ರಹಿಸುವುದಕ್ಕೆ ಈ ದೇಹದಲ್ಲಿ ಪಂಚ ಇಂದ್ರಿಯಗಳಿವೆ. ಅದು ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ. ಈ 5 ಇಂದ್ರಿಯಗಳು ಜ್ಞಾನವನ್ನು ಗ್ರಹಿಸುವುದಕ್ಕೆ ಸಹಕರಿಸುವುದರಿಂದ ಜ್ಞಾನೇಂದ್ರಿಯಗಳು ಅಂತ ಅವುಗಳನ್ನು ಹೆಸರಿಸ್ತಾನೆ ಕಪಿಲ. ಅಲ್ಲಿಗೆ 15. ಇದಲ್ಲದೆ ಈ 5 5 5 15ಕ್ಕೆ ಕೋಪರೇಟ್ ಮಾಡುವ, ನಮ್ಮನ್ನು ಆ್ಯಕ್ಷನ್ನಿಗೆ ತರುವ ಕರ್ಮೇಂದ್ರಿಯಗಳು 5. ಅದು ವಾಕ್, ಪಾಣಿ, ಪಾದ, ಪಾಯು, ಉಪಸ್ಥ. ನಾನು ಅದನ್ನು ಕೂಡ ಮೊನ್ನೆ ದಿನ ನಿಮಗೆ ವಿವರಿಸಿದ್ದೇನೆ. ವಾಕ್ ಬಾಯಿಯ ಮಾತಿಗೆ ಸಂಬಂಧಪಟ್ಟದ್ದಾದರೆ, ಕೈಯ ಕೆಲಸದ್ದು ಕೈಗಳು, ನಾವು ಹೋಗಬೇಕು ಅಂತ ನಿರ್ಣಯ ಮಾಡಿದಾಗ ನಡೆಸುವ ಕಾಲುಗಳು, ಮತ್ತು ನಮ್ಮ ವಿಸರ್ಜನಾಂಗ ಸೃಷ್ಟಿಕ್ರಿಯೆ ಅದೇ ಪಾಯು, ಮತ್ತು ಉಪಸ್ಥ ಅಂದಾಗ ಅದಕ್ಕೆ ಲಿಂಗ ಮತ್ತು ಬುಧ ದ್ವಾರಗಳು ಅಂತ. ಈ 5 ಕರ್ಮೇಂದ್ರಿಯಗಳು. ಹಾಗಾಗಿ ಒಟ್ಟು 5 ಪಂಚಭೂತ, 5 ತನ್ಮಾತ್ರೆಗಳು, 5 ಪಂಚೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು ಸೇರಿ 20. ಈ 20 ಅಲ್ಲದೆ ಕಪಿಲ ಹೇಳ್ತಾನೆ, ಇದರೊಳಗೆ 4 ಅಂಶಗಳು ಇವೆ. ಅವು ಅಂತಃಕರಣ ಚತುಷ್ಟಯಗಳು ಅಂತ ಅವುಗಳಿಗೆ ಹೆಸರು ಅಂತ. ಈ ಅಂತಃಕರಣ ಚತುಷ್ಟಯಗಳೇ ಮನಸ್ಸು, ಬುದ್ಧಿ, ಅಹಂಕಾರ ಮತ್ತು ಚಿತ್ತ. ಈ 24ರಲ್ಲಿ ವಾಸ್ತವಿಕ ಪೂರ್ವ ಸೃಷ್ಟಿ ವಿವರಣೆಯಲ್ಲಿ ಏನನ್ನ ಭಗವಂತ ಹೇಳ್ತಾನೆ ಅಂದರೆ, 23 ಎಲ್ಲ ಸಿದ್ಧವಾಗಿತ್ತು, 24ನೆಯದ್ದು ಭಗವಂತ ಪ್ರವೇಶ ಮಾಡಿದ್ದು ಅಂತ ಅಲ್ಲಿ ಒಂದು ಸೂಚನೆ ಬರುತ್ತೆ. ಚೈತನ್ಯ ಭಾಗ ಅಂತ ಯಾವುದನ್ನ ಚಿತ್ತಕ್ಕೆ ಹೇಳ್ತಾರಲ್ಲ, ಚಿತ್ತ ಅಂದರೆ ನಮ್ಮ ಚೈತನ್ಯ ಭಾಗ. ಈಗ ಬಾಡಿ ಇದೆ, ಇಂದ್ರಿಯಗಳಿವೆ, ಕೈಕಾಲು ಇದೆ, ನಮಗೆ ಹೀಗೆ ಮಾಡಬೇಕು ಅನ್ನುವ ಆ್ಯಕ್ಷನ್ನಿಗೆ ಸ್ಫುರಣೆ ಮಾಡಿ ನಮ್ಮನ್ನು ಚೈತನ್ಯ ಭಾಗವಾಗಿ ಅದಕ್ಕೆ ಹಚ್ಚುವ, ಕ್ರಿಯೆಗೆ ಹಚ್ಚುವ ಒಂದು ಶಕ್ತಿ ಇದೆಯಲ್ಲ, ಅದು ಚೈತನ್ಯ. ಈ ಚೈತನ್ಯವನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅದು ಶಕ್ತಿಯ ಭಾಗ, ಶ್ರೀಯ ಭಾಗ ಅನ್ನುವ ಹಾಗೆ ಅವಳನ್ನು ಅಕ್ಷರ ಪುರುಷ ಅಂತ ಕರೀತಾನೆ. ಅದು ಕೂಡ ಭಗವಂತನ ಒಂದು ಅಂಶವೇ. ನಾವು ಯಾವುದನ್ನು ಶಿವಶಕ್ತಿ ಅಂತ ಭಾವಿಸ್ತೇವೆ, ಶ್ರೀ ಮತ್ತು ನಾರಾಯಣ ಅಂತ ಭಾವಿಸ್ತೇವೆ, ಅರ್ಧ ಭಾಗ ಭಗವತ್ ತತ್ವದ ಒಂದು ಅಂಶ ಅದು ಚೈತನ್ಯದಲ್ಲಿದೆ. ಆದರೆ ಚೈತನ್ಯ ಬಂದ ತಕ್ಷಣವೇ ಎಲ್ಲವೂ ಆಗಲ್ಲ, ಅದಕ್ಕೆ ಬ್ರಹ್ಮನೂ ಬಂದು ಪ್ರವೇಶ ಮಾಡಿದ ಅನ್ನುವ ಕಾರಣಕ್ಕಾಗಿ ಪರಬ್ರಹ್ಮ ಅವನನ್ನು ಏನು ಹೇಳಿದರು ಅಂದರೆ ಕ್ಷೇತ್ರಜ್ಞ ಅಂದರು. ಚಿತ್ತದಲ್ಲಿ ಜೀವಾಂಶನೂ ಇದ್ದಾನೆ, ಭಗವಂತನೂ ಇದ್ದಾನೆ. ಇದು 24 ಅಂತ ಒಂದು ಕಡೆ ಲೆಕ್ಕಾಚಾರ. ಕಪಿಲ ಕೂಡ ಈ ಸಾಂಖ್ಯವನ್ನು ಹೇಳುವಾಗ 23 24ನೆಯದ್ದು ಕೆಲವೊಮ್ಮೆ ಕಾಲ ಅಂತ ಅವ ಲೆಕ್ಕ ಹೇಳ್ತಾನೆ. 24ನೆಯದ್ದು ಕಾಲ
ಚೈತನ್ಯದ ಭಾಗವಾದ ಜೀವಾಂಶನಿಗೆ ಹೇಳಿ ಕಾಲವೇ ಕೊನೆ ಅಂತ ಭಾವಿಸುವ ಒಂದು ವರ್ಗ ಇದೆ. ಕಾಲ ಕೊನೆಯಲ್ಲ, ಕಾಲಕ್ಕೆ ಇನ್ನೊಬ್ಬ ಮಾಸ್ಟರ್ ಇದ್ದಾನೆ, ಅವನು ಭಗವಂತ. ಅದರಿಂದ 25ನೇವನೊಬ್ಬನಿದ್ದಾನೆ. ಇದೆಲ್ಲ ಹೇಗೆ ಅಂದರೆ ನೋಡಿ, ಜೀವವೇ ಭಗವಂತನಾಗುವುದು ಅನ್ನುವ ಒಂದು ವಾದ ಬಂದವರು ಅವರು 24 ತತ್ವ ಅಂತ ಹೇಳ್ತಾರೆ. ಜೀವ ಅನ್ನುವುದು ಭಗವಂತ ಅನ್ನುವ ಇನ್ನೊಬ್ಬನನ್ನ ಸೇರ್ತದೆ ಅಂತ ಹೇಳುವವರು 25 ತತ್ವ ಅಂತ ಹೇಳ್ತಾರೆ. ಜೀವ ಭಗವಂತ ಅನ್ನುವುದನ್ನೇ ಜೀವವೇ 25ನೇಯದ್ದು ಅಂತ ಹೇಳಿ, 24ರ ಒಳಗೆ ಇರುವ ಜೀವನು 25ನೇಯವನು ಅಂತ ಹೇಳಿ, ಯಾಕೆಂದರೆ ಚಿತ್ತ ಜೀವವಲ್ಲ ಅನ್ನುವ ಒಂದು ಆರ್ಗ್ಯುಮೆಂಟ್ ಮಾಡಿ, ಆ 25ಕ್ಕೆ ಭಗವಂತ ತತ್ವ ಹೊರಗಿದ್ದಾನಲ್ಲ ಅವನು ಅನ್ನುವವನು ಮತ್ತು ನಾವು 27 ಆಗ್ತೇವೆ ಅಂತ ಹೇಳುವ ಇನ್ನೊಂದು ವಾದವೂ ಇದೆ. ಇದು 3 ಸಿದ್ಧಾಂತಗಳ ಭಿನ್ನಾಭಿಪ್ರಾಯಗಳು ಹೌದು. ಹೀಗೂ ಒಂದು ಲೆಕ್ಕಾಚಾರ ಇದೆ. ಒಟ್ಟಿನಲ್ಲಿ ಈ 24 ತತ್ವಗಳು ಯಾವುದನ್ನು ತೆಗೆದುಕೊಂಡರೂ ಕೂಡ ಕಪಿಲನ ಪ್ರಕಾರ ಅದು ಪ್ರಕೃತಿ ತತ್ವಗಳು. ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳುವ ಪ್ರಕಾರ ಕೂಡ ಅದು ಪ್ರಕೃತಿ ತತ್ವಗಳು. ಈ ಪ್ರಕೃತಿ ತತ್ವ ನಾನಲ್ಲ ಅಂತ, ನಾನು ಅದರ ಒಳಗೆ ಇರುವವನು. ಈ ಪ್ರಕೃತಿ ತತ್ವಕ್ಕೆ ಎಲ್ಲ ಗುಣಗಳು ಇವೆ. ಪ್ರಕೃತಿ ತತ್ವದಿಂದಲೇ ನಮ್ಮ ಸಾತ್ವಿಕ, ರಾಜಸ, ತಾಮಸ ಪ್ರಚೋದನೆ ಆಗ್ತದೆ. ಈ ಗುಣಗಳಿಗೆ ಅನುಗುಣವಾಗಿ ನಮ್ಮ ಸ್ವಭಾವಗಳು ನಿರ್ಣಯವಾಗ್ತವೆ. ಅದಕ್ಕನುಗುಣವಾಗಿ ನಮ್ಮ ಕರ್ಮಗಳು ಅಂತ ಉಲ್ಲೇಖ ಕೃಷ್ಣನಲ್ಲೂ ಇದೆ, ಇಲ್ಲಿ ಕಪಿಲನು ಹೇಳ್ತಾನೆ. ಹೀಗೆ ಇರುವ ಈ ಪ್ರಕೃತಿ ತತ್ವದ ಎಲ್ಲ ಭಾಗಗಳನ್ನು ನೀನೇ ಗಮನಿಸುವಮ್ಮ. ಇವೆಲ್ಲವೂ ಕೂಡ ಭಗವಂತನಲ್ಲ. ಅದರ ಒಳಗೆ ಭಗವಂತನಿದ್ದಾನೆ, ಆದರೆ ಅದೇ ಭಗವಂತನಲ್ಲ. ಈ ವ್ಯತ್ಯಾಸವನ್ನು ನೀನು ಗಮನಿಸಿದರೆ ನೀನು ಯಾರ ಜೊತೆಗೆ ಇರಬೇಕು ತೀರ್ಮಾನ ಮಾಡು. ಮನಸ್ಸು ಸಾಮಾನ್ಯವಾಗಿ ಈ ಪ್ರಕೃತಿ ತತ್ವದ ಇಂದ್ರಿಯಗಳ ಆಕರ್ಷಣೆಗೆ ಒಳಗಾಗುವುದರಿಂದ ಇಂದ್ರಿಯ ಹೇಳಿದ ಯಾವುದೋ ಕಡೆಗೆ ಓಡಾಡುತ್ತೆ, ನಡೆಯುತ್ತೆ, ಕೆಲಸಗಳನ್ನು ಅದಕ್ಕೆ ಅನುಗುಣವಾಗಿ ಮಾಡುತ್ತೆ, ಕೇಳುತ್ತೆ, ನೋಡುತ್ತೆ. ಇದೆಲ್ಲ ಕ್ರಿಯೆಗಳು ಇಂದ್ರಿಯಗಳು ಪ್ರಚೋದಿಸಿದ ಅಂಶಗಳಿಗೆ ಮನಸ್ಸು ಪ್ರಚೋದಿಸಿದಾಗ ಅಥವಾ ಮನಸ್ಸು ಸೇರಿಕೊಂಡಾಗ ಆಗುವ ಘಟನೆಗಳು. ಮನಸ್ಸು ಈ ಕಡೆಗೆ ಇಂದ್ರಿಯಗಳಿಗೆ ಪ್ರಚೋದಿತವಾಗಿ ಅದರ ಜೊತೆಗೆ ಸೇರಿದ ತಕ್ಷಣ ಬುದ್ಧಿ ಅದಕ್ಕನುಗುಣವಾಗಿ ಯೋಚಿಸುವುದು ಮತ್ತು ಅದಕ್ಕನುಗುಣವಾದ ಸೂಚನೆಗಳನ್ನು ಕೊಡುತ್ತೆ. ಈ ಮನಸ್ಸು ಬುದ್ಧಿಯ ಸೂಚನೆಗಳಿಗೆ ಅನುಗುಣವಾಗಿ ಅಹಂಕಾರ ನಿರ್ಮಾಣ ಆಗ್ತಾ ಹೋಗುತ್ತೆ. ಇದನ್ನ ಕಪಿಲ ಹೇಳ್ತಾನೆ, ಅಮ್ಮ, ಇದು ಮನಸ್ಸು ಇಂದ್ರಿಯಗಳ ಜೊತೆಗೆ ಆಟ ಆಡುವಾಗ ಅಥವಾ ಇಂದ್ರಿಯಗಳ ಜೊತೆಗೆ ಸೇರಿಕೊಂಡಾಗ ಆಗುವ ಪ್ರಕ್ರಿಯೆ. ಒಂದೊಮ್ಮೆ ಈ ಮನಸ್ಸನ್ನು ಈ ಇಂದ್ರಿಯಗಳ ಹೊರಗಿನ ಆಕರ್ಷಣೆ ಏನೇನಿದೆ ಅವೆಲ್ಲವನ್ನು ಇಂದ್ರಿಯಗಳು ಉಂಟು ಮಾಡುವ ಬಾಹ್ಯಾಕರ್ಷಣೆಗೆ ಬದಲಾಗಿ ಇದೇ ಇಂದ್ರಿಯಗಳು ಬೇರೊಂದು ಆಕರ್ಷಣೆಗೂ ಎಳ್ಕೊಳ್ಳಬಹುದು. ಈ ಉದಾಹರಣೆಗೆ ತುಂಬ ಸುಂದರವಾದ ಹುಡುಗಿಯನ್ನು ನೋಡಬೇಕು ಅನ್ನೋದು ಇಂದ್ರಿಯ ಆಕರ್ಷಣೆಯಾಗಿ ಅದರ ಹಿಂದೆ ಹೋದರೆ ಮನಸ್ಸು ಭೌತಿಕವಾದ ಈ ಪ್ರಕೃತಿ ತತ್ವದ ಹಿಂದೆ ಹೋದ ಹಾಗೆ. ಅದೇ ಕಣ್ಣು ಒಂದು ಭಗವಂತನನ್ನು ನೋಡಿತು ಅಂತ ಇಟ್ಕೊಳ್ಳಿ. ಆ ಭಗವಂತನನ್ನು ನೋಡಿದ ಮನಸ್ಸು ಅತ್ತಿತ್ತ ಅಲುಗಲಾಗದೆ ಆ ಭಗವಂತನನ್ನೇ ನೋಡುವ, ಕೇಳುವ, ಸ್ತುತಿಸುವ, ಅವನನ್ನೇ ಮುಟ್ಟಬೇಕು ಅನ್ನುವ ಹಸಿವಿನ ಹಂತವನ್ನು ತಲುಪಿದರೆ ಮನಸ್ಸು ವಿಷಯ ಬೇರೆ ಅಲ್ಲ. ಅಲ್ಲೂ ಒಂದು ನೋಡಿದ್ದು ಹೆಣ್ಣನ್ನು, ಇಲ್ಲಿ ನೋಡಿದ್ದು ಒಂದು ದೇವಿಯನ್ನು ಅಂದ್ಕೊಳ್ಳಿ. ಈ ದೇವಿಯ ಜೊತೆಗೆ ಆಗುವ ಮನಸ್ಸಿನ ಸಂಬಂಧಕ್ಕೂ ಹೆಣ್ಣಿನ ಜೊತೆಗೆ ಆಗುವ ಸಂಬಂಧಕ್ಕೂ ವ್ಯತ್ಯಾಸ ಆರಂಭ ಆಗ್ತದೆ. ಇದನ್ನು ಕಪಿಲ ಹೇಳ್ತಾ ಇದ್ದಾನೆ. ನೀನು ಮನಸ್ಸನ್ನು ಯಾವುದಕ್ಕೆ ಕನೆಕ್ಟ್ ಮಾಡ್ತಿ ಅದರ ಜೊತೆಗೆ ನಿನ್ನ ಬುದ್ಧಿ ಅಹಂಕಾರ ಕೆಲಸ ಮಾಡುತ್ತೆ. ಇದನ್ನ ನೀನು ಗಮನಿಸಿಕೊಂಡು ನಡೆಯಮ್ಮ ಅಂತ. ಇವು ಎಲ್ಲ 24 ತತ್ವಗಳೇ ವಿಷಯಕ್ಕೆ ಕಾರಣಗಳು, ಅಥವಾ 23 ತತ್ವಗಳು ವಿಷಯಕ್ಕೆ ಕಾರಣಗಳು. ಚಿತ್ತ ಭಗವಂತನ ಜೊತೆಗೆ ಇರುವುದರಿಂದ ಅದು ಇದಕ್ಕೆ ಸಂಬಂಧ ಪಡೋದಿಲ್ಲ ಅನ್ನೋದು ಕಪಿಲನ ಒಂದು ಮಾತಿನ ಉಲ್ಲೇಖ. ಈ 24ನೆಯ ಚಿತ್ತ ಭಗವಂತನ ಜೊತೆಗೆ ಇದ್ದು ನಮ್ಮನ್ನು ಎಚ್ಚರಿಸಿದ್ರೂ ಕೂಡ ನಾವು ಕೇಳಲ್ಲ. ಈಗ ಚಿತ್ತ, ಮನಸ್ಸು, ಬುದ್ಧಿ, ಅಹಂಕಾರ ಶಬ್ದಗಳೆಲ್ಲ ನಮಗೆ ಬಹಳ ಪರಿಪಾಠವಾಗಿ ಗೊತ್ತು.
ಮನಸ್ಸು ಸರಿ ಇಲ್ಲ ಅಂತೀವಿ, ಅವನಿಗೆ ಬುದ್ಧಿ ಕೆಟ್ಟಿದೆ ಅಂತೀವಿ, ಅಹಂಕಾರ ಜೋರುಂಟು ಅವನಿಗೆ ಅಂತ. ನನಗೆ ಚಿತ್ತಕ್ಕೆ ಹೊಳೆಯೋದಿಲ್ಲ ಮಾರಾಯ ಅಂತೇವೆ. ಎಲ್ಲಿ ಉಂಟು, ಯಾವುದು ಚಿತ್ತ ನಮಗೆ ಗೊತ್ತಿಲ್ಲ. ಸ್ವಲ್ಪ ನಾನು ಸೂಚ್ಯವಾಗಿ ನಿಮಗೆ ಅದನ್ನು ಹೇಳಬಹುದಾದರೆ, ನಾನು ಹೀಗೆ ಹೋಗ್ತಾ ಇರುವಾಗ ಒಂದು ಅಂಗಡಿ, ಬಟ್ಟೆ ಅಂಗಡಿ ಕಾಣಿಸಿತು ಅಂತ ಇಟ್ಕೊಳ್ಳಿ. ತಕ್ಷಣ ಅಲ್ಲೊಂದು ಬಟ್ಟೆ ನನ್ನನ್ನು ಆಕರ್ಷಿಸ್ತದೆ. ಆ ಆಕರ್ಷಣೆಯನ್ನು ಉಂಟು ಮಾಡಿತಲ್ಲ ಅದು ಮನಸ್ಸು. ಸುಮ್ಮನೆ ಅರ್ಥ ಆಗ್ಲಿಕ್ಕೆ ಹೇಳೋದು. ಮನಸ್ಸು ತಕ್ಷಣ ಆ ಬಟ್ಟೆ ತಗೋಬೇಕು ಅನ್ನುವ ಒಂದು ಆಕರ್ಷಣೆಯಿಂದ ನನ್ನನ್ನು ಅಂಗಡಿಯ ಕಡೆಗೆ ಕರೆಯಿತು, ಅದು ಮನಸ್ಸು. ಅಲ್ಲಿ ಹೋದ್ಮೇಲೆ ಇದೊಂದೇ ಅಲ್ಲ ಮೇಡಮ್, ಸಾಕಷ್ಟು ಬಟ್ಟೆಗಳಿವೆ ಅಂತ ಬೇರೆ ಬೇರೆ ತೆಗೆದು ಹಾಕಿದ. ಒಂದಕ್ಕಿಂತ ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಹೋದಾಗ ಇದಕ್ಕಿಂತ ಅದಾಗ್ಬೋದು, ಅದಕ್ಕಿಂತ ಇದು ಬೆಟರ್ ಉಂಟು ಅಂತ ಹೇಳ್ತಾ ಯೋಚನೆ ಮಾಡುವ ಹಾಗೆ ಹಚ್ಚುವುದು ಬುದ್ಧಿ. ಆಕರ್ಷಣೆ ಆರಂಭ ಆದದ್ದು ಮನಸ್ಸಿನಿಂದ. ಅದನ್ನು ಹೆಚ್ಚಿಸ್ತಾ ಹೋಗಿ ಇದಾಗ್ಬೋದು ಅದಾಗ್ಬೋದು ಅನ್ನೋ ಆಯ್ಕೆಯ ಹಂತಕ್ಕೆ ಬಂದು ಒಂದು ಇದು ಮಾಡು, ಇದು ತಗೋ, ಅದು ಅದಕ್ಕೆ ಆವಾಗ ಇದು ಬೇಡ, ಇದಾಗ್ಬೋದು, ಇದು ಬೇಡ, ಇದು ಆಗ್ಬೋದು ಅಂತ ಹೇಳುವಾಗ ಆ ಬುದ್ಧಿ ನಿರ್ಣಯ ಮಾಡುವಂಥದ್ದು. ತೆಗೊಂಡ ಮೇಲೆ ತಗೊಂಡಿದ್ದೇನೆ, ನಾಳೆ ಹೊಸ ಬಟ್ಟೆ ಹಾಕುತ್ತೇನೆ, ಜನ ನನ್ನ ನೋಡ್ತಾರೆ, ಖುಷಿ ಪಡ್ತಾರೆ, ಹೊಸ್ತ ಅಂತ ಕೇಳ್ತಾರೆ ಅನ್ನುವುದು ಅಹಂಕಾರ ಭಾಗ. ಸಪೋಸ್ ಈ ಮನಸ್ಸು ಬುದ್ಧಿ ಈ ಅಹಂಕಾರದ ಭಾಗವಾಗಿ ಹೊಸ ಬಟ್ಟೆ ಹಾಕ್ಕೊಂಡೆಲ್ಲ ಆಯಿತು, ಹೊರಗೆ ಬಂದಾಯಿತು, ಎಲ್ಲರೂ ಕೇಳಿಯೂ ಆಯಿತು, ಖುಷಿಯೂ ಆಯಿತು. ಒಳಗಿದ್ದೊಂದು ಹೇಳ್ತಿರ್ತದೆ, ಎಷ್ಟು ಬಟ್ಟೆ ಹಾಕುತ್ತಿ, ಕಪಾಟಲ್ಲಿ ಎಷ್ಟು ಬಿದ್ದಿದೆ, ಇನ್ನೂ ಸಾಕು ಅನಿಸಿಲ್ವಾ, ಇರೋ ಬಟ್ಟೆನ ಆದಷ್ಟು ದಾನ ಮಾಡು. ನೀನು ಅಂದರೆ ಬಟ್ಟೆನೇನಾ, ನಿನಗೆ ಬಟ್ಟೆ ಆಚೆಗೆ ಇನ್ನೊಂದು ಅಸ್ತಿತ್ವ ಇಲ್ವಾ ಅಂತ ಒಂದು ಕೇಳುತ್ತಲ್ಲ, ಅದು ಚಿತ್ತ. ಈ ಚಿತ್ತ ನಮ್ಮ ಜೊತೆಗೆ ಸಾಮಾನ್ಯವಾಗಿ ಬಾಲ್ಯದಿಂದ ಇರುತ್ತೆ. ಇದನ್ನು ಇನ್ನರ್ ವಾಯ್ಸ್ ಅಂತ ಹೇಳೋದು. ಈ ಚಿತ್ತವನ್ನು ನಾವು ಚೈಲ್ಡ್ಹುಡ್ಡಿಂದ ನಾವು ಎಂಟರ್ಟೈನ್ ಮಾಡಿದರೆ ಅದು ತುಂಬ ಲೌಡಾಗಿ ನಮ್ಮನ್ನು ಕಾಯುತ್ತೆ. ಮೇಕ್ ಗಾಡ್ ಯುವರ್ ಗುರು, ಲೆಟ್ ಹಿಮ್ ಟೆಲ್ ನೌ ವಾಟ್ ಟು ಡೂ, ಲಿಸನ್, ಹಿ ಈಸ್ ಕಾಲಿಂಗ್ ಯು, ಟೇಕ್ ಟೈಮ್ ಟು ಲಿಸನ್, ಹ್ಯಾವ್ ಕರೇಜ್ ಟು ಒಬೇ, ದ ಇನ್ನರ್ ವಾಯ್ಸ್ ಈಸ್ ಕಾಲಿಂಗ್ you. There are voices all around us, my enemies and my friends. Do this, don't do that. Chorus never ends. But I shall always listen to the quiet inner voice. It is still and definite, and I have made my choice. ಕಾನ್ವೆಂಟ್ನಲ್ಲಿ 8ನೇ ಕ್ಲಾಸಲ್ಲಿ ಕಲಿತ ಪದ್ಯ. ಎಲ್ಲಿ ದೇವರು, ಯಾವ ಧರ್ಮಭೇದ, ನಾವು ಮಾಡ್ಕೊಂಡು ಬಂದ್ವಿ, ಎಂಥ ಪದ್ಯ. ಇನ್ನರ್ ವಾಯ್ಸ್ ಒಂದಿದೆ, ಕಿವಿ ಕೊಡು, ಅದು ಕರೀತಿದೆ. ಅದನ್ನು ಕರೆಯುವ ಆ ಧ್ವನಿಗೆ ಕಿವಿ ಕೊಡಬೇಕಾದ್ರೆ ನಿನಗೆ ಕರೇಜ್ ಬೇಕು. ಅದನ್ನು ಒಬೇ ಮಾಡು. ಯು ಹ್ಯಾವ್ ಟು ಹ್ಯಾವ್ ಕರೇಜ್ ಟು ಒಬೇ. ಯಾಕೆ, ಅದು ಒಳದನಿ, ಅದು ಅಷ್ಟು ಬೇಗ ಎಲ್ಲರಿಗೂ ಒದಗೋದಿಲ್ಲ. ಇದು ಚಿತ್ತ. ಈ ಚಿತ್ತದ ಧ್ವನಿಯನ್ನು ಅವರು ಹೇಳ್ತಾ, ಈ ಚಿತ್ತ ಯಾವ ಧ್ವನಿಯನ್ನು ಹೇಳಿದ್ದನ್ನು ನಾವು ಎಂಟರ್ಟೈನ್ ಮಾಡ್ತೇವಲ್ಲ. ಈಗ ಉದಾಹರಣೆಗೆ, ಬಹಳ ಬಾರಿ ಚಿಕ್ಕಂದಲ್ಲಿ ಏನೋ ಒಂದು ತಪ್ಪು ಮಾಡ್ತೇವೆ. ಪಕ್ಕದ ಮನೆಯ ಮಾವಿನ ಹಣ್ಣನ್ನು ಕದೀತೀವಿ ಅಂತ ಇಟ್ಕೊಳ್ಳೋಣ. ಒಳಗಿದ್ದು ಹೇಳುತ್ತೆ, ನೋಡು ಕದಿಬಾರ್ದು, ಮಾವಿನ ಹಣ್ಣು ಕದಿಯೋದು ಒಳ್ಳೇದಲ್ಲ ಅಂತ. ತಕ್ಷಣ ಕದಿಬಾರ್ದು ಅಂತ ಹೇಳ್ತಿದೆ ಅಂತ ನಾವು ಈಚೆಗೆ ಬಂದರೆ ಇನ್ನರ್ ವಾಯ್ಸ್ ಡೇ ಬೈ ಡೇ ಲೌಡ್ ಆಗುತ್ತೆ. ನಾವೇನು ಮಾಡ್ತೇವೆ, ಕೇಳದ ಹಾಗೆ ಕದ್ದೇ ಬಿಡ್ತೇವೆ. ಯಾಕೆ, ಇಂದ್ರಿಯಾಕರ್ಷಣೆ ಅದಕ್ಕಿಂತ ಪ್ರಬಲ ಇರ್ತದೆ. ಸೊ ಚಿತ್ತದ ಮಾತು ಕೇಳಲ್ಲ, ಹೋಗಿ ಮಾವಿನ ಕದೀತೇವೆ. ಡೇ ಬೈ ಡೇ ನಾವು ಹೀಗೆ ಇನ್ನರ್ ವಾಯ್ಸನ್ನು ಇಗ್ನೋರ್ ಮಾಡಿದರೆ ಎಲ್ಲ ತಪ್ಪುಗಳು ಮಾಡುವಾಗಲೂ ಅದು ಹೇಳ್ತಿರ್ತದೆ. ಕಾಲಾಂತರದಲ್ಲಿ ಅದರ ಟೋನ್, ಅದರ ವಾಲ್ಯೂಮ್ ಕಮ್ಮಿ ಆಗ್ತದೆ. ಇದು ಚಿತ್ತ. ಗಗನದೊಳೊಂದು ಅಭಿನವ ಗಿಳಿ ಹುಟ್ಟಿ, ಗಗನದೊಳೊಂದು ಅಭಿನವ ಗಿಳಿ ಹುಟ್ಟಿ, ಒಂದು ಗಿಳಿ 24 ಆಯಿತು ಅಥವಾ 25 ಆಯಿತು. ಬ್ರಹ್ಮಾದಕ್ಕೆ ಪಂಜರವಾದ, ಶಿವಾದಕ್ಕೆ ಕೋಲಾದ, ವಿಷ್ಣು ಕೂಳ ನುಡಿಸಿದ. ಇದು ಅಭಿನವ ಗಿಳಿ ಪಡೆದ ಅವಸ್ಥೆ. ಅಭಿನವ ಗಿಳಿ ಅಂದ್ರೆ ಏನು, ಅದು ಪಾರ್ಟಿಕಲ್ ಆಫ್ ಸುಪ್ರೀಂ ಎನರ್ಜಿ, ಅದು ಫ್ರೆಶ್, ಅದು ಅತ್ಯಂತ ಹೊಸ ಗಿಳಿ. ಯಾವುದೋ ಕಾರಣಕ್ಕೆ ಬಂದು ಈ ಪ್ರಕೃತಿ ತತ್ವದ ಒಳಗೆ ಸೇರಿತಾ,
ಇದಾಯಿತು. ಹಾಗಾಗಿ ಎಕ್ಸಿಸ್ಟೆನ್ಸ್ ಲಾಸ್ಟ್. ಅದರ ನಿಜವಾದ ಫ್ರೆಶ್ ಆದ ಹೊಚ್ಚ ಹೊಸ ಅಭಿನವ ಗಿಳಿ ಅದು ಈ ಗೂಡಿನ ಒಳಗೆ ಬಂದು ಕೂತ ತಕ್ಷಣ ನಮಗೆ ಹುಟ್ಟು ಸಾವಿನ ಚಕ್ರ ಆರಂಭ. ಅದಕ್ಕೆ ಬ್ರಹ್ಮ ಪಂಜರವಾದ ಶಿವ ಕೋಲಾದ. ಅದರ ಆಚೆಗೆ ವಿಷ್ಣು ಕೂಳ ನೆಕ್ಕಿದ. ನೋಡುವವನೊಬ್ಬ ಬೇಕಾಯ್ತು. ಯಾಕೆ? ಈ ಅಭಿನವ ಗಿಳಿ ಅವನನ್ನು ಬಿಟ್ಟು ಬಂತು. ಸುಪ್ರೀಂ ಎನರ್ಜಿಯ ಪಾರ್ಟಿಕಲ್ ಅಲ್ಲಿ ಆರಾಮಾಗಿ ಸ್ವತಂತ್ರವಾಗಿ ಅವನ ಜೊತೆಗಿದ್ದದ್ದು ಇಲ್ಲಿ ಬಂದು ಸೇರಿತಲ್ಲ, ಅನುಭವಿಸಲಿಕ್ಕೆ ಪ್ರಾರಂಭ ಮಾಡಿತು. ಇದು ಅಲ್ಲಮನ ವಚನ. ಒಟ್ಟಿನಲ್ಲಿ ಇಂಥ ಸ್ಥಿತಿಯನ್ನ ವಿವರಿಸಿ, ಅಮ್ಮ, ಈ ಮನಸ್ಸಿಗೆ ಚಿತ್ತದ ಒಂದು ಧ್ವನಿಯೂ ಇದೆ, ಇತ್ತ ಇಂದ್ರಿಯಗಳ ಆಕರ್ಷಣೆಯೂ ಇದೆ. ಈ ಎರಡರಲ್ಲಿ ಮನಸ್ಸು ಯಾವುದರ ಕಡೆಗೆ ಹೋಗ್ತದೆ ಅದರಂತೆ ಪರಿಣಾಮ. ನೀನು ಯಾವುದರ ಜೊತೆಗಿರ್ತಿ, ಚಿತ್ತ ಭಗವಂತನಿಗೆ ಅತ್ಯಂತ ಸಮೀಪ. ಮತ್ತು ಶ್ರೀಮದ್ ಭಾಗವತದ ಪ್ರಕಾರ, ನನಗೆ ಅರ್ಥವಾದ, ನಾನು ಅದನ್ನು ಗ್ರಹಿಸಿದ ಪ್ರಕಾರ, ಮನಸ್ಸು ಇಲ್ಲೇ, ಬುದ್ಧಿಯೂ ಇಲ್ಲೇ, ಚಿತ್ತವೂ ಇಲ್ಲೇ, ಅಹಂಕಾರವೂ ಇಲ್ಲೇ. ನೋಡಿ, ಹೃದಯಕ್ಕೆ ಸಮೀಪವೇ ಹೇಳೋದವ್ರು. ಹೃದಯದಲ್ಲಿ ಮನಸ್ಸು ಅಥವಾ ರುದ್ರ ಎಲ್ಲ ಇಲ್ಲಿಯೇ ಹೇಳ್ತಾರೆ. ಹಾಗಾಗಿ ಗೊತ್ತಿಲ್ಲ, ತಲೆ ಬುರುಡೆ ಮಾತ್ರವೋ ಏನೋ, ಅದರ ಮೆದುಳು ಈ ಲೌಕಿಕದ ಬುದ್ಧಿ ವಿಚಾರಕ್ಕೋ ಯಾವ ಉದ್ದೇಶ. ಯಾರೋ ಒಬ್ಬರು ನಾನು ಹೀಗೆ ಹೇಳಿದಾಗ ಅದನ್ನು ಇಷ್ಟಪಡಲಿಲ್ಲ. ಅಂದರೆ ಹಾಗಿಲ್ಲ ರೀ, ಬ್ರೈನೇ ಬುದ್ಧಿ, ಬ್ರೈನೇ ಜೀವ, ಎಲ್ಲವೂ ಬ್ರೈನ್ ಅಂತ. ಬ್ರೈನ್ ಹೋದರೆ ಯಾವುದೂ ಇಲ್ಲ ಅಂತ ಒಂದು ಆರ್ಗ್ಯುಮೆಂಟ್ ಅವ್ರು ಹೇಳಿದವರು. ಒಬ್ಬರು ವೈದ್ಯರು ಅವ್ರು ಏನು ಹೇಳಿದರು ಅಂದರೆ, ನೋಡಿ, ಕಿಡ್ನಿ ರಿಪ್ಲೇಸ್ ಮಾಡಬಹುದು, ಲಿವರ್ ರಿಪ್ಲೇಸ್ ಮಾಡ್ಬೋದು, ಈವನ್ ಹಾರ್ಟ್, ಲಂಗ್ಸ್ ಎಲ್ಲ ರಿಪ್ಲೇಸ್ ಮಾಡ್ಬೋದು, ಬ್ರೈನ್ ಕ್ಯಾನ್ ನಾಟ್ ಬಿ ರಿಪ್ಲೇಸ್ಡ್. ನಾನು ನನ್ನಷ್ಟಕ್ಕೆ ಯೋಚನೆ ಮಾಡಿದೆ. ಒಂದು ಕಾಲ ಇತ್ತು ವೈದ್ಯಕೀಯ ವಿಜ್ಞಾನದಲ್ಲಿ ಕಿಡ್ನಿ ರಿಪ್ಲೇಸ್ಮೆಂಟ್ ಗೊತ್ತಿರಲಿಲ್ಲ. ಅವಾಗೇನು ಕಿಡ್ನಿಯೇ ಜೀವವ? ಕಾಲಾಂತರದಲ್ಲಿ ಗೊತ್ತಾಯಿತು ನಮಗೆ. ಇವತ್ತು ಹಾರ್ಟ್ ರಿಪ್ಲೇಸ್ಮೆಂಟ್, ನಾಳೆ ಒಂದು ದಿನ ಬ್ರೈನ್ ರಿಪ್ಲೇಸ್ಮೆಂಟು ಬರಬಹುದು, ಯಾರಿಗೆ ಗೊತ್ತು. ಯಾಕೆ ಅಂದರೆ ಇವರು ಇಲ್ಲಿ ಅಂತ ಹೇಳ್ತಾರೆ. ಹೃದಯ ಕುಹರ ಮಧ್ಯೆ ಅಂತಲೇ ಉಪನಿಷತ್ತು ಕೂಡ ಹೇಳೋದು ಇಲ್ಲಿ ಅಂತ. ಹುಟ್ಟಿನಲ್ಲಿ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಇಲ್ಲಿ. ಇಷ್ಟು ಕೇಳುವಾಗ ಅವಳು ಹೇಳ್ತಾಳೆ, ಹೇಗೆ ಇದನ್ನು ಐಡೆಂಟಿಫೈ ಮಾಡೋದು? ಈಗ ನನ್ನ ಆಕರ್ಷಣೆ ಯಾವ ಕಡೆಗಿದೆ ಅಂತ ಐಡೆಂಟಿಫೈ ಹೇಗೆ ಮಾಡೋದು? ಬಹಳ ಒಂದು ಸುಂದರವಾದ ಉದಾಹರಣೆ ಕೊಡ್ತಾನೆ ಕಪಿಲ. ಅಮ್ಮ, ಇಲ್ಲೊಂದು ಬೆಳಕಿನ ಕಿರಣ ಬಿತ್ತು ಅಂದುಕೋ. ಸೂರ್ಯ ಬಹಳ ಪ್ರಖರವಾಗಿ ಅಲ್ಲಿದ್ದ ಅಂದ್ಕೊಳ್ಳೋಣ. ಅಲ್ಲೇ ಒಂದು ನದಿಯೂ ಇತ್ತು, ಅಥವಾ ನೀರಿನ ಒಂದು ಯಾವುದೋ ಒಂದು ಸರೋವರ ಇತ್ತು. ಇಲ್ಲಿ ನೀರಿನ ಒಂದು ಕಿರಣ ಬಿದ್ದಿದೆ. ಆ ನೀರನ್ನು ನೋಡಿದರೆ ಗೊತ್ತಾಗುತ್ತೆ, ಅಥವಾ ಈ ಬೆಳಕಿನ ಕಿರಣ ಬಿದ್ದಿದೆ, ಈ ಬೆಳಕಿನ ಕಿರಣ ನೋಡುವಾಗ ಗೊತ್ತಾಗುತ್ತೆ ಇದು ಯಾವುದೋ ನೀರಿಗೆ ಬಿದ್ದು ರಿಫ್ಲೆಕ್ಟ್ ಆಗ್ತಿದೆ ಅಂತ ಅನ್ನಿಸುವ ಹಾಗೆ ಅದು ಹೀಗೆ ಹೀಗೆ ಆಗ್ತಿದೆ ಅಂತ ಅಂದ್ಕೊಳ್ಳಿ. ಆ ಬೆಳಕಿನ ಕಿರಣದ ನೀವು ನಿಮ್ಮ ಮನೆಗಳಲ್ಲಿ ಪ್ರತಿಫಲನ ನೋಡಿದರೆ ನಿಮಗೆ ನೆನಪಾಗುತ್ತೆ. ಅದು ನೆಲದಲ್ಲಿ ಹೀಗೆ ಅಲಗಾಡ್ತಿರ್ತದೆ. ಅಮ್ಮ, ಹಾಗೊಂದು ಬೆಳಕು ನಿನ್ನಲ್ಲಿ ಎದುರಿಗೆ ಕಾಣಿಸಿದರೆ ನೀನು ಇದು ಎಲ್ಲಿಂದ ಬಂತು ಅಂತ ನೋಡ್ತಿ. ಆಗ ನಿನಗೆ ಅದು ಸೂರ್ಯ ಅಲ್ಲಿ ಎಲ್ಲೋ ರಿಫ್ಲೆಕ್ಟ್ ಆಗುವ ನೀರನ್ನು ತೋರಿಸ್ತದೆ. ಆಗ ನಿನಗೇನು ಗೊತ್ತಾಗುತ್ತೆ? ಇದು ಸೂರ್ಯ ಅಲ್ಲ ನಾನು ನೋಡೋದು, ನೀರಿನಲ್ಲಿರುವ ರಿಫ್ಲೆಕ್ಷನ್ ಸೂರ್ಯನದ್ದು. ಸೂರ್ಯ ಎಲ್ಲಿದ್ದಾನೆ ಅಂತ ನೋಡ್ತಿ. ಓ, ಈ ಬೆಳಕು ಬೆಳಕಲ್ಲ, ಆ ನದಿಯಲ್ಲಿ ಕಂಡ ಅಥವಾ ಸರೋವರದಲ್ಲಿ ಕಂಡ ಪ್ರತಿಫಲನವೂ ಬೆಳಕಲ್ಲ, ಅಲ್ಲೊಬ್ಬ ಇದ್ದಾನೆ ಅಂತ ನಿನಗೆ ಗೊತ್ತಾಗುತ್ತಲ್ಲಮ್ಮ. ಹಾಗೆ ನಿನ್ನ ಕಣ್ಣಿನ ಕಾಂತಿ, ನಿನ್ನ ಆಕ್ಟಿವಿಟಿ, ನಿನ್ನ ವಾಕ್ಶಕ್ತಿ, ಯಾವುದೇ ನಿನ್ನ ತೇಜಸ್ಸು, ನಿನಗಿರುವ ಯಾವುದೇ ಸಂಗತಿಗಳನ್ನು ರೂಟು ನೋಡಮ್ಮ. ಇದು ಎಲ್ಲಿಂದ ಬಂತು? ಈ ಕಣ್ಣಿಗೆ ಕಾಂತಿ ಎಲ್ಲಿಂದ ಬಂತು? ಕಿವಿಗೆ ಕೇಳುವ ಶಕ್ತಿ ಎಲ್ಲಿಂದ ಬಂತು? ಹೀಗೆ ನೋಡ್ತಾ ಹೋಗು. ನಿನಗೆ ಆಗ ಇದರೊಳಗೊಂದು ಜೀವ ಇದೆ ಅಂತ ಗೊತ್ತಾಗುತ್ತೆ. ಆಗ ನೀನು ಈ ಜೀವ ಎಲ್ಲಿಂದ ಬಂದು, ಯಾಕೆಂದರೆ ಅದು ನೀರಿನಲ್ಲಿ ಕಂಡ ಸೂರ್ಯ ಅಲ್ಲ ಅಂತ ಮೇಲೆ ನೋಡಿದೆಯಲ್ಲ, ಹಾಗೆ ಇವನ್ ಎಲ್ಲಿಂದ ಬಂದ ಅಂತ ನೋಡಮ್ಮ. ಆಗ ನಿನಗೆ ಗೊತ್ತಾಗುತ್ತೆ. ಅವಳು ಹೇಳ್ತಾಳೆ, ನೀನೇ ಹೇಳ್ತಿ ಕಪಿಲ, ಇದೆಲ್ಲ ತಾನೇ ಬಂದು ಈ ಪ್ರಕೃತಿ ತತ್ವದಲ್ಲಿ ಕೂತ್ಕೊಂಡದ್ದು ಅಂತ. ಜೀವ ಒಟ್ಟಿಗೆ ಅದರೊಟ್ಟಿಗೆ ಬಂದಿದೆ ಅಂತಿ, ಮನಸ್ಸು ಅದರ ಒಳಗಿನ ಭಾಗವೇ ಅಂತಿ. ಅದು ಒಂದಕ್ಕೊಂದು ಅಷ್ಟು ಹೊಂದಾಣಿಕೆ ಇರುವಾಗ ಅದನ್ನು ಬಿಡಿಸುವುದು ಹೇಗೆ? ಅದು ಒಂದರ ಒಳಗೆ ಒಂದು ಇದೆಯಲ್ಲ, ಅದನ್ನು ಇದರಿಂದ ಕಳಚುವುದು ಹೇಗೆ? ತುಂಬ ಒಳ್ಳೆಯ ಇನ್ನೊಂದು ಉಪಮೆಯನ್ನ ಕೊಡ್ತಾನೆ ಕಪಿಲ. ಕಪಿಲ ಹೇಳ್ತಾನೆ, ಅಮ್ಮ, ಅರಣಿ ಗೊತ್ತಲ್ಲ ನಿನಗೆ? ಯಜ್ಞಕ್ಕೆ ಅರಣಿ ಅಂತ ನೀವು ಬಲ್ಲವರಿದ್ರೆ, ಎರಡು ಕಟ್ಟಿಗೆಯನ್ನ ಘರ್ಷಣೆ ಮಾಡಿ
ಹಿಂದಿನ ಕಾಲಕ್ಕೆ ಬೆಂಕಿಯನ್ನು ತರಲಾಗ್ತಿತ್ತು. ಅಗ್ನಿ ಸ್ಥಾಪನೆಗೆ ನಾವು ಈಗ ಯಾವ ಕಡ್ಡಿಪೆಟ್ಟಿಗೆ ಇದೆ ಅದು ಅದರ ಮುಂದಿನ ಆವಿಷ್ಕಾರ. ಈ ಘರ್ಷಣೆಯಿಂದ ಅಗ್ನಿ ಸ್ಥಾಪನೆ ಮಾಡ್ತಿದ್ರು ಹಿಂದಿನ ಕಾಲದಲ್ಲಿ ಯಜ್ಞದಲ್ಲಿ. ಒಮ್ಮೆ ಅದರ ಕಿಡಿಯ ಮೂಲಕ ಯಜ್ಞಕ್ಕೆ ಅಗ್ನಿ ಸ್ಥಾಪನೆ ಆದರೆ ಅವರ ಅರಣಿಯನ್ನು ಅದಕ್ಕೆ ಹಾಕಿ ಬಿಡ್ತಾರೆ. ತುಂಬ ಸುಂದರವಾಗಿ ಕಪಿಲ ಹೇಳ್ತಾನೆ, ಅರಣಿ ಅಗ್ನಿಯ ಉತ್ಪನ್ನಕ್ಕೆ ಕಾರಣವಾಯಿತಲ್ಲಮ್ಮ, ಆ ಅಗ್ನಿಯನ್ನು ಆ ಯಜ್ಞಕ್ಕೆ ಹಾಕಿ ಅದು ಯಜ್ಞದಲ್ಲಿ ತಾನೂ ಉರಿಯುತ್ತದಲ್ಲ, ಹಾಗೆ ಇಲ್ಲಿರುವ ಯಾವ ಮನಸ್ಸಿದೆ ಅದನ್ನೇ ನೀನು ಬಳಸು. ಅದೇ ನಿನ್ನ ಒಳಗೊಂದು ಹೊಸ ಕಿಡಿ ಆರಂಭ ಆಗುವುದಕ್ಕೆ ಸಹಾಯ ಮಾಡಲಿ. ಅದನ್ನೇ ನಿನ್ನ ಹೊಸ ಯಜ್ಞಕ್ಕೆ ಅರಣಿಯಾಗಿ ಅರ್ಪಿಸಿಕೊ. ಮನಸ್ಸನ್ನೋದಕ್ಕೆ ಅರ್ಪಿಸಿಕೊಂಡಾಗ ಅದು ಮುಂದಿನ ಯಜ್ಞದ ಅಗ್ನಿಯ ಪ್ರಜ್ವಲನಕ್ಕೆ ಕಾರಣವಾಗ್ತದೆ. ಹೀಗೆ ಹೇಳಿ ಅವನು ಹೇಳ್ತಾನೆ, 4 ಥರದ ಭಕ್ತಿ ಇದೆ. ಒಂದು, ಇನ್ನೊಬ್ಬನ ಕೇಡಿಗಾಗಿ ಅವನ ಕೆಡುಕು ಆಗಲೇಬೇಕು ಅನ್ನೋ ಉದ್ದೇಶದಿಂದ ನಾವು ಕುತಂತ್ರದಿಂದಲೋ ಮೋಸದಿಂದಲೋ ಮಾಡುವ ಭಕ್ತಿ, ಅದು ತಾಮಸ. ನಾನು ದೊಡ್ಡ ಜನ ಆಗಬೇಕು, ನಾನು ಪ್ರಕಾಶಿತನಾಗಬೇಕು, ನಾನು ಹೆಸರು ಪಡಿಬೇಕು ಅನ್ನುವ ಕೀರ್ತಿಯೋ ಫಲಾಕಾಂಕ್ಷೆಯೋ ಇಟ್ಟುಕೊಂಡು ತನ್ನ ಉದ್ದೇಶಕ್ಕಾಗಿ ಮಾಡುವ ಭಕ್ತಿ, ಅದು ರಾಜಸ ಭಕ್ತಿ. ಭಗವಂತನ ಕರ್ತವ್ಯ ಅವನು ನನಗೊಪ್ಪಿಸಿದ್ದಾನೆ, ಫಲಾಪೇಕ್ಷೆ ಇಲ್ಲದೆ ನಾನೊಂದು ಸಾಧನವಾಗಿ ಮಾಡ್ತೇನೆ ಅಂತ ಭಾವಿಸುವುದು ಸಾತ್ವಿಕ ಭಕ್ತಿ. ಕಪಿಲ ಹೇಳ್ತಾನೆ, ಇದು 3 ಕೂಡ ಅಲ್ಲಮ್ಮ, ನೀನು 4ನೇ ಹಂತಕ್ಕೆ ಬರಬೇಕು. ಇಲ್ಲಿ ತಾಮಸವೂ ಇರಬಾರದು, ರಾಜಸವೂ ಇರಬಾರದು, ಸಾತ್ವಿಕ, ನಾನು ಒಬ್ಬ ಸಾಧನ ಅನ್ನೋದು ಮರೆತು ಹೋಗಬೇಕು ಅಂತ ನಿರ್ಗುಣ ಭಕ್ತಿ 4ನೇಯದ್ದು. ಅದು ನೀನು ಮಾಡಿದೆ ಎಂದಾದರೆ ನಿನಗೆ ಈ ದಾರಿಯಲ್ಲಿ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಹೇಗಪ್ಪ ನಡೆಯೋದು? ಆಗ ನಾವು ಯಾವುದನ್ನು ಪತಂಜಲಿ ಹೇಳಿದ್ದಾರೆ ಅಥವಾ ಈಗಿನ ಅನೇಕ ಯೋಗ ಮಾಸ್ಟರ್ಸ್ ಹೇಳ್ತಾರೆ ಅಂತ ನಾವು ಭಾವಿಸ್ತೇವೆ, ಇದೆಲ್ಲಕ್ಕೂ ಮೂಲ ಕಾರಣನಾದ ಮೂಲ ಪುರುಷ ಕಪಿಲ ಅಷ್ಟಾಂಗ ಯೋಗವನ್ನು ಹೇಳ್ತಾನೆ. ಯಮ ನಿಯಮ ಆಸನ ಅಂದರೆ ಏನು, ಪ್ರಾಣಾಯಾಮ ಅಂದರೆ ಏನು, ಆನಂತರ ಮಾಡಬೇಕಾದಂತಹ ಪ್ರತ್ಯಾಹಾರ, ಧಾರಣೆ, ಸಮಾಧಿ, ಧ್ಯಾನಗಳನ್ನೆಲ್ಲ ತುಂಬ ಅಪರೂಪವಾಗಿ ಯಾವುದನ್ನು ಶ್ರೀಕೃಷ್ಣ ತನ್ನ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಬೋಧಿಸಿದಲ್ಲ, ಆವಾಗ ಅವನು ಹೇಳ್ತಾನೆ, ಇದು ನಾನು ಹೇಳಿದ್ದಲ್ಲಪ್ಪ, ಕಪಿಲ ಹೇಳಿದ್ದಾನೆ ಅಂತ. ಅಂಥದ್ದೊಂದು ವಿಶೇಷವಾದ ಧ್ಯಾನ ಪ್ರಕ್ರಿಯೆಯವರೆಗೆ, ಸಮಾಧಿಸ್ಥ ಅವಸ್ಥೆಗೆ ಹೋಗುವವರೆಗಿನ ಇಡೀ ಕಥೆಯನ್ನು ಹೇಳ್ತಾನೆ ಕಪಿಲ. ಹಾಗೆ ಹೇಳುವಾಗ ಕಪಿಲಗೊಂದು ವಿಶೇಷವಾಗಿ, ಈಗ ನಮ್ಮಲ್ಲಿ ಏನು ಧಾರಣೆಯನ್ನು ಯಾವುದು ಮಾಡೋದು, ಪ್ರತ್ಯಾಹಾರ ಯಾವುದಾಗಬೇಕು ಅಂತ ನಮಗೆ ಗೊತ್ತಿರೋದಿಲ್ಲ. ತುಂಬ ವಿಶೇಷವಾಗಿ ಅವನು ಹೇಳ್ತಾನೆ, ಅಮ್ಮ ನಿನಗೆ ಈ ಯಮ ನಿಯಮ ಆಸನ ಇವುಗಳನ್ನು ನಾನು ನಿಮಗೆ ಬಹಳ ವಿವರಿಸೋದಿಲ್ಲ. ನಮ್ಗೆ ಹೇಗೆ ಸಂಯಮ ಇರಬೇಕು, ನಿಯಮಗಳನ್ನು ಹೇಗೆ ಪಾಲಿಸಬೇಕು, ಆಸನ ಹೇಗೆ ಸಿದ್ಧಿ ಆಗಬೇಕು, ಆ ಬಳಿಕ ಪ್ರಾಣಾಯಾಮ, ಕುಂಭಕ, ರೇಚಕ ಇವುಗಳನ್ನೆಲ್ಲ, ಪೂರಕ, ಕುಂಭಕ, ರೇಚಕಗಳನ್ನೆಲ್ಲ ನೀವು ಕರಗತ ಮಾಡಿಕೊಂಡ ನಂತರದ ಹಂತಕ್ಕೆ ಬಂದ ಮೇಲೆ ನೀವು ಗಮನಿಸಬೇಕು, ಅರ್ಜುನನಿಗೆ 6ನೇ ಅಧ್ಯಾಯದವರೆಗೆ ಕೃಷ್ಣ ಇದನ್ನು ಹೇಳಲ್ಲ. ಅಂದರೆ ಒಂದು ಪೂರ್ವ ತಯಾರಿ ಇಲ್ಲದೆ ಕೂತ್ಕೊಳ್ಳುವ ಮಾತು ಆಡಬಾರ್ದು. ಇಡೀ ಜ್ಞಾನಯೋಗ, ಕರ್ಮಯೋಗ, ಸಾಂಖ್ಯ ಪ್ರತಿಯೊಂದನ್ನು ವಿವರಿಸಿ ಅದರ ಎಲ್ಲ ಆತ್ಯಂತಿಕ ಫಲಾಫಲಗಳನ್ನು ವಿಶ್ಲೇಷಣೆ ಮಾಡಿ ಕೃಷ್ಣ ಕೊನೆಗೆ ಬಂದು ಹೇಳೋದು ಧ್ಯಾನ ಹೇಗೆ ಮಾಡೋದು ಅಂತ ಅರ್ಜುನನಿಗೆ. ಅದು ಕೂಡ ಅವನ 70ರ ವಯಸ್ಸಿನ. ಹಾಗಾಗಿ ನಾವು ಈಗ ಧ್ಯಾನಕ್ಕೆ ಯಾಕೆ ಕೂತ್ಕೊಳ್ಬಾರ್ದು, ನಮಗೆ ಕೆಪಾಸಿಟಿ ಇದೆ ಅಲ್ವ, ನಾವು ಮಾಡ್ಬೋದಲ್ಲ, ಅದಕ್ಕೊಂದು ಪೂರ್ವ ತಯಾರಿ ಬೇಕು ಅನ್ನೋದು ಬಹಳ ಸ್ಪಷ್ಟವಾಗುತ್ತೆ. ಗೊತ್ತಿಲ್ಲದೆ ಧ್ಯಾನಕ್ಕೆ ಕೂತ್ಕೊಳ್ಳೋದಲ್ಲ ಅನ್ನುವ ಸೂಚನೆ ಕೂಡ ಗೊತ್ತಾಗುತ್ತೆ. ಅಂತೂ ಕಪಿಲ ಹೇಳ್ತಾ, ಹೀಗೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಆದ ನಂತರದಲ್ಲಿ ನೋಡಿ, ನಮಗೆ ಕೂತ್ಕೊಳ್ಳಿಕ್ಕೆಲ್ಲ ಬಹಳ ಬೇಗನೆ ಬರ್ತದೆ ಅಂತ ಅಂದ್ಕೊಳ್ಳೋಣ. ಯಾಕಂದ್ರೆ 20 ನಿಮಿಷ 30 ನಿಮಿಷ ಕೂತ್ಕೊಳ್ಳಿಕ್ಕೆ ಸಾಮಾನ್ಯವಾಗಿ ಅದು ಒಂದು ಯೌವನದ ಕಾಲದಲ್ಲಂತೂ ಬಹಳ ಈಸಿಯಾಗಿ ಆಗುತ್ತೆ. ಮನಸ್ಸು ಕೂತ್ಕೊಳ್ಳುತ್ತಾ? ಮನಸ್ಸು ಒಂದು ಕಡೆ ಕೂತ್ಕೊಳ್ಳೋದಿಲ್ಲ, ಯಾರಿಗಾದರೂ ಬಹಳ ಕಷ್ಟ. ಅದು ವಯಸ್ಸಾದವರಿಗೂ ಕಷ್ಟ, ಅದು ಬಾಲಕರಿಗೂ ಕಷ್ಟ. ಯಾಕಂದರೆ ಮನಸ್ಸು ಅದು ತನ್ನ ಕೆಲಸವನ್ನು ನಿರರ್ಗಳವಾಗಿ ಓಟ 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 ನಿಂತದ್ದು ಗೊತ್ತಿರೋದಿಲ್ಲ ನಮಗೆ, ಅದನ್ನು ನಿಲ್ಲಿಸೋದೇ ಬಹಳ ಕಷ್ಟ. ತುಂಬ ಇಂಟ್ರೆಸ್ಟಿಂಗ್ಲಿ ಕಪಿಲನ ಧ್ಯಾನ ಪ್ರಕ್ರಿಯೆ ಯಾಕೆ ಡಿಫರೆಂಟ್ ಅಂತಂದರೆ, ನಾವು ಯಾವುದನ್ನು ಧ್ಯಾನಕ್ಕೆ ನಮ್ಮಲ್ಲೆಲ್ಲರೂ ಏನು ಹೇಳೋದು, ಇಲ್ಲಿ ಭ್ರೂಮಧ್ಯೆಯಲ್ಲಿ ನಿಮ್ಮ ಕಣ್ಣಿನ ದೃಷ್ಟಿ ಇಡಿ, ಅಲ್ಲೊಂದು ದೇವರನ್ನು ಯೋಚನೆ ಮಾಡಿ ಆ ದೇವರ ಆಕಾರವನ್ನು ತನ್ನಿ. ಎಷ್ಟೊತ್ತು ಮಾಡೋಕ್ಕಾಗತ್ತೆ? 1 ನಿಮಿಷ ಮ್ಯಾಕ್ಸಿಮಮ್. ಅಷ್ಟಾದರೆ ಭಾರಿ ಪುಣ್ಯ. ನಮಗೆ 5 ಅಥವಾ 10 ಸೆಕೆಂಡಲ್ಲಿ ಮನಸ್ಸು ಓಡಿಯಾಗುತ್ತೆ. ಆ ಮೂರ್ತಿಯೋ ಆ ಆಕಾರವೋ ನೆನಪೇ ಇರಲ್ಲ. ಓಡುವ ಮನಸ್ಸಿಗೆ ಓಡುವ ಒಂದು ಕ್ರಮವನ್ನು ಬಹಳ ಬ್ಯೂಟಿಫುಲ್ಲಾಗಿ ಕಪಿಲ ಹೇಳ್ತಾನೆ. ನನ್ನ ಪ್ರಕಾರ ತುಂಬ ಒಳ್ಳೆಯ ಧ್ಯಾನ ಕ್ರಿಯೆ. ಅಂದರೆ ಧ್ಯಾನಕ್ಕೆ ಹೇಗೆ ಒಂದು ಪ್ರತ್ಯಾಹಾರ ಧಾರಣೆ ಮಾಡ್ಬೋದು ಅನ್ನೋದಕ್ಕೆ
ಅಂತಲೇ ಆಗಬೇಕು ಅಂಥದ್ದೊಂದು ಮೆಥಡನ್ನು ಕಪಿಲ ಹೇಳ್ತಾನೆ. ಏನು ಅವನು ಹೇಳ್ತಾನೆ, ಕಣ್ಣನ್ನು ಮುಚ್ಚಿಕೋ ಅಮ್ಮ, ನಿನಗಿಷ್ಟವಾದ ಪ್ರಿಯನಾದ ಭಗವಂತನನ್ನು ಕಲ್ಪಿಸಿಕೋ. ಆ ಭಗವಂತನನ್ನು ಮೊದಲು ಅವನ ಪಾದದಿಂದ ಪ್ರಾರಂಭ ಮಾಡು. ಆ ಪಾದದ ಉಗುರಿನ ಕಾಂತಿಯನ್ನು ಯೋಚಿಸು. ಆ ಪಾದ ಅಲ್ಲಿಂದ ನಿನ್ನ ಮನಸ್ಸು ಓಡಿದರೆ ಅದನ್ನು ನಿಧಾನಕ್ಕೆ ಅವನು ಧರಿಸಿದ ಆ ಪಾದದ ಕಡಗದ ಕಡೆಗೆ ಕರೆದುಕೊಂಡು ಹೋಗು. ಅಲ್ಲಿಂದ ಅವನ ಮೊಣಕಾಲು, ಅದರ ಆಚೆಗೆ ಇರುವ ಪೀತಾಂಬರ, ಆ ಪೀತಾಂಬರದ ಮೇಲಿರುವ ಒಡ್ಯಾಣ, ಅದರ ಮೇಲಿರುವ ಅವನ ಹೊಕ್ಕುಳು, ಅಲ್ಲಿ ಮೂಡಿರುವ ಅವನ ತ್ರಿವಳಿಗಳು, ಅದರ ಮೇಲಿರುವ ಕೌಸ್ತುಭಮಣಿ ವಕ್ಷಸ್ಥಲ, ಅಲ್ಲಿರುವ ವನಮಾಲೆ, ಅದರ ಜೊತೆಗೆ ಅವನ ಕೈಗಳು, ಆ ಕೈಗಳಲ್ಲಿರುವ ಶಂಖ ಚಕ್ರ ಗದಾ ಪದ್ಮ, ಅದರ ಜೊತೆಗೆ ಅವನ ನೀಳವಾದ ಸುಂದರ ಕಂಠ, ಅಲ್ಲಿರುವ ಅವನ ಆಭರಣಗಳು, ಅದರ ಮೇಲೆ ಬಂದಾಗ ಅವನ ಸುಂದರವಾದ ಗಲ್ಲ, ಅಲ್ಲಿರುವ ಕಪೋಲ, ಅತ್ಯಂತ ಆಕರ್ಷಕವಾದ ನೀಳ ಮೂಗು, ಅದಕ್ಕೂ ಮೇಲೆ ಕಣ್ಣನ್ನು ಹಾಯಿಸ್ತಾ ಹೋದರೆ ಅದು ಕರುಣಾಮಯಿಯಾದ ಅವನ ಕಣ್ಣುಗಳು, ಅದರ ಕಾಂತಿ, ಅದರ ಮೇಲೆ ಇರುವ ಸುಂದರವಾಗಿ ತೀಡಿದಂತಿರುವ ಹುಬ್ಬು, ಆ ಮೇಲಿರುವ ಹಣೆಯ ತಿಲಕ, ಆ ತಿಲಕವನ್ನು ಮತ್ತು ಹಣೆಯನ್ನು ಆಗಾಗ್ಗೆ ಸವರುವ ಅವನ ಮುಂಗುರುಳು, ಆ ಮುಂಗುರುಳ ಮೇಲಿರುವ ಅವನ ಕಿರೀಟವು ನವಿಲುಗರಿಯು. ಯೋಚನೆ ಮಾಡು ನೋಡಿ, ಮನಸ್ಸು ಓಡುತ್ತಲ್ಲ, ಅವನ ಮೇಲೆಯೇ ಓಡಾಡಿಸು. ಓಡಾಡುವ ಮನಸ್ಸನ್ನು ಎಲ್ಲೆಲ್ಲಿಗೋ ತಗೊಂಡೋಗಿ ನಿಲ್ಲಿಸಕ್ಕಾಗಲ್ಲ. ಮನಸ್ಸು ಬಹಳ ಓಡಬೇಕು. ಎಷ್ಟು ವೇಗ ಅಂದರೆ ಅದು ಬೆಳಕಿಗಿಂತ ವೇಗವಾದ ಒಂದಿದ್ರೆ ಅದು ಮನಸ್ಸು. ಅದನ್ನು ನಿಲ್ಲಿಸುವುದಂತ ಒಂದು ಪ್ರಾರಬ್ಧ ಯಾರಾದರೂ ಹೇಳಿದರೆ ಅದು ಸುಳ್ಳು ದಾರಿ. ಓಡಾಡಿಸ್ಬೇಕು. ಎಲ್ಲಿ ಓಡಾಡಿಸ್ಬೇಕು? ಭಗವಂತನ ಜೊತೆಗೆ ಓಡಾಡಿಸ್ಬೇಕು. ಆ ಭಗವಂತನ ಜೊತೆಗೆ ಓಡಾಡಿಸುವ ಈ ಧ್ಯಾನವನ್ನು ಹೇಳ್ತಾ ಹೇಳ್ತಾ ಕಪಿಲ ಹೇಳ್ತಾನೆ, ಅಮ್ಮ, ಒಂದು ವೇಳೆ ನೀನು ಹಾಗೆ ಕಣ್ಣು ಮುಚ್ಚಿ ಭಗವಂತನನ್ನು ನಿರಂತರವಾಗಿ ಪಾದ, ತೊಡೆ, ಅಲ್ಲಿಂದ ಮೇಲಿನ ಪೀತಾಂಬರ, ಅದರ ಆಚೆಗಿನ ಒಡ್ಯಾಣ, ಆ ತ್ರಿವಳಿಗಳು, ಅದರ ಆಚೆಗಿನ ಕೌಸ್ತುಭಮಣಿ ವನಮಾಲೆ, ಆ ಸುಂದರವಾದ ಕಂಠ, ಆ ಚತುರ್ಭುಜಗಳು, ಅದರ ಆಯುಧಗಳು, ಅದರ ಮೇಲಿರುವ ಮುಖ, ಮುಖದಲ್ಲಿರುವ ಆ ಕಣ್ಣು, ಮೂಗು, ತುಟಿ, ಅದರ ಜೊತೆಗಿನ ಮುಂಗುರುಳು, ಕಿರೀಟ, ಇಷ್ಟಕ್ಕೆ ನಿಲ್ಲಬೇಡ ಅಮ್ಮ. ನಿನಗೊಂದು ವೇಳೆ ಸಾಧ್ಯವಾದರೆ ನಿಧಾನಕ್ಕೆ ಅವನ ಆ ಸುಂದರ ನಗುವಿನ ತುಟಿಯ ಕಡೆಗೆ ಬಾ. ಆ ಕೆಂಪು ತುಟಿಗಳ ನಡುವೆ ಇರುವ ಆ ಸುಂದರವಾದ ಬೆಳ್ಳಗೆ ಮಿಂಚುವ ಹೊಳಪಿನ ಹಲ್ಲುಗಳನ್ನು ನೋಡು. ನಿನ್ನ ಮನಸ್ಸು ಆ ನಗುವಿನಲ್ಲಿ ಸ್ಥಿರವಾಯಿತು ಎಂದಾದರೆ ನಿನಗದು ಸಾಧ್ಯವಾಯಿತು ಎಂದು ಭಾವಿಸು. ಇಷ್ಟು ಚಂದದ ಧ್ಯಾನ ಪ್ರಕ್ರಿಯೆ. ಕಪಿಲ ಹೇಳ್ತಾನೆ, ಯಾರಿಗೆ ಭಗವಂತನ ನಗುವಿನಲ್ಲಿ ಮನಸ್ಸು ಸ್ಥಿರವಾಯಿತು ಅಂತಾದರೆ ಅವನ ಜೀವ ಪರಿವರ್ತನೆ ಆರಂಭವಾಯಿತು, ಅವನು ಆನಂದದ ಹಾದಿಗೆ ಬಂದ ಅಂತರ್ಥ. ಅದು ಸ್ಥಿರವಾಯಿತಾ ಅಂತ ನೋಡಮ್ಮ ಅಂತ ಹೀಗೊಂದು ಧ್ಯಾನ ಪ್ರಕ್ರಿಯೆಯನ್ನು ಹೇಳಿ, ಒಳಗೂ ಹೊರಗೂ ಅವನನ್ನು ಹಾಗೆ ಭಾವಿಸುವಂತ ಹಿಂದೆ ಶುಕಮುನಿಗಳು ಪರೀಕ್ಷಿತನಿಗೆ ಇಂಥದೇ ಪ್ರಕ್ರಿಯೆಯನ್ನು ಹೇಳಿದರು. ಕಪಿಲ ಮುನಿಯು ಹೇಳ್ತಾನೆ, ಒಳಗೂ ಹಾಗೆ, ಸೂಕ್ಷ್ಮದಲ್ಲೂ ಹಾಗೆ ಒಂದು ಚಿಕ್ಕ ಮೂರ್ತಿಯಾಗಿ ಭಾವಿಸು, ಸ್ಥೂಲದಲ್ಲಿ ದೊಡ್ಡ ಮೂರ್ತಿಯಾಗಿ ಭಾವಿಸು, ಒಳ ಹೊರಗೆ ಅವನನ್ನು ನೋಡು, ನಿರಂತರವಾಗಿ ನೋಡಮ್ಮ ಅಂತ. ಇಡೀ ಭಾರತೀಯ ಪರಂಪರೆಯ ಇತಿಹಾಸದಲ್ಲಿ ದೇವಹೂತಿ ಹೀಗೆ ಮಗನಿಂದ ಸಂಪೂರ್ಣವಾದ ಯೋಗ ಮಾರ್ಗದ ಮೋಕ್ಷಕ್ಕೆ ಸಿಗಬೇಕಾದಂತಹ ಪಥ ಯಾವುದಿದೆ ಅದನ್ನು ಅವನಿಂದ ಪಡೆದು ಆಶೀರ್ವಾದದಿಂದ ಮುಂದೆ ತನ್ನ ದಾರಿಯನ್ನು ನಡೆಯುವುದಕ್ಕೆ ತಾನು ನಿವೃತ್ತಿ ಮಾರ್ಗಕ್ಕೆ ಹೋಗಿ ತಾನು ತಪಸ್ಸಿಗೆ ಕೂತು ಅವಳು ಮೋಕ್ಷ ಸಂಪಾದಿಸ್ತಾಳೆ. ಮುಂದೆ ಅವಳ ದೇಹ ಒಂದು ನದಿಯಾಗ್ತದೆ ಅನ್ನುವವರೆಗೆ ಅದರ ವಿವರಣೆ ಇದೆ. ದಯವಿಟ್ಟು ಗಮನಿಸಿ, ಭಾರತೀಯ ಪರಂಪರೆಯ ಪ್ರಪ್ರಥಮ ಯೋಗ ಮಾರ್ಗದ ಒಬ್ಬ ಹೆಣ್ಣು ಮಗಳಿಂದ ಸಾಕ್ಷಾತ್ಕಾರ ಆಯಿತು ಅನ್ನೋದು ನಮ್ಮ ಇತಿಹಾಸ ಹೇಳುವ ಸತ್ಯ. ಯೋಗ ಮಾರ್ಗದಲ್ಲಿ ಒಬ್ಬ ಹೆಣ್ಮಗಳಿಗೆ ಅದು ಮಗನ ಮೂಲಕ ಸಾಕ್ಷಾತ್ಕಾರ ಆಯಿತು ಅಂತ. ಇದು ಇಷ್ಟು ಹೆಣ್ಣು ಮಕ್ಕಳ ಚರಿತ್ರೆ ಸ್ವಯಂಭುವ ಮನುವಿನದ್ದು. ಇಲ್ಲಿಯವರೆಗೆ ವಾಸ್ತವಿಕ ತೃತೀಯ ಸ್ಕಂಧ, ಚತುರ್ಥ ಸ್ಕಂಧ ಮತ್ತು ಚರಿತ್ರೆಯನ್ನು ಹೇಳುವಾಗ ನಾನು ನಿನ್ನೆ ಇದನ್ನು ಏನು ಉಲ್ಲೇಖ ಮಾಡಿದೆ ಅಲ್ಲ, ಅದು ಆ ವಂಶದ ವಿವರಣೆ. ನಾನು ವಂಶದ ವಿವರಣೆಯನ್ನು ಮಾಡುವಾಗ ಆಕುತಿಯ ಮಕ್ಕಳು, ಪ್ರಸೂತಿಯ ಮಕ್ಕಳು, ದೇವಹೂತಿಯ ಮಕ್ಕಳು ಹೀಗೆಲ್ಲ ನಿಮಗೆ ಹೇಳುವಾಗ ಅನೇಕರು ನನ್ನನ್ನು ಪ್ರಶ್ನಿಸಿದ್ದುಂಟು ಅಥವಾ ತಾವೇ ನನ್ನ ಜೊತೆಗೆ ಮಾತಾಡಿದ್ದುಂಟು, ನಮಗೆ ಅದು ಹೇಗೆ ನೆನಪಿರಲ್ಲ ಅಂತ. ನನಗೆ ವೈಯಕ್ತಿಕವಾಗಿ ಅನಿಸೋದು, ನಿಮಗೆ ಎಲ್ಲರಿಗೂ ನಿಮ್ಮ ನಿಮ್ಮ ಮನೆಯ ಒಂದು 50 ರಿಂದ 60 ಜನ ಸಂಬಂಧಿಗಳ ಹೆಸರು ಹೇಗೆ ಬೇಕಾದರೂ ಕೇಳಿದರೆ
ನೀವೇನು ಬಾಯ್ಪಾಠ ಮಾಡೋದಿಲ್ಲ. ಯಾಕೆ ಗೊತ್ತಿದೆ ಅಂದರೆ ಆ ಸಂಬಂಧ ಕನೆಕ್ಟ್ ಮಾಡಿದ್ಮೇಲೆ ಅದು ಅವ್ರ ಮಾವ ಇಂಥವರು, ಅವರು ಅಜ್ಜಿ, ನಮಗೆ ಇಂಥವರು ಅಜ್ಜ ಗೊತ್ತಿದೆ, ಅವರು ಇಂಥವರು, ನಮಗೆ ಇಂಥವರು ಅನ್ನೋ ಕನೆಕ್ಷನ್ ನಮಗೆ ಇರೋದ್ರಿಂದ ಅದು ನೆನಪಿರುತ್ತೆ. ಒಂದು ಸಾರಿ ಈ ಜೀವ ಇದರಿಂದ ಡಿಸ್ಕನೆಕ್ಟ್ ಆಗಬೇಕು, ನಾವು ಅವನಿಗೆ ಕನೆಕ್ಟೆಡ್ ಆದರೆ ಬಹುಶಃ ಅದು ನಮ್ಮೊಟ್ಟಿಗೆ ಉಳಿಬೋದು ಅಂತ ನನಗೆ ಕಾಣಿಸುತ್ತೆ. ನಾವು ಕನೆಕ್ಟ್ ಆಗದೆ ಈ ಲೋಕದ ಎಲ್ಲ ಕನೆಕ್ಷನಲ್ಲಿರೋದ್ರಿಂದ ನಮಗೆ ಬಹುಶಃ ಅದು ಯಾರದ್ದೋ ವಿಷಯ ಅಂತ ನಮಗೆ ನೆನಪಿರಲ್ಲ. ಯಾರದ್ದೋ ವಿಷಯ ಯಾಕೆ ನೆನಪಿರುತ್ತೆ? ಹಾಗಾಗಬಹುದು ಅಂತ ಕಾಣಿಸುತ್ತೆ. ನೆನಪಲ್ಲ, ಅದು ಕನೆಕ್ಟ್ ಆಗೋದು ಅಂತ ನನ್ನ ತಿಳುವಳಿಕೆ. ಹೀಗೆ ಒಂದು ವಿಶೇಷವಾದ ವಂಶವನ್ನೆಲ್ಲ ನಾನು ನಿನ್ನೆ ಹೇಳಿ ಕೊನೆಯಲ್ಲಿ ಒಂದು ಮಾತು ಹೇಳಿದೆ. 13 ಜನ ಧರ್ಮ ಅವರನ್ನು ಮದುವೆ ಆದ್ರ, ಆಮೇಲೆ ಸ್ವಧಾ ಅನ್ನುವವಳು ಪಿತೃದೇವತೆಗಳನ್ನು ಮದುವೆ ಆದ್ಲು ಅಂತ ಹೇಳಿದೆ. ಅದಲ್ಲದೆ ಸ್ವಾಹ ಅಗ್ನಿಯನ್ನು ಮದುವೆ ಆದ್ಲು ಅಂತ ಹೇಳಿದೆ. ಶಂಕರ ಸತಿಯನ್ನು ಮದುವೆ ಆದ್ಲು ಅಂತ ಹೇಳಿದೆ. ನಿಮಗೆ ಇದೆಲ್ಲ ವಿವರಣೆ ಬಂದಿದೆ. ಇವನು ಎಲ್ಲರಿಗೂ ಮಕ್ಕಳನ್ನ ಹೇಳಿದ ವಿವರಣೆಯಲ್ಲಿ. ಮೈತ್ರೇಯಿಗಳು ವಿದುರನಿಗೆ ಸ್ವಧಾಗೆ ಎಷ್ಟು ಮಕ್ಕಳು, ಸ್ವಾಹಾಗೆ ಎಷ್ಟು ಮಕ್ಕಳು, ಧರ್ಮ ಮತ್ತು ಮೂರ್ತಿಗೆ ನರನಾರಾಯಣರು ಹುಟ್ಟಿದ್ದು ಎಲ್ಲ ಹೇಳಿದ. ಆದರೆ ಶಂಕರನಿಗೆ ಸತಿ ಮದುವೆ ಆದಳು. ಸತಿ ಆತ್ಮಾಹುತಿ ಮಾಡಿಕೊಂಡದ್ದರಿಂದ ಅವಳಿಗೆ ಮಕ್ಕಳಾಗಲಿಲ್ಲ ಅಂತ ಮೈತ್ರೇಯಿಗಳು ನಿಲ್ಲಿಸ್ತಾರೆ. ಸತಿಗೆ ಯಾಕೆ ಮಕ್ಕಳಾಗಲಿಲ್ಲ, ಯಾಕೆ ಆತ್ಮಾಹುತಿ ಮಾಡಿಕೊಂಡ್ಳು ಅಂತ ವಿದುರನ ಮುಂದಿನ ಪ್ರಶ್ನೆ. ಅದು ಚತುರ್ಥ ಸ್ಕಂದದಲ್ಲಿ ಮತ್ತೆ ಮುಂದುವರಿಯುವ ಭಾಗ. ಆವಾಗ ಮೈತ್ರೇಯಿಗಳು ಹೇಳ್ತಾರೆ, ನಿನಗೆ ಚೆನ್ನಾಗಿ ಗೊತ್ತು, ಒಂದು ಸಂದರ್ಭ ಬಂತು, ಒಂದು ಯಜ್ಞ ನಡೆಯಿಸಿದ ಪ್ರಜಾಪತಿ. ಆ ಪ್ರಜಾಪತಿಯ ಯಜ್ಞದ ಸಂದರ್ಭದಲ್ಲಿ ಶಿವ ಮತ್ತು ಬ್ರಹ್ಮ ಕೂತಿದ್ದಾರೆ. ದಕ್ಷ ಒಬ್ಬ ಪ್ರಜಾಪತಿಯಾಗಿ ಆ ಸಭಾಂಗಣ ಪ್ರವೇಶ ಮಾಡಿದಾಗ ಎಲ್ಲರೂ ಎದ್ದು ನಿಲ್ತಾರೆ, ಪ್ರಜಾಪತಿ ಬಂದ ಅಂತ. ಬ್ರಹ್ಮ ತಾನೇ ಹುಟ್ಟಿಸಿದವನಾದ್ದರಿಂದ ಅವನ ಕಡೆಗೆ ತಾನು ಎದ್ದು ನಿಲ್ಲುವ ಅವಶ್ಯಕತೆ ಇಲ್ಲ. ಸಾಕ್ಷಾತ್ ದಕ್ಷನೇ ಬಂದು ಬ್ರಹ್ಮನಿಗೆ ನಮಸ್ಕರಿಸಿದ. ಆದರೆ ಶಿವ ಅಳಿಯ, ಅವ ಎದ್ದು ನಿಲ್ಲಲಿಲ್ಲ. ಶಿವ ತನಗೆ ಅಳಿಯನಾದ್ದರಿಂದ ಶಿಷ್ಯ ಸಮಾನ ಅಂತ ಇವನದ್ದೊಂದು ಮಾನಸಿಕವಾದ ಯೋಚನೆ. ಶಿವ ತನಗೆ ನಮಸ್ಕರಿಸಲಿಲ್ಲ ಯಾಕೆ ಅನ್ನುವ ಕೋಪಕ್ಕೆ ದಕ್ಷನಿಗೆ ಕೋಪ ಬಂದು ಅವನು ಅಲ್ಲಿಯೇ ಆ ಕ್ಷಣದಲ್ಲಿಯೇ ಇಂಥ ಒಬ್ಬ ನಾಲಾಯಕ ಅನ್ನುವ ಅಯೋಗ್ಯನಿಗೆ ನಾನು ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಸಿ ಎಂಥ ದೊಡ್ಡ ತಪ್ಪು ಮಾಡಿದೆ. ಒಬ್ಬ ಮಂಗನ ಕಣ್ಣಿನವನಿಗೆ ನನ್ನ ಜಿಂಕೆ ಕಣ್ಣಿನ ಮಗಳನ್ನು ಕೊಟ್ಟೆ. ದರಿದ್ರ ಭಾವದ ರುಂಡಗಳನ್ನು ಧರಿಸಿ ಆಭರಣಗಳಿಲ್ಲದೆ ತಲೆಬುರುಡೆಗಳೇ ಆಭರಣ ಮಾಡಿಕೊಂಡು ಭಸ್ಮ ಬೂದಿಗಳನ್ನೇ ತನ್ನ ಮೈ ಮೇಲೆ ಹಾಕಿಕೊಳ್ಳುವ ಸ್ನಾನಾದಿಗಳಿಲ್ಲದ ಒಂದು ಸ್ಮಶಾನದಲ್ಲಿ ಇರುವ ಇಂಥವನಿಗೆ ನಾನು ನನ್ನ ಮಗಳನ್ನು ಕೊಟ್ಟು ಎಂಥ ಮೋಸ ಮಾಡಿದ ಹಾಗಾಯಿತು. ತಾನೊಬ್ಬ ನನಗೆ ಅಳಿಯ ಅನ್ನುವ ಕಾರಣಕ್ಕಾಗಿ ಶಿಷ್ಯ ಸಮಾನ ಅನ್ನುವ ಗೌರವ ಕೊಡಬೇಕು ಅನ್ನುವ ಸಾಮಾನ್ಯ ಸಂಸ್ಕೃತಿ ಇಲ್ಲ, ಎದ್ದು ನಿಲ್ಲುವ ಗೌರವಿಸುವ ಒಂದು ಸಾಮಾನ್ಯ ಸಭ್ಯತೆ ಇಲ್ಲ. ಇಂಥವನಿಗೆ ಇನ್ನು ಮುಂದೆ ಯಜ್ಞದಲ್ಲಿ ಹವಿಸ್ಸಿನ ಭಾಗ ಸಲ್ಲಬಾರದು ಅಂತ ಅವನು ಅಲ್ಲಿ ಘೋಷಣೆ ಮಾಡಿದ. ಯಜ್ಞ ನಡೆಯುತ್ತಿದೆ. ನಂದಿಕೇಶ್ವರನಿಗೆ ಕೋಪ ಬರುತ್ತೆ. ನಂದಿಕೇಶ್ವರ, ಶಿವ ಮಾತಾಡಲ್ಲ, ಸುಮ್ಮನೆ ಕೂತಿರ್ತಾನೆ. ನಂದಿಕೇಶ್ವರನಿಗೆ ತಡೆಯಕ್ಕಾಗಲ್ಲ. ಅವನು ಎದ್ದು ನಿಂತು ಹೇಳ್ತಾನೆ, ನೀವು ತತ್ವಜ್ಞಾನಕ್ಕೆ ನೀವೆಲ್ಲ ವಿಮುಖರಾಗುವ ಹಾಗಾಗಲಿ. ಅಂಥ ಶಿವನನ್ನು ನೀವು ಇಷ್ಟು ಕೆಟ್ಟದಾಗಿ ಮಾಡಿದ್ದರ ಪರಿಣಾಮವಾಗಿ ನಿಮಗೆ ಅವಿದ್ಯೆಯೇ ಮುಖ್ಯವಾಗಲಿ. ನೀವು ವೇದದ ಕರ್ಮಕಾಂಡದಲ್ಲಿ ಮುಳುಗಿ ಸಂಸಾರ ಬಂಧನಕ್ಕೆ ಒಳಗಾಗುವಂತೆ ಆಗಲಿ. ಮತ್ತು ಬ್ರಾಹ್ಮಣಾದಿಗಳು ನಿರಂತರವಾಗಿ ಈ ಒಂದು ಯಜ್ಞಕ್ರಿಯೆಯ ಬೆನ್ನು ಹತ್ತುವ ಅಲೆಮಾರಿಗಳ ಹಾಗೆ ಭಿಕ್ಷಾಟನೆಗೆ ತೊಡಗಿ ಕಾಣಿಕೆಗಾಗಿ ಎಲ್ಲರಿಗೂ ಕೈ ಎತ್ತುವಂತಾಗಲಿ ಅಂತ ಅವನು ಶಾಪ ಕೊಡ್ತಾನೆ. ಭೃಗುವಿಗೆ ಕೋಪ ಬರುತ್ತೆ. ಅವನು ಪ್ರತಿಶಾಪ ಕೊಡ್ತಾನೆ, ನೀವು ರುದ್ರನ ಜೊತೆಗೆ ಸೇರಿ ಪಾಷಂಡ ಮತದ ಅನುಯಾಯಿಗಳಾಗುವ ಹಾಗಾಗಲಿ. ನಿಮ್ಮದು ಪಾಷಂಡ ಮತವಾಗಿ ಎಲ್ಲಿಯೂ ಬೆಲೆ ಇಲ್ಲದೆ ಹೋಗಲಿ. ನಿಮಗೆ ವೇದ ಮತ್ತು ಕರ್ಮಕಾಂಡಗಳಲ್ಲಿ ಯಾವತ್ತೂ ಕೂಡ ಪ್ರಮುಖ ಸ್ಥಾನ ಸಿಗದೆ ಹೋಗಲಿ. ನಿಮ್ಮ ಇಡೀ ಮತ ಮತ್ತು ಜಗತ್ತು ನಿಮ್ಮದು ಪಾಷಂಡಿ ಜಗತ್ತು ಅಥವಾ ಅಲ್ಪರ ಜಗತ್ತಾಗಲಿ ಅಂತ ಭೃಗು ಘೋಷಣೆ ಮಾಡ್ತಾರೆ. ಇದೆಲ್ಲವನ್ನ ಕೇಳಿಕೊಂಡು ಆ ಯಜ್ಞ 1000 ವರ್ಷಗಳ ನಂತರ ಅಪಮೃತವಾಗುತ್ತೆ. ಶಿವನಿಗೆ ಹವ್ಯಾಸ ಇರೋದಿಲ್ಲ. ಇನ್ನೊಂದು ಸಂದರ್ಭ ಬರುತ್ತೆ, ಇವನಿಗೆ ಪ್ರಜಾಪತಿ ಅಂತ ಮತ್ತೆ ಇಷ್ಟು ಪೋಸ್ಟ್ ವ್ಯತ್ಯಾಸ ಆಗುತ್ತೆ. ದಕ್ಷ ದೊಡ್ಡವನಾಗಿ ಬಿಟ್ಟಿರ್ತಾನೆ. ಅವನಿಗೆ ಅಹಂಕಾರ ಇನ್ನಷ್ಟು ಮೇರಿರುತ್ತೆ. ಅವನು ಈ ಬಾರಿ ಶಿವನಿಗೆ ಆಮಂತ್ರಣ ಕೊಡೋದು ತನ್ನ ಯಜ್ಞಕ್ಕೆ. ಎಲ್ಲ ಯಜ್ಞಕ್ಕೆ ಬಂದಿದ್ದಾರೆ, ಬರ್ತಾ ಇದ್ದಾರೆ. ಆಕಾಶ ಮಾರ್ಗವಾಗಿ ಎಲ್ಲರೂ ಹೋಗುವುದನ್ನು ಇತ್ತ ಪಾರ್ವತಿ ನೋಡ್ತಾಳೆ, ಸತಿ ನೋಡ್ತಾಳೆ. ಪಾರ್ವತಿ ಅಂದಾಗ ಅದು ಮುಂದಿನ ಮಾತು. ಸತಿ ನೋಡ್ತಾಳೆ, ಅರೆ ಎಲ್ಲರೂ ಇವ್ರು ಎಲ್ಲಿ ಹೋಗ್ತಾರೆ ಅಂತ ಆಕಾಶ ಮಾರ್ಗದಲ್ಲಿ ಹೋಗುವವರನ್ನು ನೋಡಿದಾಗ ಅವರವರು ಮಾತಾಡಿಕೊಳ್ಳೋದು ಕೇಳುತ್ತೆ. ಇವತ್ತು ದಕ್ಷಿಣ ಮನೆಯಲ್ಲಿ ಯಜ್ಞ ಇದೆ, ನಾವು ಹೋಗ್ತಾ ಇದ್ದೇವೆ ಅನ್ನುವ ಹಾಗೆ ಆ ಎಲ್ಲ ಮಾತು ಕೇಳಿ ಇವಳಿಗೆ ತಾನು ಯಾಕೆ ಹೋಗ್ಬಾರ್ದು, ತನ್ನ ಅಪ್ಪನ ಮನೆಯಲ್ಲಿ ನಾವು ಯಾಕೆ ಹೋಗದೆ ಕೂತಿದ್ದೇವೆ
ಇದ್ದೇವೆ ಅಂತ ಅವಳಿಗೆ ಗೊತ್ತಿಲ್ಲ. ಅವಳು ಶಿವನನ್ನು ಬಂದು ಕೇಳ್ತಾಳೆ, ನಾವು ಯಾಕೆ ಹೋಗ್ತಿಲ್ಲ ದಕ್ಷಿಣ ಯಜ್ಞಕ್ಕೆ, ನಾವು ಹೋಗೋಣ ಅಲ್ವಾ, ನಮಗೆ ಕೂಡ ನನ್ನ ಅಪ್ಪನ ಮನೆ ಅಲ್ವಾ, ನಾವು ಹೋಗ್ಬೇಕಾದ ಸಂದರ್ಭ ಅಲ್ವಾ ಅಂತ ಅವಳ ಕುತೂಹಲ, ಅವಳ ಆಸಕ್ತಿ. ಶಿವ ಹೇಳ್ತಾನೆ, ಶಿವ ಏನು ಹೇಳೋದಿಲ್ಲ, ಇವಳೇ ಹೇಳ್ತಾಳೆ, ಕರೆಯುವುದಿಲ್ಲ ಅಂತ ಹೋಗ್ಲಿಲ್ವಾ, ಕರೆಯದಿದ್ರೆ ಏನಾಯ್ತು, ಅದನ್ಯಾಕೆ ಅವಮಾನ ಅಂತ ಭಾವಿಸೋದು. ಈಗ ನೋಡಿ, ಅಪ್ಪ, ಆಮೇಲೆ ಗುರುಗಳ ಮನೆಗೆ, ಅಪ್ಪನ ಮನೆಗೆ, ತಂದೆ ತಾಯಿಗಳ ಮನೆಗೆ, ಮಿತ್ರರ ಮನೆಗೆ ಕರಿಬೇಕಾಗಿಲ್ಲ, ಹೋಗ್ಬೋದಲ್ವಾ. ಅವ್ರು ನನ್ನ ತಂದೆ ಅಲ್ವಾ, ತಂದೆಗಳ ಮನೆಗೆ ಹೋಗ್ಬೋದು, ತಂದೆ ತಾಯಿಯ ಮನೆಗೆ ನಾವು ಹೋಗೋಣ, ಅದನ್ನ ಯಾಕೆ ನೀವು ಕರೀಲಿಲ್ಲ, ಕರಿಬಾರ್ದು ಅನ್ನುವ ಭಾವವನ್ನೆಲ್ಲ ಇಟ್ಟುಕೊಳ್ಬೇಡಿ, ನಾವು ಹೋಗೋಣ ಅಂತ ಮತ್ತೆ ಪುಸಲಾಯಿಸ್ತಾಳೆ. ಶಿವ ತಕ್ಷಣ ಹೇಳ್ತಾನೆ, ನನ್ನ ವೈಯಕ್ತಿಕ ಆಮಂತ್ರಣವಿಲ್ಲದ ಆ ಮನೆಗೆ ನೀನು ಹೋಗಬೇಕು ಅಂತ ಭಾವಿಸ್ತೀಯಲ್ಲ, ಒಳ್ಳೆಯ ಲಕ್ಷಣವಲ್ಲ, ಹೋಗಕೂಡದು. ಯಾಕೆ ಹೋಗಕೂಡದು, ನೀನೇ ಹೇಳಿದ ಹಾಗೆ ತಂದೆ ತಾಯಿ ಮತ್ತೆ ಗುರು, ಆ ಬಳಿಕ ಮಿತ್ರ, ಈ ಹೆಸರುಗಳನ್ನು, ಪತಿಯ ಮನೆ. ಕೂಡಲೇ ಶಿವ ಹೇಳ್ತಾನೆ, ಎಲ್ಲಿಯವರೆಗೆ ದ್ವೇಷ, ಅಭಿಮಾನದ ಮಹಾ ಅಹಂಕಾರ ಮತ್ತು ಕ್ರೋಧ ಆವೇಶಗಳಿರ್ತವೆ, ಅಲ್ಲಿ ಅವರು ಪತಿಯ ಮನೆ ಇರಲಿ, ಅದು ತಂದೆ ತಾಯಿಯ ಮನೆ ಇರಲಿ, ಗುರುವಿನ ಮನೆ ಇರಲಿ, ಹೋಗತಕ್ಕದ್ದಲ್ಲ. ಮಿತ್ರನ ಮನೆಯಾದರೂ ಕೂಡ ನಮ್ಮ ಅಭಿಮಾನವನ್ನು ಅವಮಾನಕ್ಕೆ ಇಳಿಸುವಂತಹ ಯಾವ ಸ್ಥಳಗಳಿಗೂ ಹೋಗತಕ್ಕದ್ದಲ್ಲ. ಆದ್ದರಿಂದ ಅಲ್ಲಿಗೆ ಹೋಗೋದು ಉಚಿತವಲ್ಲ ಅಂತ ಸ್ಪಷ್ಟಪಡಿಸಿ, ಪುನಃ ಇವಳ ಮನಸ್ಸಲ್ಲಿ ಏನಾದ್ರು ಇದ್ರೆ, ಇವನು ನಮಸ್ಕಾರ ಮಾಡಲಿಲ್ವಲ್ಲ ಅವತ್ತು, ಅದಕ್ಕೆ ಕೋಪ ಆಗಿದ್ದು ಅಪ್ಪನದು ಕರೆಕ್ಟ್ ಅಂತ ಇವಳ ಭಾವನೆ ಇದ್ರೆ, ಅದಕ್ಕೆ ಶಿವ ಹೇಳ್ತಾನೆ, ನೀನು ಭಾವಿಸಬಹುದು, ಅಂದು ನಾನು ಎದ್ದು ನಿಂತು ಯಾಕೆ ಶಿವನಿಗೆ ನಮಿಸಲಿಲ್ಲ ಎಂದು. ನಾವು ಎಂದೂ ಕೂಡ ಭಗವಂತ ಹೊರಗಿದ್ದಾನೆ ಎಂದು ಭಾವಿಸಿರುವುದಿಲ್ಲ. ಅವನನ್ನು ಅಂತರ್ಯಾಮಿಯಾದ ನಮ್ಮೊಳಗೆ ಇರುವುದರಿಂದ ಅವನಿಗೆ ನಾವು ನಮ್ಮೊಳಗೆ ಬಾಗಿ ವಂದಿಸುತ್ತೇವೆ. ನಾನು ಹಾಗೆ ನನ್ನ ಒಳಗೆ ಅವನನ್ನು ಬಾಗಿ ವಂದಿಸಿದ್ದೇನೆ, ಅದನ್ನು ಅವನು ಅಪಾರ್ಥ ಮಾಡಿಕೊಂಡಿದ್ದಾನೆ, ಹೊರತು ನನಗೆ ಅವನ ಬಗ್ಗೆ ಅಗೌರವದಿಂದ ನಮಸ್ಕರಿಸದೇ ಇರಲಿಲ್ಲ ಅಂತ ಸಹ ಖಚಿತಪಡಿಸ್ತಾನೆ. ಇವಳಿಗೆ ಈ ಎಲ್ಲ ರೀಸನ್ಸು, ಇದು ಹೋಗಬಾರ್ದು ಅನ್ನುವ ಅವನು ಕೊಟ್ಟ ಕಾರಣ ಯಾವುದೂ ಸಮಾಧಾನ ಅನಿಸೋದಿಲ್ಲ. ಅವಳು ಆಚೆ ಹೋಗೋದು ಬರೋದು, ಹೊರಗೆ ಹೋಗೋದು ಒಳಗೆ ಬರೋದು, ಹೋದ್ರೆ ಆಯಿತು ಅನ್ನುವ ಆ ತನ್ನ ಅಪೇಕ್ಷೆಗಳನ್ನು ಬೇರೆ ಬೇರೆ ಜೆಸ್ಚರ್ಸ್ಗಳಿಂದ ಹೇಳುವಾಗ ಇವನಿಗೆ ಗೊತ್ತಾಗುತ್ತೆ, ಇವಳನ್ನು ತಡೆದರೂ ತಪ್ಪು, ಹೋದರೂ ಅನಾಹುತ. ಅಂದರೆ ಹೋಗದೇ ಇದ್ರೆ ಅವಳು ಇಲ್ಲೇ ಏನಾದರೂ ಮಾಡಿಕೊಳ್ತಾಳೆ ಅಂತ ಗೊತ್ತಾಗುತ್ತೆ. ಹೋದರಂತೂ ಏನಾಗ್ತದೆ ಅನ್ನುವುದು ಶಿವನಿಗೆ ಗೊತ್ತಿತ್ತು. ಅವನು ಸುಮ್ಮನಾಗ್ತಾನೆ. ಈ ಮೌನವನ್ನು ಅನುಸರಿಸಿದ ಹಾಗೋ, ಅವಳು ತನ್ನ ನಿರ್ಣಯವನ್ನು ತಾನೇ ಮಾಡಿದ ಹಾಗೋ, ಅಂತೂ ಅವಳು ಹೊರಟು ಸಿದ್ಧಳಾಗ್ತಾಳೆ. ತಕ್ಷಣ ಅವಳ ಜೊತೆಗೆ ಇವನ ಪಾರ್ಶ್ವದರು, ರುದ್ರಗಣಗಳೆಲ್ಲ ಹೋಗ್ತಾರೆ. ನಂದಿಯ ಸಹಿತವಾಗಿ ಕೆಲವು ಸೇನೆಯನ್ನು ವೈಭವದಿಂದ ಅವಳನ್ನು ರಥದಲ್ಲಿ ಕೂಡಿಸ್ಕೊಂಡು ಭರ್ಜರಿ ಒಂದು ಮೆರವಣಿಗೆ ಹಾಗೆ ಅವರು ಹೋಗಿ ದಕ್ಷಯಜ್ಞವನ್ನು ಸಮೀಪಿಸ್ತಾರೆ. ಇನ್ನೇನು ದಕ್ಷಯಜ್ಞಕ್ಕೆ ಬಂದಿದ್ದಾರೆ, ಒಳಗೆ ಹೋಗುವಾಗ ಇವಳು ಅತ್ಯಂತ ಉತ್ಸಾಹದಲ್ಲಿ ಹೋದರೆ, ತಂದೆ ಅನಾದರದಿಂದ ನೋಡಿದ ತಕ್ಷಣವೇ ತಾನು ಬರಬಾರದಿತ್ತು ಅಂತ ಗೊತ್ತಾಗುತ್ತೆ. ಆ ಅನಾದರಕ್ಕೆ ಎಷ್ಟು ನೊಂದುಕೊಳ್ತಾಳೆ ಅಂದರೆ, ತಾಯಿ ತೋರಿಸುವ ಪ್ರೀತಿ, ಸೋದರಿಯರು ತೋರಿಸುವ ಪ್ರೀತಿ, ಚಿಕ್ಕಮ್ಮ ಮೊದಲಾದವರು ಎಲ್ಲ ಸಂಬಂಧಿಗಳು ಬಾಬಾ ಅಂತ ಆದರದಿಂದ ಕರೆದರೂ ಕೂಡ ಅವು ಯಾವುದು ಪಥ್ಯವಾಗುವುದಿಲ್ಲ. ಅವಳಿಗೆ ಅಲ್ಲಿ ನಿಲ್ಲುವುದು ಕೂಡ ಕಷ್ಟ ಅಂತ ಗೊತ್ತಾಗುತ್ತೆ. ಬಂದು ಅಪರಾಧ ಮಾಡಿ ಆಗಿದೆ, ಹೋಗುವ ಹಾಗಿಲ್ಲ. ಅವಳು ನೇರವಾಗಿ ಎದುರಾ ಬದರು ದಕ್ಷನಿಗೆ ನಿಂತು ಹೇಳ್ತಾಳೆ, ನಾನು ಬಂದು ದೊಡ್ಡ ತಪ್ಪು ಮಾಡಿದೆ. ನಿನಗೆ ನಿಜವಾಗಿ ಒಬ್ಬ ಯೋಗ್ಯತೆ ಇರುವವನ ದೊಡ್ಡಸ್ತಿಕೆ ಯಾವ ಮಟ್ಟದ್ದು, ಯಾವ ಅಳತೆಯ ಎತ್ತರ ಎಂಬುದು ಗೊತ್ತಿಲ್ಲದ ಸಾಮಾನ್ಯ ನೀಚ ಮನಸ್ಸಿನ ಕೆಡುಕಿನ ಒಂದು ಅಳತೆಯವನು ನೀನು. ಒಂದೊಮ್ಮೆ ನಿನಗೆ ನನ್ನ ಗುರು, ನನ್ನ ದೇವರ, ನನ್ನ ಪತಿದೇವರ ಎತ್ತರ ಗೊತ್ತಿದ್ದರೆ ನೀನಷ್ಟು ಕನಿಷ್ಠವಾಗಿ ಅವನ ಬಗ್ಗೆ ಮಾತನಾಡುತ್ತಿರಲಿಲ್ಲ. ಹೌದು, ನೀನು ಹೇಳಿದೆಯಲ್ಲ, ನನ್ನ ಗಂಡ ಒಬ್ಬ ಬರೇ ರುಂಡಮಾಲಿ, ಭಸ್ಮಧಾರಣೆ ಮಾಡಿ ಸ್ಮಶಾನದಲ್ಲಿರುವವ, ನಿನಗೇನು ಗೊತ್ತು? ಅವನು ಹಾಗೆ ಮಾಡುವ ಅವನ ಭಸ್ಮವನ್ನು ಬ್ರಹ್ಮಾದಿ ಇಂದ್ರಾದಿ ಎಲ್ಲ ದೇವತೆಗಳು ಎಷ್ಟು ಪವಿತ್ರವೆಂದು ಆ ಭಸ್ಮವನ್ನು ಧರಿಸುವವರಿಗೆ ಗೊತ್ತು. ಅದರ ಎತ್ತರ ನಿನಗಲ್ಲ. ಎಲ್ಲಕ್ಕಿಂತ ಮಿಗಿಲಾಗಿ ನೀನು ಅವನಿಗೆ ಸಂಪತ್ತಿಲ್ಲದವ ಎಂದು ಭಾವಿಸಿದೆ. ಸಂಪತ್ತು ಎಂದರೆ ನೀನು ಹೊರಗೆ ಕಾಣಿಸುವ ಯಾವ ಭೌತಿಕ ಶರೀರದಲ್ಲಿ ಕಾಣಿಸುವ ಸಂಗತಿಗಳಿವೆಯಲ್ಲ, ಅದನ್ನೇ ಸಂಪತ್ತು ಎಂದು ಭಾವಿಸಿದ ಹಾಗಿದೆ. ಆಂತರಂಗಿಕ ಒಬ್ಬನ ಆಂತರಂಗಿಕ ಶಕ್ತಿಯ ಒಳಗಿರುವ ಅವಧೂತತ್ವವೋ ಭಗವತ್ ಶಕ್ತಿಯೋ ನಿನಗೆ ಗೊತ್ತಾಗುವುದಕ್ಕೆ ಹೇಗೆ ಸಾಧ್ಯ? ಒಬ್ಬ ಕನಿಷ್ಠ ಎಷ್ಟನ್ನು ಅಳೆಯಬಹುದು ಅಷ್ಟನ್ನೇ ಅಳೆದಿದ್ದಿ ನೀನು. ಇಂಥ ನಿನ್ನ ಅಳತೆಯಲ್ಲಿ ನೀನು ನನ್ನ ಪತಿದೇವನನ್ನು ಕಡಿಮೆ ಮಾಡಿ ಅವನನ್ನು ಕರೆಯದೆ ಬಹಳ ದೊಡ್ಡ ತಪ್ಪು ಮಾಡಿದ್ದಿ. ಈಗ
ನನಗೆ ನಿಜಕ್ಕೂ ಒಂದು ಕೆಡುಕು ಸಂಭವಿಸಿದಾಗ 3 ದಾರಿ. ಒಂದು, ಎದುರಿನವನನ್ನು ಶಿಕ್ಷಿಸುವುದು, ಇಲ್ಲ ನಾವೇ ಸ್ವತಃ ಅಲ್ಲಿಂದ ಓಡಿ ಹೋಗುವುದು. ಮೂರನೆಯದ್ದು ಅಂಥವನ ನಾಲಿಗೆಯನ್ನು ಹಿಡಿದು ಕತ್ತರಿಸಿ ಹಾಕುವುದು. ನಾನು 3 ಮಾಡುವುದಿಲ್ಲ. ಯಾಕೆ ಗೊತ್ತಾ? ನನಗೆ ಇದ್ದು ಬದುಕಿ ನಾಳೆಯ ದಿನ ದಕ್ಷನ ಮಗ ಆದದ್ದರಿಂದ ದಾಕ್ಷಾಯಣಿ ಅಂತ ಕರೆಸಿಕೊಂಡು ನಿನ್ನನ್ನು ನೆನಪು ಮಾಡುವಂತಹ ಸ್ಥಿತಿ ಬರುವುದು ಬೇಡ. ನಾನು ನಿನಗೆ ಹುಟ್ಟಲಿಲ್ಲ ಅನಿಸಿಕೊಳ್ಳುತ್ತೇನೆ ಅಂತ ಹೇಳಿ ಅದೇ ಯಜ್ಞಕುಂಡದ ಮುಂದೆ ನಾವು ಯಾವುದನ್ನು ಶುಕಮುನಿಗಳು ಮತ್ತು ಮೈತ್ರೇಯಿಗಳು ಹೇಳಿದರಲ್ಲ, ನಮ್ಮನ್ನು ನಾವು ಬಿಟ್ಟುಕೊಡುವ ಮುಕ್ತಿ ಮಾರ್ಗ ಮತ್ತು ಕ್ರಮ ಮುಕ್ತಿ ಮಾರ್ಗ ಅಂತ, ಅಂಥದೊಂದು ಸಾವಿನ ಅಥವಾ ಆತ್ಮಾಹುತಿಯ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡ್ತಾರೆ. ಅವಳು ತಾನು ವಜ್ರಾಸನದಲ್ಲಿ ಕೂತು ತನ್ನ ಪ್ರಾಣವನ್ನು ಅದೇ ಮುಕ್ತಿ ಮಾರ್ಗಕ್ಕೆ ಹೋಗುವ ಪ್ರಕ್ರಿಯೆಯ ಹೇಗೆ ಪಂಚಪ್ರಾಣಗಳನ್ನು ನಾಭಿಯಿಂದ ಅನಾಹತ ದಾಟಿಸಿ ವಿಶುದ್ಧಿ ಚಕ್ರಕ್ಕೆ ಬಂದು ಇಡೀ ಇಂದ್ರಿಯಗಳನ್ನು ಅದರಲ್ಲಿ ಕೇಂದ್ರೀಕರಿಸಿ ಆಜ್ಞಾಚಕ್ರದ ಮೂಲಕ ಪ್ರಾಣ ನಿಷ್ಕ್ರಮಣದ ಕ್ರಮವನ್ನು ಮಾಡಿ ಅವಳು ತನ್ನ ಪ್ರಾಣವನ್ನು ತ್ಯಜಿಸಿದಳು. ನೋಡಿ, ಇಡೀ ಭಾಗವತದಲ್ಲಿ ಒಂದು ಥಿಯರಿ ಹೇಳಿದರೆ ಅದಕ್ಕೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಇದೆ. ಹೀಗಾಗುತ್ತೆ ಅನ್ನೋದಕ್ಕೆ ಸತಿ ಉದಾಹರಣೆ. ಅವಳು ಹಾಗೆ ಪ್ರಾಣ ಬಿಟ್ಲು ಅಂತ, ಬಿಡಕ್ಕೆ ಬರುತ್ತೆ ಅನ್ನೋದಕ್ಕೆ ಒಂದು ಎವಿಡೆನ್ಸ್ ಕೂಡ ಕೊಡ್ತಾರೆ ಸಾಕ್ಷಾತ್ ವೇದವ್ಯಾಸರು. ಹಾಗೆ ಸತಿಯ ಪ್ರಾಣ ನಿಷ್ಕ್ರಮಣ ಆಗುತ್ತೆ. ಇತ್ತ ಅವಬೃದ್ಧ ಸ್ನಾನ ಆಗಲಿಲ್ಲ. ಉಳಿದವರೆಲ್ಲ ತಡಿ ಅವನನ್ನು ನಿಲ್ಲಿಸು ಅಂತ ದಕ್ಷನನ್ನು ಕೇಳಿಕೊಂಡ್ರೆ ಅವ ಆ ಕೆಲಸ ಮಾಡಲಿಲ್ಲ. ಅಂತೂ ಅವಳ ಅಲ್ಲಿಯ ಆ ಸಂದರ್ಭದಲ್ಲಿ ಅವಳು ಪ್ರಾಣ ತ್ಯಾಗ ಮಾಡಿದ ಕೂಡಲೇ ಅವಳ ಜೊತೆಗೆ ಬಂದ ಎಲ್ಲ ಪಾರ್ಷದರು ಆ ಕ್ಷಣಕ್ಕೆ ತಾವು ಏನೇನು ಮಾಡಬಹುದು ಕೆಟ್ಟ ಕೆಲಸ ಅಂದರೆ ಯಜ್ಞ ನಿಲ್ಲಿಸುವುದಕ್ಕೆ ಕುಪಿತರಾಗಿ ಅದನ್ನೆಲ್ಲ ಮಾಡ್ತಾರೆ. ಉದಾಹರಣೆಗೆ ಅವರು ಯಜ್ಞ ಕುಂಡವನ್ನು ಆರಿಸ್ತಾರೆ, ಅಗ್ನಿಯನ್ನು, ಅದಕ್ಕೆ ಉಗುಳ್ತಾರೆ, ಮೂತ್ರ ಮಾಡ್ತಾರೆ. ಅಂದರೆ ಯಜ್ಞ ಭಂಗ ಮಾಡಿ ಇವರಿಗೆ ಅದರ ಫಲ ಕೆಡಿಸಬೇಕು ಅಂತ. ಅಷ್ಟರಲ್ಲಿ ಯಜ್ಞವನ್ನು ಆರಿಸ್ಲಿಕ್ಕೆ ಹೊರಟಂತಹ ಆ ಪಾರ್ಷದರನ್ನು ತಡೆಯುವುದಕ್ಕೆ ಭೃಗು ತಾನು ಒಂದು ಮಂತ್ರದಿಂದ ನೀರನ್ನು ಪ್ರೋಕ್ಷಿಸಿ ಋಭು ಅನ್ನುವವನ ದೇವತೆಯನ್ನು ಸೃಷ್ಟಿ ಮಾಡಿ ಆ ಋಭು ಇವರನ್ನೆಲ್ಲ ಓಡಿಸಲಾಗಿ ಇವರು ಅವನ ಎದುರಾಳಿಯಾಗಿ ಯುದ್ಧ ಮಾಡಲಾಗದೆ ಹೊರಟು ಹೋಗ್ತಾರೆ. ಅವರ ಮುಖಾಂತರ ಇತ್ತ ಶಿವನಿಗೆ ಸುದ್ದಿ ತಲುಪ್ತದೆ. ವಿಷಯ ಕೇಳಿದ ತಕ್ಷಣ ಅತ್ಯಂತ ಕುಪಿತನಾದ ಶಿವ ತನ್ನ ಕೂದಲನ್ನು ಕಿತ್ತು ನೆಲಕ್ಕೆ ಹಾಕಲಾಗಿ ಅದರಿಂದ ಅವನ ಅಂಶ ಸಂಭೂತನಾದ ವೀರಭದ್ರ ಹುಟ್ಟುತ್ತಾನೆ. ಏನು ಅಪ್ಪಣೆ ಕೇಳಲಾಗಿ ಅವನಿಗೆ ಇಂಥದೊಂದು ಯಜ್ಞದಲ್ಲಿ ಹೀಗೊಂದು ಘಟನೆ ನಡೆದಿದೆ, ನೀನು ಹೋಗಿ ಅದಕ್ಕೆ ಬೇಕಾದ ಸೇಡು ತೀರಿಸಿಕೊಂಡು ಬಾ. ಹಾಗೆ ವೀರಭದ್ರ ಮತ್ತೆ ದಕ್ಷ ಯಜ್ಞ ನಡೆಯುವ ಜಾಗಕ್ಕೆ ಬಂದು ಆ ಸಂದರ್ಭದಲ್ಲಿ ಮೀಸೆ ತಿರುವಿ ನಗಾಡ್ತಿದ್ದಂತಹ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿದ್ರು ಅಂತ. ಪೂಷ ಅನ್ನುವ ಒಬ್ಬವ ಹಲ್ಲು ತೋರಿಸಿದ್ದಂತೆ ಅವನ ಹಲ್ಲನ್ನು ಕೇಳ್ತಾರೆ. ಭೃಗು ಗಡ್ಡ ಮೀಸೆ ತಿರುವಿದ್ದಂತೆ ಅವನ ಗಡ್ಡ ಮೀಸೆಯನ್ನು ತೆಗಿತಾರೆ. ಆ ಬಳಿಕ ಇವ ದಕ್ಷ ಅವನನ್ನು ಕೊಂದು ಹಾಕುವುದಕ್ಕಾಗಿ ಕತ್ತು ಹಿಚಿಕೆ ಅವನನ್ನು ಕೊಲ್ಲೋ ಪ್ರಯತ್ನ ಮಾಡ್ತಾರೆ. ಆದರೆ ಅವನೇನು ಮಾಡಿದ್ರು ಅವನಿಗೆ ಅವನ ಚರ್ಮದ ಮುಖಾಂತರ ಒತ್ತಿ ಹಿಡಿದು ಸಾಯಿಸುವುದಲ್ಲದೆ ಬೇರೆ ಏನು ಗತಿ ಇಲ್ಲ ಅಂತ, ಖಡ್ಗದಿಂದ ಕೊಯ್ಯೋದಕ್ಕೆ ಬರೋದಿಲ್ಲ ಅಂತ ಗೊತ್ತಾಗಿ ಅವನನ್ನು ಉಸಿರುಗಟ್ಟಿಸಿ ಸಾಯಿಸಲಾಗುತ್ತೆ. ಅವನಿಗೂ ಕೂಡ ಅವನ ಹೋತದ ಮುಖ ಬರಲಿ ಅಂತ ಹಿಂದೆ ಆ ಮೊದಲಿನ ಒಂದು ಶಾಪದಲ್ಲಿ ಆಗ ನಂದಿಕೇಶ್ವರ ಹೇಳ್ತಾನೆ ಇವನಿಗೆ ಹೋತದ ಮುಖ ಬರಲಿ ಅಂತ. ಇಷ್ಟು ಅವನನ್ನು ಕೊಂದು ಹೋದರು. ಅಲ್ಲಿಗೆ ಯಜ್ಞ ಭಂಗವಾಯಿತು. ಅವಭೃತ ಸ್ನಾನವಿಲ್ಲ, ಪೂರ್ಣಾಹುತಿ ಇಲ್ಲ. ಏನು ಮಾಡುವುದು ಅಂತ ಹೇಳಿ ಒಂದು ಕಡೆಯಿಂದ ದೇವತೆಗಳು ಬ್ರಹ್ಮಾದಿಗಳು ಚರ್ಚೆ ನಡೆಸ್ತಾರೆ. ಇತ್ತ ಶಿವ ಹೋಗಿ ತಪಸ್ಸಿಗೆ ಕೂತಿದ್ದಾನೆ ಉಗ್ರನಾಗಿ. ಸತಿಯನ್ನು ಕಳೆದುಕೊಂಡ ಅವನ ವಿರಹ, ಅವನ ತಪಸ್ಸು ಯಾವ ಉಗ್ರತನದಿಂದ ಇತ್ತು ಅನ್ನೋದನ್ನು ಬೇರೆ ಪುರಾಣಗಳಲ್ಲೆಲ್ಲ ವಿವರಿಸ್ತಾರೆ. ಅದೊಂದು ಗಂಡ ಹೆಂಡತಿಯರ ಅಮೋಘವಾದ ದಾಂಪತ್ಯ ವಿವರಣೆ. ಅದು ಮುಂದೆ ಹೇಗೆ ಪಾರ್ವತಿಯಾಗಿ ಅವಳು ಬರುವವರೆಗೆ ಅವನ ತಪಸ್ಸು, ಅದೊಂದು ಬಹಳ ಸುಂದರ. ಅಂದರೆ ಬಹುಶಃ ಯಾವ ಪುರಾಣಗಳಲ್ಲೂ ಕೂಡ ನಿಮಗೆ ಎಲ್ಲವೂ ರಿಪೀಟ್ ಆಗ್ತವೆ ಅಪರೂಪಕ್ಕೆ. ಇದು ಒಂದು ಮಾತ್ರ ಎಲ್ಲ ಪುರಾಣಗಳಲ್ಲೂ ಇದೆ. ಇವರಿಬ್ಬರ ದಾಂಪತ್ಯದ ಕಥೆ ತುಂಬ ಸುಂದರವಾದ ಭಾಗ. ಈ ಶಿವ ಹಾಗೆ ತಪಸ್ಸಿ ಕೂತಾಗ ಬ್ರಹ್ಮನನ್ನ ಕೇಳಕ್ಕೆ ದೇವತೆಗಳು ಹೋಗಲಾಗಿ ದೇವತೆಗಳು ಹೇಳ್ತಾರೆ, ನಮ್ ಕಷ್ಟ ಆಗಿದೆ, ಅಲ್ಲಿ ಹವಿಸ್ಸು ಇಲ್ಲ, ಹೀಗೆ ಅವಭೃತ ಸ್ನಾನ ಆಗಿಲ್ಲ, ಪೂರ್ಣಾಹುತಿ ಇಲ್ಲ, ನಿಂತಿದೆ. ಬ್ರಹ್ಮ ಹೇಳ್ತಾನೆ ಶಿವನಿಗೆ ಅನ್ಯಾಯ ಆಗಿದೆ, ಶಿವನನ್ನ ಬೇಡಿಕೊಳ್ಳಿ, ಶಿವನಲ್ಲದೆ ಇನ್ಯಾರು ಇದನ್ನು ಪರಿಹರಿಸಲಾರರು. ಬ್ರಹ್ಮನ ಜೊತೆಗೆ ಎಲ್ಲರೂ ಬಂದು ಕೇಳಲಾಗಿ ಶಿವ ಹೇಳ್ತಾನೆ, ನಾನೇನು ಕುಪಿತನಾಗಿಲ್ಲ, ಹಸುಳೆ ಒಂದು ತಪ್ಪು ಮಾಡಿದರೆ ದಂಡಿಸುವುದಿಲ್ಲವೇ, ಅಷ್ಟನ್ನೇ ಮಾಡಿದ್ದೇನೆ. ನನಗೆ ಅದೇನು ಕಾಯಂ ದ್ವೇಷವಲ್ಲ. ಈಗೇನಾಗಬೇಕು, ಮತ್ತೆ ಎಲ್ಲ
ಗೆಡ್ಡ ಬರುತ್ತೆ, ಯಾವ ದಕ್ಷನನ್ನು ಕೊಲ್ಲಲಾಗಿತ್ತು ಅವನಿಗೆ ಹೋತದ ಮುಖ ಬರುತ್ತೆ. ಅವರು ಮತ್ತೆ ಆ ಯಜ್ಞವನ್ನು ಮುಂದುವರಿಸಿದರು ಅನ್ನುವ ಭಾಗ ಆಗುವಾಗ ದಕ್ಷ ತಾನು ಪಶ್ಚಾತ್ತಾಪ ಪಟ್ಟು ಹೀಗಾಗಬಾರದಿತ್ತು ಅನ್ನುವ ಹಾಗೆ ಹೇಳುವುದಕ್ಕೆ ತೊಡಗುವಾಗ ಸಾಕ್ಷಾತ್ ವಿಷ್ಣು ಬರ್ತಾನೆ. ಯಾವ ಹವಿಸ್ಸನ್ನು ಸ್ವೀಕರಿಸಬೇಕು ಅಂತ ಇವರು ಪೂರ್ಣಾಹುತಿಗಿದ್ರು, ಆಗ ನಾರಾಯಣನನ್ನೇ ಕರಿಬೇಕು ಅಂತ ವಿಷ್ಣು ಬಂದಾಗ ವಿಷ್ಣು ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಎಲ್ಲಿಯವರೆಗೆ ನೀವು ನಿಮ್ಮ ಯಜ್ಞಗಳಲ್ಲಿ ಈ ರೀತಿಯ ಭೇದ ಮಾಡುತ್ತೀರೋ ಅಲ್ಲಿಯವರೆಗೆ ನಿಮ್ಮ ಯಾವ ಯಜ್ಞದ ಹವಿಸ್ಸು ನನ್ನನ್ನು ಅಥವಾ ನಮ್ಮನ್ನು ಸೇರುವುದಿಲ್ಲ. ಅದು ವಿಷ್ಣು ಇರಲಿ, ಅದು ಶಿವನಿರಲಿ, ಪ್ರತಿಯೊಂದು ಕೂಡ ದೇಹದ ಅವಯವಗಳು ಇದ್ದ ಹಾಗೆ. ಆ ದೇವದ ಅವಯವಗಳಲ್ಲಿ ಕೈ ಬೇರೆ ಕಾಲು ಬೇರೆ ಎಂಬ ಭೇದವನ್ನು ನೀವು ಮಾಡುತ್ತೀರೇನು? ಒಂದು ಮನುಷ್ಯನ ಶರೀರ ಎಂದರೆ ಅದು ಅಖಂಡವಾಗಿ ಕೈಕಾಲುಗಳನ್ನು ಒಳಗೊಂಡದ್ದು. ಹಾಗೆ ಅದರ ಸಮಗ್ರ ಭಾವದಿಂದ ನೀವು ಭಾವಿಸುವಾಗ ಶರೀರಕ್ಕೆ ಸಂಪೂರ್ಣ ಅರ್ಥ ಹೇಗೋ ಹಾಗೆ ಜಗತ್ತಿನ ಶಕ್ತಿಗಳನ್ನು ಭಾವಿಸುವಾಗ ನನ್ನನ್ನಾಗಲಿ ರುದ್ರನನ್ನಾಗಲಿ ನೀವು ಪ್ರತ್ಯೇಕಗೊಳಿಸಿದರೆ ಹವಿಸ್ಸು ನಮಗೆ ಸಲ್ಲುವುದಿಲ್ಲ, ಮಾತ್ರವಲ್ಲ ನಿಮಗೆ ಆಗಬೇಕಾದ ಪೂರ್ಣ ಪ್ರಮಾಣದ ಫಲವಾಗಲಿ ಒಳಿತಾಗಲಿ ಸಂಭವಿಸುವುದಿಲ್ಲ. ಎಲ್ಲಿಯವರೆಗೆ ನಮ್ಮನ್ನು ಅಭಿನ್ನವಾಗಿ ನೀವು ನೋಡುತ್ತೀರೋ, ನಮ್ಮನ್ನು ಎಲ್ಲದರಲ್ಲೂ ನೀವು ಏಕಭಾವದಿಂದ ಕಾಣುತ್ತೀರೋ ಅಲ್ಲಿಯವರೆಗೆ ನಿಮಗೆ ಉದ್ಧಾರ ಇಲ್ಲ ಅನ್ನುವುದನ್ನು ವಿಷ್ಣು ಘೋಷಿಸ್ತಾನೆ. ಅದನ್ನೇ ನಾನು ಹೇಳಿದ್ದು, ದಕ್ಷಯಜ್ಞದ ಕಾಲದಿಂದ ಈ ಭೇದ ಹೋಗಬೇಕು ಅಂತ ಆಗ ವಿಷ್ಣುವಿನ ಬಾಯಿಯಿಂದಲೇ ವೇದವ್ಯಾಸರು ಹೇಳಿಸ. ಇದು ಒಂದು ಕಡೆ ಅಲ್ಲ, ನಿಮಗೆ ಎಲ್ಲ ಕಡೆ ಬರುತ್ತೆ. ಕೃಷ್ಣನನ್ನ ತುಂಬ ಕೊಂಡಾಡ್ತಾರೆ ಅನುಶಾಸನ ಪರ್ವದಲ್ಲಿ ಭೀಷ್ಮರು. ಕೃಷ್ಣನನ್ನು ಕೊಂಡಾಡಿದ ಮೇಲೆ ಕೃಷ್ಣನ ಮಹಿಮೆಯನ್ನೆಲ್ಲ ಹೇಳಿ ಆದ್ಮೇಲೆ ಕೃಷ್ಣನನ್ನೇ ಕೇಳಪ್ಪ ಅಂತ ಯಾವುದೋ ಒಂದು ಪ್ರಶ್ನೆಯನ್ನ ಯುಧಿಷ್ಠಿರನಿಗೆ, ನೀನು ಕೃಷ್ಣನ ಕೇಳು ಅಂತಾರೆ ಭೀಷ್ಮಾಚಾರ್ಯರು ಶರಶಯ್ಯ. ಕೃಷ್ಣ ಇಮಿಡಿಯೇಟ್, ಇಷ್ಟರವರೆಗೆ ಕೃಷ್ಣನ ಮಹಿಮೆಯನ್ನು ಭೀಷ್ಮಾಚಾರ್ಯ ಹೇಳಿದಲ್ಲ, ಇವನು ಇಮಿಡಿಯೇಟ್ ದುರ್ವಾಸರು ಮತ್ತು ಶಿವನ ಮಹಿಮೆಯನ್ನು ಹೇಳಿಕ್ ಶುರು ಮಾಡ್ತಾರೆ. ಹೀಗೆ ಎಲ್ಲ ಕಡೆ ತ್ರಿಪುರ ಸಂಹಾರದಲ್ಲೂ ಕೂಡ ಹಾಗೆ ಕೃಷ್ಣ ಇಮಿಡಿಯೇಟ್ ಶಿವನ ಮಹತ್ವವನ್ನು ಹೇಳುತ್ತಾನೆ. ಒಂದು ಸಂದರ್ಭದಲ್ಲಿ ಕೃಷ್ಣ ನಾನು ಹೇಗೆ ತನಗೆ ಮಗುವನ್ನು ಪಡೀಲಿಕ್ಕೆ ಶಿವನನ್ನು ತಪಸ್ಸು ಮಾಡಿದ್ದೆ ಅನ್ನುವುದನ್ನು ಹೇಳುವ 10 ಅಧ್ಯಾಯಗಳಿವೆ ಮಹಾಭಾರತದಲ್ಲಿ. ನಮಗೆ ಮಾತ್ರ ಅದು ಇನ್ನೂ ಆ ಭೇದ ಹೋಗಿಲ್ಲ. ನಾವೇನೋ ಶಿವ ಅಂದ್ಕೊಳ್ಳೆ ಕಮ್ಮಿ, ವಿಷ್ಣು ಅಂದರೆ ಎತ್ತರ, ನಾವೇ ಎಲ್ಲ ಜಾಗ ಕೊಟ್ಬಿಟ್ಟು ಹಂಗೇನೋ ಮಾಡ್ತಿದ್ದೇವೆ, ನನಗೆ ಗೊತ್ತಿಲ್ಲ. ನಾನು ನನ್ನ ಗುರುಗಳ ಹತ್ರ ಕೇಳಿದ್ದೆ ಇದೇನಪ್ಪ ಹೇಗೆ ಅಂತ. ನನ್ನ ಗುರುಗಳು ಹೇಳಿದರು, ಮಗಳೇ ಅದೊಂದು ಅಡ್ಮಿನಿಸ್ಟ್ರೇಷನ್, ಅವರಿಗೆ ಅವರದ್ದೇ ಅಡ್ಮಿನಿಸ್ಟ್ರೇಷನ್ನ ಪೊಸಿಷನ್ ಇದೆ. ಈ ಜಗತ್ತಿನ ವ್ಯವಸ್ಥೆಯಲ್ಲಿ ಅವ್ರು ಹೀಗಿರಬೇಕು ಅಂತ ಸರ್ವತತ್ವವಾದ ಭಗವಂತ ಅವರಿಗೆ ಒಂದೊಂದು ಪೋರ್ಟ್ಫೋಲಿಯೋ ಕೊಟ್ಟಿದ್ದಾನೆ. ಆ ಪೋರ್ಟ್ಫೋಲಿಯೋದಲ್ಲಿ ಅವ್ರು ತಮ್ಮ ಕೆಲಸ ಮಾಡ್ತಾರೆ. ಅವರು ಎಷ್ಟನೇ ರ್ಯಾಂಕಿನವರು, ನಾವು ಎಷ್ಟನೇ ಅವರು ಅಂತ ನಾವು ಅಳಿಲಿಕ್ಕೆ ನಮಗೇನು ಅರ್ಹತೆ? ನಮಗೆ ಅವರೆಲ್ಲ ಒಂದೇ ಅಲ್ವಾ? ನಾವು ಎಲ್ಲಿದ್ದೇವೆ, ನಮ್ಮ ಅಳತೆ ಏನು, ಅವರು ಎಲ್ಲಿದ್ದಾರೆ ಅಂತ ನಮಗೆ ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ಲ. ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳಬೇಕು ಮಗಳೇ, ಅದು ಭಗವತ್ ತತ್ವಕ್ಕೆ ಸಮರ್ಪಿಸಿಕೊಳ್ಳುವ ಏಕಭಾವದಿಂದ ಸಮರ್ಪಿಸಿಕೋ ಅನ್ನೋ ಮಾತನ್ನು ನನಗಂತೂ ನನ್ನ ಗುರುಗಳು ಹೇಳಿದ್ದಾರೆ. ನಾನು ಆಕಾರದ ಆಚೆಗೆ ಹೋಗಬೇಕು ಅನ್ನುವವಳಾದ್ದರಿಂದ ನನಗೆ ಆಕಾರಗಳೇ ಇಲ್ಲ. ಮೊದಲನೇದು ನಾನು ಆಕಾರ ಅನ್ನೋದನ್ನೇ ದಾಟಬೇಕು ಅನ್ನುವ ಮನಸ್ಥಿತಿ ನನಗೆ ಒಳಗಿಂದ. ನಾನೇನು ಪ್ರಾಕ್ಟೀಸ್ ಮಾಡಿ ಯಾರಿಂದಲೋ ಎರವಲು ತಂದು ಹೇಳೋದಲ್ಲ, ಒಳಗಿಂದ ಆ ಪ್ರಚೋದನೆ ಹಾಗೆ, ಸಾಕು ಇದ್ರ ಆಚೆಗೆ ಹೋಗು, ಇದ್ರ ಆಚೆಗೆ ಹೋಗು ಅಂತ ನಾನು ಎಲ್ಲಿ ನಿಂತರೂ ನನಗೆ ನಿಲ್ಲಕ್ಕೆ ಬಿಡಲ್ಲ ನನ್ನ ಮನಸ್ಸು. ಹಾಗಾಗಿ ಭಗವತ್ ತತ್ವ ಸುಪ್ರೀಂ ಎನರ್ಜಿ ಅಂತ ನಾನು ಪದೇ ಪದೇ ಹೇಳ್ತೀನಲ್ಲ, ಅದು ದೊಡ್ಡದು. ಅದು ಹೇಗೆ ನಡೆಸ್ತದೋ ಹಾಗೆ ನಾವು ಹೋಗುವವರು. ಇಷ್ಟಾದ ಮೇಲೆ ಇದು ಹೆಣ್ಣು ಮಕ್ಕಳ ಚರಿತ್ರೆ ಪ್ರಥಮ ನೋಡಿ. ಸ್ವಯಂಭುವ ಮನುವಿನ ಹೆಣ್ಣು ಮಕ್ಕಳ ಚರಿತ್ರೆಯನ್ನು ಮುಗಿಸಿ ಮೈತ್ರೇಯಿಗಳು ಗಂಡು ಮಕ್ಕಳ ಚರಿತ್ರೆಗೆ ಬರ್ತಾರೆ. ಅಲ್ಲಿ ಪ್ರಿಯವ್ರತ ಮತ್ತು ಉತ್ಥಾನಪಾದ. ಆ್ಯಕ್ಚುಲಿ ಪ್ರಿಯವ್ರತ ದೊಡ್ಡವನು, ಉತ್ಥಾನಪಾದ ಸಣ್ಣವನು ಅಂತ ವಿವರಣೆ. ಆದರೆ ಪ್ರಿಯವ್ರತನನ್ನು ಕೂಡಿಸೋದಿಲ್ಲ, ಯಾಕಂದ್ರೆ ಅವನು ನಿವೃತ್ತಿ ಮಾರ್ಗದ ಹಸಿವಿನವ. ಅವ ನಾರದರ ಮೂಲಕ ಸಿಕ್ಕಾಪಟ್ಟೆ ವಿರಕ್ತಿ ಮಾರ್ಗಕ್ಕೆ ಹೋಗ್ಬಿಟ್ಟಿರ್ತಾನೆ, ಅವನಿಗೆ ಇದರಲ್ಲಿ ಆಸಕ್ತಿಯೇ ಇರೋದಿಲ್ಲ. ಉತ್ಥಾನಪಾದನನ್ನು ಕೂಡಿಸಲಾಗ್ತದೆ. ಉತ್ಥಾನಪಾದನಿಗೆ ಸುರುಚಿ ಮತ್ತು ಸುನೀತಿ ಇಬ್ಬರು ಹೆಂಡಂದರು. ಆ ಇಬ್ಬರು ಹೆಂಡಂದರಲ್ಲಿ ಅವನಿಗೆ ಸುರುಚಿಯ ಮೇಲೆ ಹೆಚ್ಚು ಒಲವು. ನಮ್ಮ ಇದೆಲ್ಲ ಸಿಂಬಾಲಿಕ್ ಅಲ್ವಾ, ನಮಗೆ ನೀತಿಗಿಂತ ರುಚಿಯೇ ಹೆಚ್ಚು ಆಸಕ್ತಿ. ನೀತಿಗಳು ಯಾರಿಗೆ ಬೇಕು? ಹಾಗೆ ಸುನೀತಿ ಅಂದರೆ ಬೇಡಪ್ಪ, ಅವಳ ಬಗ್ಗೆ ಹೆಚ್ಚು ಒಲವಿಲ್ಲ, ಸುರುಚಿಯ ಕಡೆಗೆ ಹೆಚ್ಚು ಒಲವು. ಸುರುಚಿಯ ಮಗ ಇರುವಾಗ ಉತ್ತಮ ಅಂತ ಅವನ ಮಗನ ಹೆಸರು, ಇವನು ಧ್ರುವ ಅಂತ ಸುನೀತಿಯ ಮಗನ ಹೆಸರು. ಪುಟ್ಟ ಬಾಲಕ, 5 ವರ್ಷದ ಮಗು. ಒಂದು ದಿನ ಅಪ್ಪ ಸಿಂಹಾಸನದಲ್ಲಿ ಕೂತಿದ್ದಾಗ ತೊಡೆ ಏರಬೇಕು ಅಂತ ಬರ್ತಾನೆ. ಈ ಧ್ರುವ ತೊಡೆ ಏರಬೇಕು ಅಂತ ಬರುವಾಗ ಸುರುಚಿ ತಡೀತಾಳೆ. ನೀನು ಕೂತ್ಕೊಳ್ಳುವ ಅರ್ಹತೆ ನಿನಗಿಲ್ಲ ಆ ತೊಡೆಯ ಮೇಲೆ. ಎಲ್ಲಿಯವರೆಗೆ ನೀನು ನನ್ನ ಗರ್ಭದಲ್ಲಿ ಮಗನಾಗಿ ಹುಟ್ಟಿ ಬರುವುದಿಲ್ಲೋ ಅಲ್ಲಿಯವರೆಗೆ ನೀನು ಆ ತೊಡೆಯಲ್ಲಿ ಕೂತ್ಕೊಳ್ಳೋ ಅರ್ಹತೆಯನ್ನು ಪಡೆದಿಲ್ಲ
ನಡೆಯೋದಿಲ್ಲ ಅಂತ ತಿಳ್ಕೊ, ಇನ್ನೊಮ್ಮೆ ನಾರಾಯಣನನ್ನು ಪ್ರಾರ್ಥಿಸಿ ನನ್ನ ಗರ್ಭದಲ್ಲಿ ಹುಟ್ಟಿ ಬಾ, ಆಮೇಲೆ ಕುತ್ಕೋ ಅಂತ. ಪುಟ್ಟ ಬಾಲಕನಿಗೆ ಒಂದು ಹೊಸ ಹೊಡೆತ. ಅದು ಮಗುವಿಗೆ ಭಾರಿ ಶಾಕ್ ಆಗುತ್ತೆ. ಅಮ್ಮನ ಹತ್ರ ಹೋಗುತ್ತೆ, ಏನಮ್ಮ ಇದು ಅಂತ. ಸುನೀತ ಹೇಳ್ತಾಳೆ, ಅವಳು ಹೇಗೂ ಕರೆಕ್ಟ್, ಯಾಕೆಂದರೆ ನಿನ್ನ ಅಪ್ಪನಿಗೆ ನನ್ನ ಮೇಲೆ ಹೆಚ್ಚು ಒಲವಿಲ್ಲ, ನನ್ನ ಮಗ ಆದ್ರಿಂದ ನಿನ್ನ ಮೇಲೂ ಅವನಿಗೆ ಪ್ರೀತಿ ಇರಲಿಕ್ಕಿಲ್ಲ. ಅವಳ ಗರ್ಭದಲ್ಲಿ ಧರಿಸಿ ಬಂದ್ರೇನೆ ಅವಳು ಕೂತ್ಕೊಳ್ಳಿಕ್ಕೆ ಬಿಟ್ಟಾಳು, ನಾರಾಯಣನನ್ನೇ ಕೇಳಬೇಕು, ನನಗೂ ಗೊತ್ತಿಲ್ಲ ಅಂತ. ಅಷ್ಟರಲ್ಲಿ ಮಗುವಿಗೆ ಯಾವ ಮಟ್ಟದ ಪರಿಣಾಮ ಅಂದರೆ ಅದು ನೇರವಾಗಿ ಆ ದಾರಿಯನ್ನು ಹುಡುಕಿಕೊಂಡು ಹೊರಡ್ತದೆ. ಬಹಳ ಬಾರಿ ದೇವರ ಬಗ್ಗೆ ಹೇಳುವುದುಂಟು, ಯು ಡು ನಾಟ್ ನೋ ವೇರ್ ಹಿ ಈಸ್, ನೋಬಡಿ ನೋಸ್ ಹಿಸ್ ಅಡ್ರೆಸ್. So far so many have gone, but they have never given the address. So you cannot go to him. It is always otherwise. He will come and knock at your door. Only thing is you have to be prepared ಅಂತ ರಜನೀಶ್. ಇದು ಈ ಮಗುವಿಗೆ ನಾಕ್ ಮಾಡಿದಾಗೆ ಆಗಿರಬೇಕು. ಅದಕ್ಕೆ ಎಲ್ಲಿ ಹೋಗೋದು ಗೊತ್ತಿಲ್ಲ, ಯಾರೋ ನಾಕ್ ಮಾಡ್ತಿದ್ದಾರೆ, ನಾನು ಹೋಗಬೇಕು. ಹೋಗಿದೆ, ಕಾಡಿಗೆ ಹೋಗಿದೆ, ಕಾಡಿನಲ್ಲಿ ಆ ಭಗವಂತ ಇದ್ದಾನೆ, ಏನು ನಾರಾಯಣ ಸಿಗ್ತಾನೆ ಏನೂ ಗೊತ್ತಿಲ್ಲ, ಹೋಗ್ತಾ ಇದೆ. ನಾರದರು ನೋಡ್ತಾರೆ, ಪಾಪ ಈ ಮಗು ಯಾವುದೋ ಒಂದು ಪುಟ್ಟ ಬಾಲಕ, ಈ ಹೊತ್ತಿನಲ್ಲಿ ಇಂಥ ಕೆಲಸಕ್ಕೆ ಹೋಗಬಾರ್ದು, ಈ ಮಗುವಿಗೆ ನಾನು ಮಾರ್ಗದರ್ಶನ ಮಾಡಿ ಅದನ್ನು ವಾಪಸ್ ಕಳಿಸ್ಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಅವರು ಆ ಮಗುವಿಗೆ ಹೇಳ್ತಾರೆ, ಹೋಗಿ ಪುಟ್ಟ ನೀನು ಸಣ್ಣವ, ನಿನಗಿಷ್ಟು ಬೇಗೆಲ್ಲ ಒಂದು ರಾಜಸ ಗುಣ, ಇಷ್ಟು ಆವೇಶ, ಇಷ್ಟು ಕೋಪ, ಇಷ್ಟು ಅದಕ್ಕೆ ಇಮಿಡಿಯೇಟ್ ಒಂದು ಪ್ರತಿಕ್ರಿಯೆ ಮಾಡೋದು ಒಳ್ಳೇದಲ್ಲಪ್ಪ, ಮನೆಗೆ ಹೋಗು, ನಿನ್ನ ಪಾಡಿಗೆ ಇದನ್ನೆಲ್ಲ ಮರೆತು ಬಿಡು, ಒಂದು ದಿವಸ ಸರಿಯಾಗುತ್ತೆ. ಹುಡುಗ ಕೇಳಲ್ಲ, ನನಗೆ ಗೊತ್ತಿಲ್ಲ, ನನಗೆ ನಾರಾಯಣನನ್ನು ಕಾಣಬೇಕು ಅನ್ನುವ ಹಂಬಲ ಮತ್ತು ತೀವ್ರತೆ, ನಾನು ಅದನ್ನು ಬದಲಾಯಿಸುವುದಿಲ್ಲ. ನನಗೆ ಏನಾದರಾಗಲಿ, ಅದು ರಾಜಸ ಇದ್ದರೆ ಇರಲಿ, ಅದು ಕ್ಷತ್ರಿಯ ಗುಣ ಇದ್ದರೆ ನಾನು ಹೋಗ್ತೇನೆ. ಆಗ ಇದರ ಕಾಚಿತ್ಯ ನೋಡಿ ಗೊತ್ತಾಗುತ್ತೆ ನಾರದರಿಗೆ, ಇದನ್ನು ಬಿಟ್ಟರೆ ಇದು ಮುಗೇ ಹೋಗುತ್ತೆ, ಸುಮ್ಮನೆ ಬಿಡಬಾರ್ದು, ಸರಿಯಾಗಿ ಇದಕ್ಕೆ ಹೀಗೆ ಹೋಗು ಅಂತ ಹೇಳೋದು ಒಳ್ಳೆಯದು ಅಂತ. ಆಗ ಅವರು, ನೀನು ಯಮುನಾ ನದಿಯ ಮಧುವನದ ಕಡೆಗೆ ಹೋಗು, ಮತ್ತು ಆ ಮಧುವನದಲ್ಲಿ ನಿರಂತರವಾಗಿ ನಾನು ಹೇಳುವ ಮಂತ್ರವನ್ನು ಜಪಿಸು, ಅದು ನಿರಂತರವಾಗಿ ಇರಲಿ. ಓಂ ನಮೋ ಭಗವತೆ ವಾಸುದೇವಾಯ. ಈ ಮಂತ್ರವನ್ನು ನೀನು ನಿರಂತರವಾಗಿ ಚಾಚು ತಪ್ಪದೆ ಹೇಳು. ಜೊತೆಗೆ ಕಣ್ಣಿನಲ್ಲಿ ಈಗಾಗಲೇ ಶುಕಮುನಿಗಳು ಮತ್ತು ಕಪಿಲ ಮುನಿ ಹೇಳಿದ್ರಲ್ಲ, ಅಂಥದೇ ವಿವರಣೆಯನ್ನು ಕೊಡ್ತಾರೆ. ಹಾಗೆ ಭಗವಂತನನ್ನು ಕಣ್ಣು ಮುಂದೆ ತಂದುಕೊಂಡು ನಿರಂತರವಾಗಿ ಅವನನ್ನು ನೋಡು, ಬೇರೆ ಏನನ್ನೂ ಭಾವಿಸಬೇಡ. ಪುಟ್ಟ ಬಾಲಕ ಹೋಗ್ತಾನೆ. ಮೊದಲ 1 ತಿಂಗಳು 3 ದಿನಕ್ಕೆ ಒಮ್ಮೆ ಬಿದ್ದ ಬೋರೆ ಹಣ್ಣು ಅಥವಾ ಯಾವುದೋ ಹಣ್ಣನ್ನು ತಿಂದು ಬದುಕ್ತಾನೆ. 2ನೆಯ ತಿಂಗಳು 6 ದಿನಕ್ಕೊಮ್ಮೆ ಹುಲ್ಲು, ಕಸ, ಎಲೆ ಬೀಳುತ್ತಲ್ಲ ಅಂಥವುಗಳನ್ನು ತಿಂದು ಬದುಕ್ತಾನೆ. 3ನೆಯ ತಿಂಗಳಿಗೆ 9 ದಿವಸಕ್ಕೆ ಒಮ್ಮೆ ನೀರು ಕುಡಿದು ಬದುಕ್ತಾನೆ, ತನ್ನ ತಪಸ್ಸು ಮುಂದುವರಿಸ್ತಾನೆ. ಅವನ 4ನೆಯ ತಿಂಗಳಿಗಾಗುವಾಗ ಅವನು ಯಾವ ಆಹಾರವೂ ಇಲ್ಲದೆ ವಾಯುವನ್ನು 12 ದಿವಸಕ್ಕೊಮ್ಮೆ ಮಾತ್ರ ತಗೊಳ್ಳೋದು, ಉಳಿದ ಹೊತ್ತು ಕುಂಭಕ. 12 ದಿವಸದವರೆಗೆ ಕುಂಭಕ. ವಾಯು ತಗೊಳ್ಳೋದು ಅಂದರೆ ಪೂರಕ, ಆಮೇಲೆ ಅವನು ಬದುಕಬೇಕಾದ್ರೆ ಅದು ಕುಂಭಕದಲ್ಲಿ ಇರಬೇಕು. ಹಾಗೆ 12 ದಿವಸ ಅವನು ವಾಯು ತಗೊಳ್ತಿರ್ಲಿಲ್ಲ ಅಂತೆ. 12 ದಿವಸಕ್ಕೆ ಒಮ್ಮೆ ತಗೊಂಡ ಅಂದರೆ ಮತ್ತೆ 12 ದಿವಸ ಅಲ್ಲ, ಹೀಗೆ 1 ತಿಂಗಳು ಮಾಡಿದ. ಮುಂದೆ ವಾಯುಸ್ತಂಭನ ಮಾಡಿದನಂತೆ. 5ನೆಯ ತಿಂಗಳಿನಲ್ಲಿ ವಾಯುಸ್ತಂಭನದ ಪರಿಣಾಮವಾಗಿ ಲೋಕದಲ್ಲಿ ಉಸಿರುಗಟ್ಟಲಿಕ್ಕೆ ಪ್ರಾರಂಭವಾಯಿತಂತೆ. ಗಿಡಮರಗಳು ಗಾಳಿ ಇಲ್ಲ, ಗಿಡಮರಗಳ ಸಂಚಾರವಿಲ್ಲದೆ ದೇವತೆಗಳ ಲೋಕದಲ್ಲಿ ಉಸಿರಿಲ್ಲ. ಅವರಿಗೆ ಯಾರೋ ಉಸಿರು ಬಿಗಿ ಹಿಡಿದ ಹಾಗೆ ಅವರು ಸಂಕಟದಲ್ಲಿ ತಾಪದಲ್ಲಿ ಒದ್ದಾಡಿ ಅವರು ಇದೇನಾಗ್ತಿದೆ ಅಂತ ಗೊತ್ತಾಗದೆ ಭಗವಂತನ ಬಳಿಗೆ ಓಡಿದರಂತೆ. ಏನೂ ಆಗ್ತಿದೆ ಗೊತ್ತಿಲ್ಲ, ನಮಗೆ ಉಸಿರಾಟ ಇಲ್ಲವಾಗಿದೆ. ಒಂದು ಬಾಲಕನ ತಪಸ್ಸು ಯಾವ ಮಟ್ಟದ ಜಗಸ್ತಂಭನ ಅಂತ, ಇಡೀ ಜಗತ್ತೆಲ್ಲ ಸ್ತಂಭನವಾಗಿ ನಿತ್ತು ಬಿಟ್ಟಿದೆ ಅನ್ನೋ ಹಾಗೆ ಒದ್ದಾಡುವಾಗ ಭಗವಂತ ಹೇಳಿದನಂತೆ, ನನಗೆ ಗೊತ್ತು ಒಂದು ಪುಟ್ಟ ಬಾಲಕ ನನಗಾಗಿ ತಪಸ್ಸು ಮಾಡುತ್ತಿದ್ದಾನೆ, ನಾನು ಅವನನ್ನು ಹೋಗಿ ಸಂತೃಪ್ತಿಗೊಳಿಸಿ ಬರ್ತೇನೆ, ನೀವು ನಿಶ್ಚಿಂತೆಯಿಂದಿರಿ ಅಂತ ಭಗವಂತ ತಾನಾಗಿ ಗರುಡಾರೂಢನಾಗಿ ಬಂದನಂತೆ. ಬಂದಾಗ ಒಂದು ಆಶ್ಚರ್ಯದ ಹಾಗೆ ನೋಡಿ, ಈ ಪುಟ್ಟ ಬಾಲಕನಿಗೆ ಓಂ ನಮೋ ಭಗವತೆ ವಾಸುದೇವಾಯ
ಕಣ್ಣ ತುಂಬ ಭಗವಂತನ ರೂಪ ಬಿಟ್ಟು ಇನ್ನೇನು ಗೊತ್ತಿಲ್ಲ. ನಿಮಗೆ ಬೇರೆ ಪುರಾಣ ಹೇಳುತ್ತೆ, ಪದ್ಮ ಪುರಾಣ ಎಲ್ಲ. ಆಗ ಹಾವು ಬಂತು, ಆನೆ ಬಂತು, ಸರ್ಪಗಳು ಬಂದವು, ಆಮೇಲೆ ಸಿಂಹ ಮೊದಲಾದ ಪ್ರಾಣಿಗಳು, ಪಿಶಾಚ ಮೊದಲಾದ ಭೂತಗಳು, ಎಲ್ಲ ಕಾಟಗಳು ಇದ್ದು. ಇಲ್ಲಿ ಭಾಗವತ ಅದೆಲ್ಲ ಏನನ್ನು ಹೆಚ್ಚು ವಿವರಿಸೋದಿಲ್ಲ. ಎಲ್ಲ ಕಾಟಗಳು ಬಂದಾಗಲೂ ಕೂಡ ಅವನಿಗೆ ಗೊತ್ತಿಲ್ಲ, ಅವನಿಗೆ ಭಗವಂತನ ಮೂರ್ತಿ, ತನ್ನ ನಾಮ ಜಪ ಅಥವಾ ಮಂತ್ರ ಸ್ಮರಣೆ. ಹೀಗೆ ಇರುವಾಗ ಭಗವಂತ ಎದುರಿಗೆ ಬಂದು ನಿಂತ ಕ್ಷಣಕ್ಕೆ ಇಷ್ಟು ಹೊತ್ತು ಕಣ್ಣ ಒಳಗಿತ್ತಲ್ಲ ಮೂರ್ತಿ, ಅವನು ಪೂರ್ತಿ ಅದರಲ್ಲೇ ಇದ್ದಾನೆ. ಅವನಿಗೆ ಗೊತ್ತೇ ಇಲ್ಲ ಆ ಮೂರ್ತಿ ಮಾತ್ರ ಮತ್ತು ನಾಮಸ್ಮರಣೆ ಅಥವಾ ಮಂತ್ರ ಇದ್ದಕ್ಕಿದ್ದ ಹಾಗೆ ಕಣ್ಣಿನ ಒಳಗಿದ್ದ ಮೂರ್ತಿ ಇಲ್ಲವಾಯಿತಂತೆ. 5-6 ತಿಂಗಳು ಹಾಗೆ ನಿತ್ತ ಹುಡುಗ, ಕಣ್ಣೇ ಬಿಡದೆ ಭಗವಂತನನ್ನೇ ನೋಡಿದವ, ಒಂದು ಕ್ಷಣ ನನ್ನ ಕಣ್ಣೊಳಗಿದ್ದ ದೇವರು ಎಲ್ಲಿ ಹೋದ ಅಂತ ನೋಡುವಾಗ ಎದುರಿಗೆ ನಿಂತಿದ್ದಾನೆ. ಭಗವಂತ ಯಾಕೆ ಕಣ್ಣೊಳಗಿನ ಮೂರ್ತಿಯನ್ನು ಕಳಚಿದ ಅಂದ್ರೆ, ಎದುರಿಗೆ ನಿತ್ತವನನ್ನು ಇವ ನೋಡಬೇಕಲ್ಲ. ಈ ಮಗು ಅಷ್ಟು ತನ್ಮಯವಾಗಿ ಮೂರ್ತಿಯನ್ನು ನೋಡಿದ್ದು ಎಲ್ಲಿ ಹೋದ ಅಂದಾಗ ಎದುರಿಗೆ ಮೂರ್ತಿ ಸಾಕ್ಷಾತ್ ನಿಂತಿದೆ. ಹುಡುಗನಿಗೆ ಮಾತು ಬರಲಿಲ್ಲವಂತೆ. ಸಾಷ್ಟಾಂಗ ಪ್ರಣಾಮ ಮಾಡಿದ ಮಗು ಎದ್ದು ನಿಂತು ಕಣ್ಣಿನಿಂದ ಕುಡಿತದೋ ಏನೋ ದೇವರನ್ನು, ಅಥವಾ ಬಾಯಿ ತುಂಬ ಏನನ್ನೋ ಹೇಳಲಿಕ್ಕೆ ಒದ್ದಾಡಿಕೊಂಡು ಅವನನ್ನೇ ಭಾವಿಸ್ತಿದೆಯೋ, ಹೋಗಿ ಮೈ ತುಂಬ ಆಲಿಂಗಿಸುವ ಭಾವದಲ್ಲಿದೆಯೋ ಅನ್ನುವ ಹಾಗೆ ಭಗವಂತನಿಗೆ ಕಾಣಿಸಿದಂತೆ. ಹಾಗಂತ ನಿಶ್ಚಲವಾಗಿ ಬಿಟ್ಟಿದೆ. ಭಗವಂತ ನೋಡಿದನಂತೆ. ನೋಡಿದಾಗ ಭಗವಂತನಿಗೆ ಗೊತ್ತಾಯಿತು, ಆ ಪುಟ್ಟ ಬಾಲಕನಿಗೆ ಸ್ತೋತ್ರ ಮಾಡಲಿಕ್ಕೂ ಆಗದ ಒಂದು ಥರದ ಸ್ಟನ್ನಡ್ ಅಂತೇವಲ್ಲ, ಹಂಗೆ ದಿಗ್ಭ್ರಾಂತನಾಗಿದೆ ಮಗು ಅಂತ ಅವನಿಗೆ ಗೊತ್ತಾಗಿ, ಅವನು ಆ ಮಗುವಿನ ಮೇಲೆ ಕರುಣೆಯಿಂದ ತನ್ನ ಕೈಯಲ್ಲಿರುವ ಶಂಖವನ್ನೊಮ್ಮೆ ಕೆನ್ನೆಗೆ ನಿಧಾನಕ್ಕೆ ಸವರಿದನಂತೆ. ಭಗವಂತನ ಶಂಖ ಕೆನ್ನೆಗೆ ಸವರಿತೆ ಇಡೀ ಜ್ಞಾನ ಭಂಡಾರ ಆ ಮಗುವಿನ ಮೇಲೆ ಧಾರೆ ಎರೆಯಿತು ಅಂತ. ಭಗವಂತನ ಧ್ಯಾನದಲ್ಲಿ ಹಣ ಬೇಕು ಅನ್ನೋರು ಕಮಲವನ್ನು, ಶಕ್ತಿ ಬೇಕು ಅನ್ನೋರು ಗದೆಯನ್ನು, ಆಮೇಲೆ ಕಾಲಾತೀತರಾಗಬೇಕು ಅನ್ನೋರು ಸುದರ್ಶನ ಚಕ್ರವನ್ನು, ಜ್ಞಾನ ಬೇಕು ಅನ್ನೋರು ಶಂಖವನ್ನು ಧ್ಯಾನಿಸಬೇಕು ಅಂತ ಒಂದು ಕ್ರಮ. ಶಂಖ ಯಾಕೆ ಅಂದರೆ, ಭಗವಂತ ಬಾಯಿ ಇಟ್ಟು ತನ್ನ ಪ್ರಾಣದ ಉಸಿರನ್ನು ಕಳುಹಿಸಿದ ಒಂದು ಸುಂದರವಾದ ಸಾಧನವಲ್ವ. ಇಡೀ ಅವನ ಪ್ರಾಣದ ಉಸಿರು ಅದರೊಳಗಿದೆ. ಅದು ಏನನ್ನು ಮಾಡಲಿಕ್ಕಿಲ್ಲ. ಆದ್ದರಿಂದ ಶಂಖ ಜ್ಞಾನಕ್ಕೆ. ಹಾಗೆ ಒಂದು ಸ್ಪರ್ಶವಾದದ್ದೇ ಧ್ರುವ ನಿರರ್ಗಳವಾಗಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾನೆ. ದಯವಿಟ್ಟು ಓದಿ. ನೀನಲ್ಲವಾ, ನಿನ್ನಿಂದ ಅಲ್ವಾ, ನೀನೇ ಸೃಷ್ಟಿಕರ್ತ, ನಿನ್ನಿಂದ ಆದಿ, ನೀನೇ ಅಂತ್ಯ, ನೀನೇ ಇದೆಲ್ಲದರ ಕಾರಣಕರ್ತರು. ನಾನು ನಿನ್ನ ಮುಂದೆ ನನ್ನ ಈ ಸ್ಥಿತಿಯಲ್ಲಿ ಇದ್ದರೂ ಕೂಡ ಅದು ನೀನೇ ಕಾರಣ. ನೀನು ಬಾರದೇ ಇದ್ರೆ, ನಿನ್ನ ಈ ಜಗತ್ತಿನ ಒಂದು ನಿರ್ವಹಣೆಯ ಸೂತ್ರವಿಲ್ಲದಿದ್ದರೆ ಏನೂ ನಡೀಲಿಕ್ಕಾಗಲಿಕ್ಕಿಲ್ಲ. ನೀನು ಪೂರ್ಣನು. ಇದೆಲ್ಲವನ್ನು ಕೊಂಡಾಡಿ ತನ್ನ ಸ್ತೋತ್ರವನ್ನು ಮುಗಿಸುವಾಗ ನಾನು ಸಂತೃಪ್ತನಾಗಿದ್ದೇನೆ. ನಿನ್ನ ಈ ಎಲ್ಲ ಸ್ತೋತ್ರಗಳಿಂದಲೂ ಭಗವಂತ ಸ್ತೋತ್ರಕ್ಕೆ ಬಹಳ ಸಂಪ್ರೀತನಾಗ್ತಾನೆ ಅನ್ನುವುದು ಇಡೀ ಶ್ರೀಮದ್ ಭಾಗವತದಲ್ಲಿ ನಿಮಗೆ ಗೊತ್ತಾಗುತ್ತೆ. ಹೊಗಳ್ತಾ ಇದ್ರೆ ಆಯಿತು, ನಾವು ಬಂದುಬಿಡ್ತಾನೆ. ನಮ್ಮಲ್ಲೊಂದು ಚೇಷ್ಟೆಯ ಭಾಗವಾಗಿದೆ, ಏನು ಭಾರಿ ಹೊಗಳ್ತಿ ಕೆಲಸ ಆಗ್ಬೇಕಂತ ಅಲ್ವಾ. ಚೇಷ್ಟೆಯ ಭಾಗವಾಗಿ ನಾವು ಹೇಳ್ತೇವೆ. ಚೇಷ್ಟೆಯ ಭಾಗವಾಗಿ ಅಲ್ಲ. ಅಲ್ಲಿ ನೋಡಿ, ನೀವು ಮನಸ್ಸಿಟ್ಟು ಅವನನ್ನು ಕೊಂಡಾಡಿದ್ರೆ ಅವನು ಬರ್ತಾನೆ. ಎಲ್ಲ ವೇದಗಳಲ್ಲೂ ಇದೇ ಥರದ ಸೂಕ್ತಗಳು. ಹೊಗಳಿದ್ರೆ ಆಯ್ತು, ಅವನು ಕಾಣಿಸಿಕೊಳ್ತಾನೆ. ನಿರಂತರ ಸ್ತುತಿ ಮಾಡಿದರೆ ಆಯ್ತು, ಅವ ಪ್ರಸನ್ನನಾಗ್ತಾನೆ. ಸ್ತುತಿಗೆ ಅವನು ಮಾರು ಹೋಗದೆ ಇರೋದೇ ಇಲ್ಲ ಅನ್ನೋದು ಸೂಚ್ಯವಾಗಿ ಎಲ್ಲ ಕಡೆ ಗೊತ್ತಾಗುತ್ತೆ. ಭಗವಂತ ಹೇಳ್ತಾನೆ, ಸಂಪ್ರೀತನಾಗಿದ್ದೇನೆ ನಿನಗೆ, ನನಗೆ. ಆಮೇಲೆ ಆ ಮಗು ಹೇಳ್ತಾ ತನಗಾದ ನೋವು, ತನ್ನ ಈ ಎಲ್ಲ ಪಟ್ಟ, ಅದರ ಸಿಂಹಾಸನದೆಲ್ಲ ಮನಸ್ಸಿನಲ್ಲಿ ಬಂದು ಹೋಗಿದೆ. ಆಗಾದಕ್ಕೆ ಅಪ್ಪ ತೊಡೆ ಕೊಡಲಿಲ್ಲ, ಅಷ್ಟು ನೋವು ಆ ಸ್ತೋತ್ರದಲ್ಲಿ. ಭಗವಂತನಿಗೆ ಗೊತ್ತಾಯಿತು. ಭಗವಂತ ಹೇಳ್ತಾನೆ, ನೀನು ಬಯಸಿದ್ದು ನಿನಗೆ ಸಿಗತ್ತೆ, ಆದರೆ ಅದು ಮಾತ್ರವಲ್ಲ, ನೀನು ಬಯಸಿದ್ದರ ಫಲವಾಗಿ ನೀನು ನನ್ನ ಧಾಮವನ್ನೇ ತಲುಪ್ತಿ. ವಿಷ್ಣು ಧಾಮ, ಪರಂಧಾಮ. ಅಲ್ಲಿ ನೀನು ನನ್ನ ಪದಕ್ಕೆ ಹತ್ತಿರವಾದ ತಾಣದಲ್ಲಿ ಕಾಯಮಾಗಿ ಒಂದು ಮೇಟಿ ಕಂಬದ ಹಾಗೆ ಇರ್ತಿ.
ಇಡೀ ಸಪ್ತರ್ಷಿ ಮಂಡಲ ಮತ್ತು ಗ್ರಹ ನಕ್ಷತ್ರಾದಿಗಳೆಲ್ಲ ನಿನಗೆ ಸುತ್ತು ಬರಬೇಕು. ನಾನು ಕಾಯಮಾಗಿ ನಿನ್ನ ಜೊತೆಗಿರ್ತೇನೆ ಮತ್ತು ಇಡೀ ಪ್ರಳಯದಲ್ಲಿ ಎಲ್ಲ ಲೋಕಗಳು ಹೋದರೂ ಹೇಗೆ ಮೇಲಿನ ಕೆಲವು ಲೋಕಗಳು ಹೋಗುವುದಿಲ್ಲ, ಹಾಗೆ ನಿನ್ನ ಧ್ರುವ ಸ್ಥಾನ ಹೋಗುವುದಿಲ್ಲ ಅಂತ ಅವನಿಗೆ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟು, ಆದರೆ ನೀನು ಈಗ ಮತ್ತೆ ನಿನ್ನ ಪೂರ್ವ ಸ್ಥಿತಿಗೆ ಹೋಗು. 36,000 ವರ್ಷಗಳ ಕಾಲ ನೀನು ಸಿಂಹಾಸನದಲ್ಲಿ ಆಳಬೇಕು. ಅದನ್ನು ಆಳಿದ ನಂತರ ನೀನು ಮತ್ತೆ ನನ್ನ ಹತ್ರ ಬರ್ತಿ. ಅಲ್ಲಿಯವರೆಗೆ ನಿನ್ನ ಕರ್ತವ್ಯಗಳನ್ನು ಮಾಡುವಂತ ಧ್ರುವನಿಗೆ ಆಶೀರ್ವಾದ ಮಾಡುತ್ತಾನೆ ಭಗವಂತ. ಜೊತೆಗೆ ನಿನ್ನ ಸಹೋದರ ಉತ್ತಮ ಅವನು ಯಕ್ಷರಿಂದ ಸಾಯ್ತಾನೆ. ಅದರ ದುಃಖದಿಂದ ಆ ಉತ್ತಮನ ತಾಯಿ ಸುರುಚಿ ಕೂಡ ಕಾಡು ಪ್ರವೇಶ ಮಾಡಿ ಕಾಡ್ಗಿಚ್ಚಿಗೆ ಒಳಗಾಗಿ ಅವಳು ಸಾಯ್ತಾಳೆ. ಆ ಬಳಿಕ ನೀನು ನನ್ನ ಬಳಿ ಬರ್ತೀನಿ, ಇಷ್ಟು ಸೂಚನೆಯನ್ನು ಕೊಟ್ಟು ಕಳಿಸ್ತಾನೆ. ಯಥಾ ಪ್ರಕಾರ ಧ್ರುವ ಸಿಂಹಾಸನಸ್ಥನಾಗ್ತಾನೆ. ಆ ಬಳಿಕ ಅವನ ನಂತರದಲ್ಲಿ ಉತ್ತಮ ಒಂದು ದಿನ ಯಕ್ಷರಿಂದ ಭೇಟಿಯಾಗಿ ಸಾಯ್ತಾನೆ. ಸತ್ತದ್ದರ ಸೇಡು ತೀರಿಸುವುದಕ್ಕೆ ಈ ಧ್ರುವ ಅಲ್ಲಿಗೆ ಹೋಗಿ ಯಕ್ಷರ ಜೊತೆಗೆ ಹೋರಾಟ ಯಾವ ಮಟ್ಟಕ್ಕೆ ಮಾಡ್ತಾನೆ ಅಂದರೆ, ಕುಬೇರ ಬರಬೇಕಾಗುತ್ತೆ ಲಾಸ್ಟಿಗೆ. ಕುಬೇರನ ಜೊತೆಗೆ ಇವನು ಹೋಗ್ತಾನೇನೋ ಅನ್ನೋ ಹಂತ ಬಂದಾಗ ಸ್ವಯಂಭುವ ಮನು ಅಜ್ಜ ಅವನು ಬಂದು ಮೊಮ್ಮಗನಿಗೆ, ಆಹಾ ಕುಬೇರನ ಜೊತೆಗೆ ಹೋರಾಟ ಮಾಡಬೇಡಪ್ಪ, ಸತ್ತದ್ದು ಉತ್ತಮ ಒಂದು ನೆಪ ಯಕ್ಷರಿಂದ ಅನ್ನೋದು, ಅವನು ಸಾಯಲಿಕ್ಕಿತ್ತು, ನೀನು ಈ ಪರಿ ಸೇಡು ತೀರಿಸ್ಕೋಬಾರ್ದು ಬಿಡಿಸಿ. ಕಡೆಗೆ ಕುಬೇರ ಅವನ ಹತ್ರ ಬಂದು ನಿನ್ನ ಈ ಪರಾಕ್ರಮವನ್ನು ಮೆಚ್ಚಿದೆ, ನಿನಗೇನು ವರ ಕೊಡಲಿ ಅಂತ ಕೇಳ್ತಾನೆ. ಕುಬೇರನಿಗೆ ಈ ಹುಡುಗ ಹೇಳ್ತಾನೆ, ನನಗೇನು ವರ ಬೇಡ, ನಿರಂತರ ಭಗವಂತನ ಸ್ಮರಣೆ ಇರಲಿ. ಹೀಗೆ ಧ್ರುವನಿಂದ ಅಂಥ ಒಂದು ಮಾತನ್ನು ಕೇಳಿ ಕುಬೇರ ಅದನ್ನು ಕೂಡ ಅವನಿಗೆ ಒದಗಿಸಲಾಗಿ ಮುಂದೆ 36,000 ವರ್ಷದ ಸಿಂಹಾಸನ ಆಳಿದ ಬಳಿಕ ಅವನ ಒಂದು ದಿನ ಅವನಿಗೆ 2 ಹೆಂಡಂದಿರು. ಆ 2 ಹೆಂಡಂದಿರಿಂದ 4 ಮಕ್ಕಳು. ಅವನ ಭ್ರಮಿ ಅನ್ನುವ ಒಬ್ಬ ಹೆಂಡತಿಯಿಂದ ಅವನಿಗೆ ವತ್ಸರ ಮತ್ತು ಕಲ್ಪ ಅಂತ 2 ಮಕ್ಕಳು. ಇಳಾದೇವಿ ಅನ್ನುವ ಇನ್ನೊಂದು ಹೆಂಡತಿಯಿಂದ ಅವನಿಗೆ ಉತ್ಕಲ ಮತ್ತೊಂದು ಹೆಣ್ಣು ಮಗಳು. ಅವನು ಉತ್ಕಲನಿಗೆ ಪಟ್ಟಾಭಿಷೇಕ ಮಾಡಿ ತಾನು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾನೆ. ಇನ್ಫ್ಯಾಕ್ಟ್ ಧ್ರುವನಿಗೆ ತಾನು ಭಗವಂತನಿಂದ ಆಶೀರ್ವಾದ ಪಡೆದು ಭಗವಂತ ಅದೃಶ್ಯನಾದ ಮೇಲೆ ಅನ್ನಿಸ್ತದಂತೆ, ಭಗವಂತ ಬಂದಾಗ ಏನನ್ನು ಕೇಳಿಬಿಟ್ಟೆನಲ್ಲ, ನಿಜವಾಗಿ ಕೇಳುವುದನ್ನು ಕೇಳಬಾರದೆ ಇನ್ಯಾವುದನ್ನೋ ಕೇಳಿದೆನಲ್ಲ ಅಂತ. ಅವನು ಕೇಳಿದ್ದಲ್ಲ, ಮನಸ್ಸಿನಲ್ಲಿ ಹಾದು ಹೋಗಿತ್ತು ಈ ಸಿಂಹಾಸನ, ಅಪ್ಪನ ತೊಡೆ. ಅದಕ್ಕೆ ನೋಡಿ, ಬಯಸಿ ಬೇಡಿದರೆ ಬಯಸಿದ್ದ ನೀವ, ಬಯಸದೇ ಬೇಡಿದರೆ ತನ್ನ ನೀವ. ಏನು ಕೇಳಬಾರ್ದು. ಇದೇ ಅಂತ ಕೇಳಿದರೆ ಏನೇನೋ ನಾವು ಮಾಡಿದ ಲಿಸ್ಟ್. ನನ್ನ ಅಪ್ಪ ನನಗೆ ಹೇಳ್ತೀನಿ, ದೇವ್ರ ಮುಂದೆ ಕೂತ್ಕೊಂಡು ಬಹಳ ದೊಡ್ಡ ಲಿಸ್ಟ್ ಪ್ರಾರ್ಥನೆ ಮಾಡಿದಾಗ ಒಂದು ದಿವಸ ನಾನು ಇನ್ನೂ 4ನೇ ಕ್ಲಾಸ್ ಇರ್ಬೋದು, ಹೊರಗೆ ಬಂದಾಗ ಕೇಳಿದರು, ಏನು ಮಾಡಿದೆ ದೇವರ ಮುಂದೆ? ಅಪ್ಪ ನಾನು ದೇವರಿಗೆಲ್ಲ ಬೇಡಿದೆ. ಏನು ಬೇಡಿದೆ? ಅಪ್ಪಂಗೆ ಆಯುಷ್ಯ ಕೊಡು, ಅಮ್ಮಂಗೆ ಆಯುಷ್ಯ ಕೊಡು, ಅವರಿಗೆ ಆರೋಗ್ಯ ಕೊಡು, ನನಗೆ ವಿದ್ಯೆ ಕೊಡು, ಬುದ್ಧಿ ಕೊಡು, ಇಷ್ಟುದ್ದಲ್ಲಿ ಇಷ್ಟು ಹೇಳಿದೆ ನಾನು. ಆವಾಗ ನಮ್ಮಪ್ಪ ಸುಮ್ಮನೆ ನಕ್ಕೋತ ಕೇಳಿದರು ನಾನು ಅಷ್ಟು ಲಿಸ್ಟನ್ನು. ನಾನು ರಾಘವೇಂದ್ರ ಸ್ವಾಮೀಜಿ ನಮಸ್ಕಾರ ಮಾಡಿ ಹೊರಗೆ ಬರೋದು. ಆಗ ನನ್ನ ಅಪ್ಪ ಹೇಳಿದರು, ಮಗಳೇ ನಿಂಗೆ ಏನು ಬೇಕು ಅಂತ ಅವನಿಗೆ ಗೊತ್ತಿಲ್ವಾ? ನೀನು ಅವನಿಗೆ ಹೇಳಬೇಕಾ ನನಗೇನು ಬೇಕು ಅಂತ? ಇನ್ನು ಮುಂದೆ ನಿನಗೆ ಅವನಿಗೆ ಗೊತ್ತಿದೆ ಅನ್ನೋದನ್ನು ನೀನು ತಿಳ್ಕೊಂಡು ಪ್ರಾರ್ಥನೆ ಮಾಡು. ಆವತ್ತಿಂದ ನಾನು ನನ್ನ ನಮಸ್ಕಾರದಲ್ಲಿ ಒಂದೇ ಮಾತು, ನನಗೆ ಏನು ಬೇಕು ನಿನಗೆ ಗೊತ್ತು, ಅದನ್ನು ಕೊಡು, ಬೇಡವಾದದ್ದನ್ನು ಕಳಿ, ಅಷ್ಟೇ ನಮಸ್ಕಾರ ಮಾಡಿ ಬರ್ತಿದೆ. ಪಿನ್ ಪಾಯಿಂಟೆಡ್ ಪ್ರಾರ್ಥನೆ ಭಗವಂತನ ಜೊತೆಗೆ ಹೇಗಿರಬೇಕು ಅಂತ ಅಪ್ಪ ಹೇಳಿದ್ದು. ಧ್ರುವನಿಗೆ ಅದೇ ಆಯಿತು. ನಾನು ಕೇಳಬೇಕಾದ್ದು ಕೇಳಿದೆ, ನಾನು ಬೇಡಾದ ಕೇಳಿದೆ ಅಂತ ಅವನಿಗೆ. ಯಾಕೆ ಅಪೇಕ್ಷೆ ಬಂತು ನೋಡಿ, ಇದು ಬೇಕು ಅಂತ ಬಂತು, ಬರಬಾರ್ದಿತ್ತು ಅಂತ. ಅದನ್ನು ಪರಿತಪಿಸ್ತಾನೆ. ಅದರ ಪರಿಣಾಮ ಅಂತೂ ತಾನು ಬದರಿಗೆ ಹೋಗ್ತಾನೆ. ನಿವೃತ್ತಿ ಮಾರ್ಗದ ತಪಸ್ಸು ಯಥಾ ಪ್ರಕಾರ ಯಾವುದನ್ನೆಲ್ಲ ಶುಕಮುನಿಗಳು ಹೇಳ್ಕೊತ ಬಂದ್ರಲ್ಲ, ಪ್ರಾಣಾಯಾಮ ಮತ್ತೊಂದು ಮಗದೊಂದು, ಅದೆಲ್ಲವನ್ನು ತಾನು ಮುಕ್ತಿ ಮಾರ್ಗಕ್ಕೆ ಬೇಕಾದ ಎಲ್ಲ ಸಾಧನೆಗಳನ್ನು ಮಾಡ್ತಾ ಇರುವಾಗ ಭಗವಂತನ ಪಾರ್ಷದರಾದ ನಂದಸುನಂದರು ಬರ್ತಾರೆ. ಬಂದು ರಥದಲ್ಲಿ ಕುಳಿತು ಅವನನ್ನು ನೀನು ಬಾ ಅಂತ ಕರ್ಕೊಳ್ಳಿಕ್ಕೆ, ನಾವು ನಿನ್ನನ್ನು ಕರೀಲಿಕ್ಕೆ ಬಂದಿದ್ದೇವೆ ಭಗವಂತನ ಕಡೆಗೆ ಅಂತ. ಆಗ ಅವನು ಸಂಪೂರ್ಣ ಸಿದ್ಧನಾಗಿ ನಮಿಸಿ ತಾನು ಇನ್ನು ಆ ರಥ ಏರಬೇಕು ಅನ್ನುವಾಗ ಒಂದು ಸಣ್ಣ ವಾಕ್ಯ ನೋಡಿ, ಮೃತ್ಯು ತನ್ನ ತಲೆಯನ್ನು ಕೊಟ್ಟು ಆ ತಲೆಯನ್ನು ಮೆಟ್ಟಿ ರಥ ಏರಿದ ಅಂತ. ತುಂಬ ಸಾಂಕೇತಿಕ, ಅಂದರೆ ಮೃತ್ಯು ದಾಟಿದ ಅಂತ ಧ್ರುವ. ಆ ಮೃತ್ಯುವಿನ ತಲೆಯ ಮೇಲೆ ತನ್ನ ಪಾದ ಬಿಟ್ಟು ರಥ ಏರಿದ. ವಿಷ್ಣು ಪಾದಕ್ಕೆ ಹೋದ. ಹೋಗುವಾಗ ದಾರಿಯಲ್ಲಿ ಚಿಂತೆ ಆಯಿತಂತೆ ಅವನಿಗೆ, ಅರೆ ನನ್ನ ಅಮ್ಮನನ್ನು ಬಿಟ್ಟು ನಾನು ಬಂದೆನಲ್ಲ ಅಂತ.
ಪಾರ್ಷದರಿಗೆ ಗೊತ್ತಾಗುತ್ತೆ. ನಿನ್ನ ಅಮ್ಮನನ್ನು ಚಿಂತೆ ಮಾಡ್ತಿದ್ಯಾ, ನೋಡಲ್ಲಿ ಮುಂದಿನ ಆ ರಥದಲ್ಲಿ ನಿನ್ನ ಅಮ್ಮನೇ ಹೋಗ್ತಿದ್ದಾಳೆ, ನಿನಗಿಂತ ಮೊದಲು ಅವಳೇ ಆ ದಾರಿಗೆ ನಡೆದಿದ್ದಾಳೆ ಅಂತ ಅಮ್ಮನಿಗೂ ಮೋಕ್ಷ, ಧ್ರುವಸ್ಥಾನ, ಮುಂದೆ ಅವನು ಖಾಯಮ್ಮಾಗಿ ಧ್ರುವ ಅನ್ನುವ ನಕ್ಷತ್ರನಾಗಿ. ಇವತ್ತು ಕೂಡ ನಾವು ಉತ್ತರ ಭಾಗದಲ್ಲಿ ಧ್ರುವ ನಕ್ಷತ್ರ ಅಂತ ತೋರಿಸೋದು ನಮಗೆ ಗೊತ್ತಿದೆ. ನಮ್ಮಪ್ಪ ಯಾವಾಗಲೂ ಹೇಳೋದಿದೆ, ಇಡೀ ಖಗೋಳವನ್ನು ಸೂರ್ಯ ನಕ್ಷತ್ರ ಗ್ರಹಗಳ ಲೆಕ್ಕಾಚಾರ ಮಾಡುವವರೆಲ್ಲ ಧ್ರುವನನ್ನು ಸೆಂಟರ್ ಪಾಯಿಂಟ್ ಇಟ್ಕೊಂಡು ಮಾಡಬೇಕು, ಆಗ ಕರೆಕ್ಟ್ ಲೆಕ್ಕಾಚಾರ ಸಿಗ್ತದೆ. ಯಾಕಂದರೆ ಧ್ರುವ ಒಬ್ಬನೇ ಸ್ಥಿರ, ಉಳಿದವರೆಲ್ಲ ಚಲಿಸ್ತಾರೆ. ಒಂದು ಅವರವರ ಪರಿಭ್ರಮಣ ಇದ್ದೇ ಇದೆ, ಅದಲ್ಲದೆ ಅವರು ಯಾವುದರ ಸುತ್ತುತ್ತಾರೆ. ಧ್ರುವ ಒಬ್ಬನೇ ಭಗವಂತನ ಸ್ಥಿರ ಸ್ಥಾನದಲ್ಲಿರುವವನು. ಆದ್ದರಿಂದ ಗ್ರಹ ನಕ್ಷತ್ರಗಳ ಲೆಕ್ಕಾಚಾರ ಪಕ್ಕಾ ಎಕ್ಯುರೇಟ್ ಆಗಿ ಸಿಗಬೇಕಾದ್ರೆ ಸೈಂಟಿಸ್ಟ್ಗಳು ಧ್ರುವನನ್ನು ಕೇಂದ್ರ ಮಾಡಬೇಕು ಅಂತ ಒಂದು ಸೂಚನೆ ಕೊಡ್ತಾರೆ. ಇರ್ಬೋದು ಅಂತ ಕಾಣಿಸುತ್ತೆ. ಅಂಥ ಒಂದು ಧ್ರುವ ಸ್ಥಾನವನ್ನು ಪಡೆದ ಅಂತ ಧ್ರುವ ಒಬ್ಬ ಭಾಗವತೋತ್ತಮನಾಗಿ ನಮಗೆ ಸ್ವಯಂಭೂ ಮನುವಿನ ಒಂದು ಕುಲದಲ್ಲಿ ಕಾಣಿಸಿಕೊಳ್ತಾನೆ. ಅಲ್ಲೆಲ್ಲ ಹೆಣ್ಣು ಮಕ್ಕಳಲ್ಲಿ ಭಗವಂತನ ಅವತಾರ, ಇಲ್ಲಿ ಭಗವಂತನ ಭಕ್ತ. ಈ ಧ್ರುವ ಹೀಗೆ ಆದ ನಂತರದಲ್ಲಿ ಅವನ ಸಂತಾನ ಮುಂದುವರಿಯುತ್ತದೆ. ನಾನು ಅವರಲ್ಲಿ ಎಲ್ಲರನ್ನ ಹೇಳ್ಕೊಂಡು ಹೋಗೋದಿಲ್ಲ, ಅದು ನಿಮಗೆ ನಾನು ಹೇಳಿದೆ, ಉತ್ಕಲನನ್ನು ಕೂಡಿಸಿದ. ಅವನು ಸ್ವಲ್ಪ ಹುಚ್ಚರ ಹಾಗೆ ವಿಕ್ಷಿಪ್ತ ಅವಧೂತ ಇರ್ತಾನೆ. ಜನರಿಗೆ ಗೊತ್ತಾಗುತ್ತೆ ಇವನಿಗೇನು ಲೌಕಿಕ ಆಸಕ್ತಿ ಇಲ್ಲ ಅಂತ. ಅವನನ್ನು ತೆಗೆದು ವತ್ಸರನನ್ನು ಕೂಡಿಸ್ತಾರೆ. ಆ ವತ್ಸರನ ನಂತರ ಪುಷ್ಪಾರಣ ಅಂತ ಇನ್ನೊಬ್ಬ, ಅವರ ಮಗ ಮತ್ತೆ ಯುಷ್ಟು ಅಂತ, ಅವನ ಮಗ ಅಲ್ಲಿಂದ ಸರ್ವ ತೇಜಸ ಅಂತ, ಸರ್ವ ತೇಜಸ್ಸನ ಮಗ ಚಕ್ಷು ಅಂತ, ಅವನೇ ಚಾಕ್ಷುಷ ಮನ್ವಂತರಕ್ಕೆ. ಈ ಚಕ್ಷುವಿನ ಮಗ ಉಲ್ಮುಖನ ಮಗ ಅಂಗ. ನಾನು ಒಬ್ಬೊಬ್ಬರನ್ನೇ ಹೇಳ್ತಿದ್ದೆ, ತುಂಬ ಜನ ಇರ್ತಾರೆ, ಕೆಲವರು ಎಬ್ಬರು ಕೆಲವರು ಮೂವರೆಲ್ಲ. ನಾನು ವಂಶ ಮುಂದುವರಿಸಿದವ್ರನ್ನಷ್ಟೇ ಹೇಳ್ತಿದ್ದೆ. ಈ ಉಲ್ಮುಖನ ಮಗ ಅಂಗರಾಜ. ಈ ಅಂಗರಾಜನಿಗೆ ಸುನೀತ ಅನ್ನುವ ಹೆಂಡತಿಯಿಂದ ವೇನ ಅನ್ನುವ ಮಗ. ಈ ಅಂಗರಾಜ ಬಹಳ ಒಳ್ಳೆಯ ರಾಜ ಇಡೀ ಧ್ರುವ ವಂಶದ. ಎಷ್ಟು ಒಳ್ಳೆ ಹೆಸರು ತಗೋತಾನೆ ಅಂದರೆ ಅವನಿಗೆ ಒಂದೇ ಒಂದು ಕೊರತೆ ಅಂತ ಏನಿರ್ತದೆ, ಮಕ್ಕಳಿರಲ್ಲ. ಮಕ್ಕಳಿಲ್ಲ ಅನ್ನೋ ಕಾರಣಕ್ಕಾಗಿ ಅವನು ಮಾಡಿದ ಯಾವ ಯಜ್ಞ ಮತ್ತು ಯಾಗಗಳು ಕೂಡ ಸಫಲ ಆಗಲಿಲ್ಲ ಅಂತ ಋಷಿಮುನಿಗಳು ಹೇಳ್ತಿರ್ತಾರೆ. ಈ ಪುತ್ರ ಸಂತಾನ ಅನ್ನುವುದು ಯಜ್ಞಯಾಗಗಳನ್ನು ಸ್ವೀಕರಿಸಬೇಕಾದ್ರೆ ಇರಬೇಕಾದ ಅರ್ಹತೆ ಅಂತ. ಪುತ್ರ ಅನ್ನುವುದಕ್ಕೆ ವ್ಯಾಕರಣವೋ ವಿವರಣೆಯನ್ನು ನೀವು ಗಮನಿಸಿದರೆ, ಪುತ್ರ ಅನ್ನುವುದು ಯಾರು ಅನ್ನುವ ಒಂದು ವಿಶೇಷ ವಿವರಣೆಯನ್ನು ಮತ್ತೆ ವೇದವ್ಯಾಸರು ಕೊಡ್ತಾರೆ. 10 ಥರದ ಪುತ್ರ ಸಂತಾನವನ್ನು ವೇದವ್ಯಾಸರು ಹೇಳ್ತಾರೆ. ಹಾಗಾಗಿ ಹೆತ್ತ ಮಕ್ಕಳೇ ಅಂತಿಲ್ಲ. ನೀವು ಸಾಕಿದ ಮಗ ಆಗ್ಬೋದು, ನೀವು ದತ್ತು ತೆಗೆದುಕೊಂಡ ಮಗ ಆಗ್ಬೋದು, ನಿಮ್ಮ ಹತ್ರ ಬಂದ ಶಿಷ್ಯ ಆಗ್ಬೋದು, ನೀವೇ ಎಲ್ಲೋ ಸಿಕ್ಕ ಅನಾಥ ಮಗುವನ್ನು ನನ್ನ ಮಗ ಅನ್ಬೋದು. ಈ ಥರ ತುಂಬ ವಿವರಣೆಗಳನ್ನು ಕೊಡ್ತಾರೆ. ಹಾಗಾಗಿ ಹೆತ್ತದ್ದೇ ಪುತ್ರ ಅಂತಿಲ್ಲ. ಒಟ್ಟಿನಲ್ಲಿ ಇವನಿಗೆ ಪುತ್ರನಿಲ್ಲದೆ ತನಗೆ ಯಾಗ ಫಲ ಸಿಗ್ತಿಲ್ಲ ಅಂತ ಹೇಳಿ ಋಷಿಗಳು ಹೇಳಿದರು ಅಂತ ಅದಕ್ಕಾಗಿಯೇ ಭಾರಿ ಹಠ ಹಿಡಿತಾನೆ. ಅದರ ಪರಿಣಾಮವಾಗಿ ಮಕ್ಕಳನ್ನು ಪಡಿಬೇಡಪ್ಪ, ಏನು ತೊಂದರೆ ಇಲ್ಲ ಅಂತ ಯಾರಾದರೂ ಹೇಳಿದರೂ ಕೇಳದೇ ಇರುವ ಸ್ಥಿತಿಯಲ್ಲಿ ಮಗುವನ್ನು ಪಡೀತಾನೆ. ಹಾಗೆ ಹುಟ್ಟುವವ ವೇನ ಎಂಥವ ಅಂದರೆ ಇದ್ದ ಬದ್ದವರನ್ನು ಬೇಟೆಯಾಡೋದು, ಪ್ರಾಣಿಗಳನ್ನು ಬೇಟೆಯಾಡೋದು, ಮನುಷ್ಯ ಮಕ್ಕಳು ಸಿಕ್ಕರೆ ಅದರ ಕುತ್ತಿಗೆ ಹಿಚಕಿ ಕೊಲ್ಲೋದು. ನಮಗೆ ಸಗರನಲ್ಲಿ ಒಂದು ಅಸಮಂಜಸ ಅನ್ನುವ ಪುತ್ರ ಸಂತಾನ ಹಾಗೇ ಒಂದು ಉದಾಹರಣೆ. ಇವನು ಹಾಗೆ, ಅವನಿಗೆ ಪರ್ವರ್ಟೆಡ್ ಅಂತೇವಲ್ಲ ನಾವು, ಅವನಿಗೆ ಏನು ಅಂದರೆ ಈ ಕುಕೃತ್ಯಗಳಲ್ಲಿ ಮತ್ತು ಬಹಳ ಹಿಂಸೆಗಳಲ್ಲಿ ಸಂತೋಷ. ಇಂಥ ಕೆಲಸ ಮಾಡ್ತಾ ಇರ್ತಾನೆ. ಅಂಥ ವೇನ ಯಾಕಾದರೂ ನಾನು ಈ ಪುತ್ರನಿಗಾಗಿ ಹಂಬಲಿಸಿದೆ ಅಂತ ಅಂಗರಾಜ ದುಃಖಿಸ್ತಾನೆ. ಸಹಜವಾಗಿ ಅಂಗರಾಜನಿಗೆ ಅನ್ನಿಸ್ತದೆ ಮಕ್ಕಳಿಲ್ಲ ಅನ್ನುವ ಕೊರತೆಯೇ ಒಳ್ಳೆಯದಿತ್ತು ಇಂಥ ದುಷ್ಟ ಮಗನನ್ನು ಪಡೆಯುವುದಕ್ಕಿಂತ. ಇದು ಎಲ್ಲರ ಅಂಡರ್ಲೈನ್ಡ್ ಲೈಫ್ ಸ್ಟೋರಿ. ಸೊ ಅವನು ಹಾಗೆ ಭಾವಿಸಿದಾಗ ಅವನಿಗೆ ಮಾತ್ರ ಏನು ಮಾಡೋದು ಗೊತ್ತಾಗೋದಿಲ್ಲ. ಅವನು ಒಂದು ದಿನ ಇದ್ದಕ್ಕಿದ್ದ ಹಾಗೆ ಏನಾದರೂ ಆಗಲಿ ಅಂತ ಅವನು ಇಡೀ ಸಾಮ್ರಾಜ್ಯವನ್ನು ಬಿಟ್ಟು ತಾನು ತನ್ನ ಪಾಡಿಗೆ ಕಾಡಿಗೆ ಹೋಗ್ತಾನೆ. ಆಗ ಗತಿ ಇಲ್ಲ, ಲೋಕ ಅರಾಜಕ ಆಗಬಾರ್ದು, ರಾಜನನ್ನಾಗಿ ವೇನನನ್ನು ಕೂಡಿಸಲಾಗ್ತದೆ. ವೇನ ಮೊದಲೇ ದುಷ್ಟ. ಈಗ ಅವನೇನು ಹೇಳ್ತಾನೆ, ಎಲ್ಲ ರಾಜರುಗಳಲ್ಲಿಯೇ ಬಂದು ದೇವತೆಗಳು ಆವಾಹಿಸಿರ್ತಾರೆ, ಹಾಗಾಗಿ ನಾನೇ ಎಲ್ಲವೂ, ನಾನೇ ದೇವತೆ, ನಾನೇ ಸಕಲ, ಹಾಗಾಗಿ ಯಜ್ಞಯಾಗಗಳನ್ನು ನನಗೆ ಅರ್ಪಿಸಬೇಕು, ದೇವತೆಗಳಿಗಲ್ಲ. ನೀವು ದೇವತೆಗಳಿಗೆ ಅರ್ಪಿಸಿದರೆ ಏನಾಗುತ್ತೆ, ನೀವು ಗಂಡನನ್ನು ಬಿಟ್ಟು ಮಿಂಡನಿಗೆ ಊಟ ಕೊಟ್ಟ ಹಂಗಾಗುತ್ತೆ. ಈ ಥರದ ಭಾಷೆ, ಈ ಥರದ ಕೆಟ್ಟ ಭಾಷೆಗಳನ್ನು ಕೇಳಲಾಗದೆ ಯಜ್ಞಯಾಗಗಳನ್ನೆಲ್ಲ ಇಷ್ಟು ಅಪವಿತ್ರ ಮಾಡುವ ಮಾತು, ಇಂಥ ದುರಹಂಕಾರಗಳನ್ನು ನೋಡಿ ಋಷಿ ಮುನಿಗಳು ಬೇಸಿತ್ತು. ಅವನ ಮಾತುಗಳಿಂದಲೇ ಅವನ ಅರ್ಧ ಸತ್ತಿರ್ತಾನಂತೆ. ಕೆಟ್ಟ ಮಾತುಗಳು ಕೇಡು ಮಾಡುವವರು ಅವರು ಅರ್ಧ ಸತ್ತಿರ್ತಾರೆ. ಇಂಥ ನಂಬಿಕೆಗಳನ್ನೇ ನಾವೀಗ
ಅವನಷ್ಟು ಕೆಟ್ಟ ಮಾತಾಡ್ತಾನೆ, ನಾನು ಆಡ್ತೇನೆ. ಅವ ಅಷ್ಟು ಕೇಡುಗಳನ್ನು ಮಾಡ್ತಾನೆ, ನಾನು ಕೇಡು ಮಾಡಿ. ಅಲ್ಲ ಸ್ವಾಮಿ, ದಯವಿಟ್ಟು ಅಲ್ಲ. ದಾರಿಯನ್ನು ಬದಲಿಸಬೇಡಿ. ನಾವು ದುಷ್ಟರಾಗುವುದು ದುಷ್ಟರಿಗೆ ಪ್ರತಿಕ್ರಿಯೆ ಅಲ್ಲ. ವೇನನ ವಿಷಯದಲ್ಲಿ ಒಂದು ಮಾತು, ಒಂದು ವಾಕ್ಯ ಸಾಕು ನೋಡಿ. ಅವನ ಕೇಡು ಅವನನ್ನೇ ಕೊಂದಿತ್ತು, ಈಗಾಗಲೇ ಅವನು ಅರ್ಧ ಸತ್ತಿದ್ದ. ಇನ್ನೂ ಅವನ ಕೇಡುಗಳನ್ನು ಅವನು ವಿಸ್ತರಿಸ್ತಾ ಹೋದಾಗ ಒಂದು ದಿನ ಸಿಟ್ಟಿನಿಂದ ಋಷಿಗಳು ಹುಂಕರಿಸಿದ್ರಂತೆ ಸತ್ತ. ನೋಡಿ, ಅಷ್ಟೇ ಸಾಕು. ಸತ್ತ ತಕ್ಷಣ ಮತ್ತೆ ಅರಾಜಕ ಸ್ಥಿತಿ. ರಾಜ ಯಾರು ಗೊತ್ತಿಲ್ಲ, ವೇನನಿಗೆ ಮಕ್ಕಳಿಲ್ಲ, ವೇನ ಮದುವೆ ಆಗಿದ್ದಾಗಲೇ ಉಲ್ಲೇಖಗಳಿಲ್ಲ. ಹೇಗೆ? ಆಗ ಸುನೀತ ಅಳ್ಳಿಕ್ಕೆ ಶುರು ಮಾಡ್ತಾಳೆ, ಹೇಗಪ್ಪ ಮುಂದೆ ಸಂತಾನ ಇಲ್ಲ ಹೇಗೆ? ಆಗ ಋಷಿಮುನಿಗಳು ಅವನ ತೊಡೆಯನ್ನು ಕಡೆದರಂತೆ. ಮಥನ ನೋಡಿ, ನಮ್ಮಲ್ಲಿ ಒಂದು ಸೈನ್ಸ್ ಕೂಡ ಡೆವಲಪ್ ಆಯಿತು ಇತ್ತೀಚಿನ ಕಾಲಘಟ್ಟದಲ್ಲಿ. ಅದನ್ನು ಕ್ರಿಶ್ಚಿಯಾನಿಟಿ ವಿರೋಧಿಸಿತು. ಇವತ್ತು ಕೂಡ ಅದನ್ನು ಎಕ್ಸ್ಪರಿಮೆಂಟ್ ಮಾಡಿ ಲ್ಯಾಬಲ್ಲಿ ಇಡಲಾಗಿದೆ, ಪ್ರಾಕ್ಟಿಕಲಿ ತಂದಿಲ್ಲ. ಕ್ಲೋನಿನಿಂದ ಸೃಷ್ಟಿ, ಜೀವಕೋಶದಿಂದ ಸೃಷ್ಟಿ ಮಾಡಬಹುದು ಅಂತ ಒಂದು ಹೊಸ ಆವಿಷ್ಕಾರ ಆಯಿತು ವಿಜ್ಞಾನದಲ್ಲಿ. ಹಾಗಾಗಿ ನಿಮಗೆ ಗಂಡು ಹೆಣ್ಣು ಬೇಕಾಗಿಲ್ಲ, ಒಂದು ಜೀವಕೋಶವನ್ನೇ ತಗೊಂಡು ಇನ್ನೊಂದು ಆಡು, ಇನ್ನೊಂದು ಇಲಿ, ಇನ್ನೊಂದು ಮನುಷ್ಯ ಸೃಷ್ಟಿಸಬಹುದು ಅಂತ. ಇದನ್ನು ಕ್ರಿಶ್ಚಿಯಾನಿಟಿ ವಿರೋಧಿಸಿದ್ದು. ಭಗವಂತನ ಸೃಷ್ಟಿಗೆ ಬಹಳ ಅಡ್ಡಿ, ಇದನ್ನು ನಾವು ಬಿಡೋದಿಲ್ಲ ಅಂತ. ಹಾಗಾಗಿ ಅದು ಇವತ್ತು ಕೂಡ ಪ್ರಾಕ್ಟಿಕಲ್ ಜೀವನಕ್ಕೆ ಬಂದಿಲ್ಲ, ಪುಣ್ಯವಶಾತ್. ಅಂಥದ್ದೊಂದು ಕಾರಣ ಅಂತ ಕಾಣ್ತದೆ, ಅಂಥದ್ದೊಂದು ವಿಧಾನ ಅಂತ ಕಾಣ್ತದೆ ಇಲ್ಲಿ ಮಾಡಿದ್ದು ಕೂಡ. ಅವರ ತೊಡೆಯ ಜೀವಕೋಶದಿಂದ ಒಂದು ಸೃಷ್ಟಿ. ಅವ ದಪ್ಪ ಕುಳ್ಳಗೆ ವಿಕಾರ, ಅವನನ್ನು ಕೂತ್ಕೊಂಡ್ರಂತೆ. ಹಾಗಾಗಿ ನಿಷಾದ ಅಂತ ಅವನಿಗೆ ಹೆಸರಾಯಿತು. ಅವನನ್ನು ಬಿಟ್ಟರು. ನಂತರ ತೋಳು ಮಥನ ಮಾಡಿದಾಗ ಪೃಥು ಮತ್ತು ಅರ್ಚಿ ಅಂತ ಭಗವಂತನೇ ಸಾಕ್ಷಾತ್ ಅವತರಿಸಿ ಬರ್ತಾನೆ. ಧ್ರುವನ ವಂಶದಲ್ಲಿ ವೇನನಂತ ಒಬ್ಬ ಕೆಟ್ಟ ವಂಶಹೀನ ವ್ಯಕ್ತಿ, ವಂಶೋದ್ಧಾರಕ ಅನ್ನುವ ಅಥವಾ ವಂಶದಲ್ಲಿ ಭಗವಂತ ಅನ್ನಿಸಿಕೊಳ್ಳುವ ಪೃಥು. ನೋಡಿ, ಒಂದು ವಂಶದಲ್ಲಿ ಕೆಟ್ಟವರು ಹುಟ್ಟುತ್ತಾರೆ. ಅಂಗರಾಜನಂತಹ ಅಷ್ಟು ಒಳ್ಳೆಯ ತಂದೆಗೆ ಯಾಕೆ ಕೆಟ್ಟ ಮಗು ಅಂತ ಪ್ರಶ್ನೆ ಬರಲ್ವಾ? ನಮ್ಗೆ ಎಷ್ಟೋ ಸಾರಿ ಅನ್ಸುತ್ತಲ್ಲ, ಎಷ್ಟೆಷ್ಟು ಒಳ್ಳೆ ತಂದೆ ಇರ್ತಾರೆ, ಇನ್ನಿಲ್ಲದಂಥ ದುಷ್ಟ ಮಗ ಆಗಿ ಹೋಗ್ತಾನೆ. ಇಲ್ಲೊಂದು ಸಣ್ಣ ಸೂಚ್ಯವಾದ ಮಾತು ಇದೆ. ಯಾಕೆ ಅಂಗರಾಜ ಇಷ್ಟು ಪುಣ್ಯ ಕಾರ್ಯ ಮಾಡಿದ್ದಾನೆ, ಎಷ್ಟು ಯಜ್ಞ ಕಾರ್ಯಗಳನ್ನು, ಎಷ್ಟು ಒಳ್ಳೆ ರಾಜ, ಪ್ರಜೆಗಳಿಗೆ ಒಂದು ಅನ್ಯಾಯ ಮಾಡಿಲ್ಲ, ಒಳಿತುಗಳ ಪರಾಕಾಷ್ಠೆ, ದಾನ ಧರ್ಮದಲ್ಲಿ ಹೆಸರು, ಅವನಿಗೆ ಯಾಕೆ ಅಂಥ ಕೆಟ್ಟ ಮಗು? ಅಲ್ಲೊಂದು ಸೂಚ್ಯವಾಗಿ ಹೇಳ್ತಾರೆ ವೇದವ್ಯಾಸರು, ಒಂದು ವೇಳೆ ಅವನಿಗೆ ಹುಟ್ಟಿದ ಮಗ ಸಾತ್ವಿಕನು, ಧರ್ಮನಿಷ್ಠನು, ಒಳ್ಳೆಯವನೂ ಆಗಿದ್ದರೆ ಅಂಗರಾಜ ಲೌಕಿಕದಲ್ಲಿ ಮೈಮರೆತು ಬಿಡುತ್ತಿದ್ದ. ಅವನಿಗೆ ಕೆಟ್ಟ ಮಗ ಹುಟ್ಟಿದ್ದರಿಂದ ಈ ಲೋಕ ಚೆನ್ನಾಗಿಲ್ಲ, ಇದರಲ್ಲಿ ನಾನು ಮುಳುಗಿ ಹೋಗಬಾರದು, ನಾನು ಭಗವಂತನ ಕಡೆಗೆ ಹೋಗಬೇಕು ಅನ್ನಿಸಿತು. ಹಾಗಾಗಿ ನಮಗೆ ಯಾರಿಗಾದರೂ ಕೆಟ್ಟ ಮಕ್ಕಳು ಹುಟ್ಟಿದ್ರೆ ಅವರು ನಮ್ಮ ಒಳಿತಿಗಾಗಿ ಹುಟ್ಟಿದ್ದಾರೆ, ಅವರ ಹಣೆ ಬರಹ ಯಾರಿಗೂ ಗೊತ್ತು. ಇಂತಹ ಎಲ್ಲ ಸೂಚನೆ, ಇದು ಎಲ್ಲ ನಾನು ಯಾವಾಗಲೂ ಹೇಳೋದು, ಪ್ರತಿಯೊಂದನ್ನು ಭಗವಂತನ ಕಣ್ಣಿನಲ್ಲಿ ನೋಡೋಣ, ಆವಾಗ ದುಃಖಗಳು ಕಡಿಮೆ. ಭಗವಂತ ಒಳ್ಳೆ ಮಗು ಹುಟ್ಟಿಸಿದ್ರೆ ಭಗವಂತ ಕಾರಣ, ಕೆಟ್ಟ ಮಗು ಹುಟ್ಟಿಸಿದ್ರೆ ಭಗವಂತ ಕಾರಣ. ಅವನೇನೋ ಸಜೆಸ್ಟ್ ಮಾಡ್ತಾನೆ, ಅವನೇನೋ ರೀಸನ್ ಕೊಡ್ತಾನೆ, ಅವನ ಸೂಚನೆಯನ್ನು ತಗೊಳ್ಳೋಣ. ಬಿಟ್ಟು ಅವ ಕೆಟ್ಟವನಿದ್ದಾನೆ ಅಂತ ದಿನ ಇಡೀ ಹಿಂಸಿಸೋದು, ನಾವು ಹಿಂಸೆಗೆ ಒಳಗಾಗೋದು ಅಲ್ಲ. ಹಾಳಾಗೋಗ್ಲಿ ಅವನ ಹಣೆ ಬರಹ. ಏನೇನೆಲ್ಲ ಸೂಚನೆ ಕೊಡ್ತಾರೆ. ಅಂತೂ ವೇನನ ನಂತರ ಹುಟ್ಟಿದ ಮಗ ನೋಡಿ ಪೃಥು. ಆ ಪೃಥುವಿನ ಜೊತೆಗೆ ಲಕ್ಷ್ಮಿಯ ಅಂಶ ಸಂಭೂತಳಾದ ಅರ್ಚಿ, ಇಬ್ರು ಹುಟ್ಟಿದ್ರು, ಗಂಡ ಹೆಂಡತಿ. ಅವರೇ ಮದುವೆ ಆಗ್ತಾರೆ. ಅಲ್ಲಿ ಆ ಥರದ ಸಿಸ್ಟಮ್ ಇತ್ತು ಅಂತ ನಿಮಗೆ. ಶತರೂಪ ಮತ್ತು ಸ್ವಯಂಭುವ ಮನು ಗಂಡ ಹೆಂಡತಿಯರಾದ್ರು, ಒಂದೇ ತಂದೆಯಿಂದ ಹುಟ್ಟಿದ ಎರಡು, ನಿಮಗೆ ಗೊತ್ತಾಗುತ್ತೆ ಅಂಥದ್ದೊಂದು ಕಾಲಘಟ್ಟವೂ ಇತ್ತು ಅಂತ. ಅಲ್ಲಿ ಆದರೂ ಅವರಿಬ್ಬರು ಗಂಡು ಹೆಣ್ಣು ಒಂದು ದೇಹದಿಂದ. ಎಷ್ಟು ಸಾರಿ ಅಣ್ಣ ತಂಗಿ, ದಕ್ಷಿಣ ಮತ್ತು ಸುಯಜ್ಞ ಅಣ್ಣ ತಂಗಿ ಮದುವೆ ಆಗುತ್ತೆ. ಇಲ್ಲಿ ನೋಡಿ, ಅರ್ಚಿ ಮತ್ತು ಪೃಥು ಅವರಿಬ್ಬರು ಒಟ್ಟಿಗೆ ಬಂದರು, ಅವರನ್ನು ಮದುವೆ ಮಾಡಿಸ್ತಾರೆ. ಈ ಪೃಥು ನಿಮಗೆ ಸೂಕ್ಷ್ಮವಾಗಿ ಅಷ್ಟೇ ಹೇಳ್ತೇನೆ, ಭೂಮಂಡಲ ಅಂದರೆ ಅವನೊಂದು ಅವತಾರ, ಶ್ರೀಮದ್ ಭಾಗವತದಲ್ಲಿ ಅವನೊಂದು ಅವತಾರ. ಅದರಿಂದ ನಾನು ಸೂಕ್ಷ್ಮವಾಗಿ ಸ್ವಲ್ಪ ಸಂಕ್ಷಿಪ್ತವಾಗಿ ಅಷ್ಟೇ ಹೇಳ್ತೀನಿ, ಬಹಳ ದೀರ್ಘವಾಗಿ ಅವನ ಅವತಾರದ ವಿವರಣೆ ಇದೆ. ಪೃಥುವಿನ ಅವತಾರ ತುಂಬ ಕ್ಷಾಮ ಇದ್ದ ಕಾಲ. ಯಾಕೆ ವೇನ ಕೆಟ್ಟ ಕೆಲಸ ಮಾಡಿ ಮಾಡಿ ಭೂಮಿ ಮಂಡಲ ಇಡೀ ಬರಗಾಲ, ಯಜ್ಞ ಇಲ್ಲ, ಹವನ ಇಲ್ಲ, ಬೇಕಾದಂತಹ ಹವಿಸ್ ಕೊಟ್ಟಿಲ್ಲ. ಇದರ ಕಾರಣವಾಗಿ ಭೂಮಂಡಲ ಇಡೀ ಕ್ಷಾಮ. ಅಂಥ ಹೊತ್ತಿನಲ್ಲಿ ಬಂದಾಗ ಭೂಮಿ ಪೂರ್ತಿ ಒಣ, ಏನೂ ಇಲ್ಲ, ಆಹಾರ ಇಲ್ಲ, ಧಾನ್ಯ ಇಲ್ಲ. ಆದರೆ ಪೃಥು ಭಗವಂತ, ಅವನಿಗೆ ಗೊತ್ತಾಗುತ್ತೆ ಭೂಮಿ ತನ್ನ ಹೊಟ್ಟೆ ಒಳಗೆ ಎಲ್ಲ ಇಟ್ಕೊಂಡಿದೆ. ಆ ಭೂಮಿಯ ಹೊಟ್ಟೆ ಒಳಗೆ ತಾನು ಅವಿಸ್ತು ಇಟ್ಟುಕೊಂಡಿದೆ ಎಲ್ಲ ಆಹಾರವನ್ನು ಅಂತ ಅವನು ತನ್ನ ಬಾಣ ತೆಗೆದು ಹೊಡೆಯಕ್ಕೆ ಹೋಗ್ತಾನೆ ಭೂಮಿಗೆ.
ಆಗ ಭೂಮಿಗೆ ಗೊತ್ತಾಗುತ್ತೆ ಇವನಿಗೆ ನನ್ನನ್ನು ಕೊಲ್ತಾನೆ ಅಂತ. ಅದು ಗೋವಿನ ರೂಪದಲ್ಲಿ ಓಡುತ್ತೆ, ಆಕಳದ ರೂಪದಲ್ಲಿ, ಹಸುವಿನ ರೂಪದಲ್ಲಿ ಓಡುವಾಗ ಇವನು ಅಟ್ಟಿಸ್ಕೊಂಡು ಹೋಗ್ತಾನೆ, ನಾನು ನಿನ್ನನ್ನು ಬಿಡಲ್ಲ ಅಂತ. ಆಗ ಆ ಹಸು ಹೇಳುತ್ತೆ, ನೋಡು ನನ್ನನ್ನು ಹಸು ನಾನು ಕೊಲ್ಲಬಾರ್ದು, ನೀನು ಕೊಂದರೆ ನಿನಗೆ ಪಾಪ ಬರುತ್ತೆ. ಆಗ ಆ ಹಸುವಿಗೆ ಪೃಥು ಹೇಳ್ತಾನೆ, ನೋಡು ನಿನ್ನಲ್ಲಿ ಹಾಲು ಇದ್ದು ನೀನು ವಂಚಿಸಿ ಕೊಡದೇ ಇದ್ದರೆ ನಿನ್ನನ್ನು ಕೊಲ್ಲಬಹುದು. ನೀನು ನಿನ್ನೊಳಗೆ ಹಾಲು ಇಟ್ಕೊಂಡು ವಂಚಿಸ್ತಿದ್ದೆ, ಅದರಿಂದ ಕೊಲ್ತೇನೆ. ಆಗ ಅದು ಹೇಳುತ್ತೆ, ಇಲ್ಲಪ್ಪ ನನ್ನ ಹತ್ರ ಹಾಲು ಇಟ್ಕೊಳೋದು ಯಾಕೆ ಅಂತ ಹೇಳ್ತೇನೆ. ವೇನ ಕ್ಷಾಮ ಬರುವುದಕ್ಕೆ ವೇನ ಕಾರಣ. ಅವನು ದೇವತೆಗಳಿಗೆ ಹವಿಸು ಕೊಡಲಿಲ್ಲ, ನಾಳೆ ದಿನ ಹವಿಸು ಕೊಡಬೇಕಲ್ಲ, ಆ ದೇವತೆಗಳಿಗೆ ಹವಿಸು ಕೊಡುವುದಕ್ಕೆ ಉಪಯೋಗ ಆಗಲಿ ಮುಂದಿನವರಿಗೆ ಅಂತ ನಾನು ಸಂಗ್ರಹಿಸಿಟ್ಕೊಂಡಿದ್ದೇನೆ. ನಾನು ನನಗಾಗಿ ಸಂಗ್ರಹಿಸಿಟ್ಕೊಂಡಿಲ್ಲ, ಮುಂದಿನ ಜನಾಂಗಕ್ಕಾಗಿ ಇಟ್ಕೊಂಡಿದ್ದೇನೆ. ನೀನು ಖಂಡಿತ ಅದನ್ನು ತಗೋ, ಆದರೆ ಹೇಗೆ ತಗೋಬೇಕು ಗೊತ್ತಾ? ನಾನು ಹಸು ಅಲ್ವಾ, ನನ್ನ ಹತ್ರ ಕರುವಿನ ಹಾಗೆ ಬನ್ನಿ. ನೀವೆಲ್ಲರೂ ಒಂದೊಂದು ಕರುವಿನ ಹಾಗೆ ಬಂದು ನನ್ನ ಹಾಲಿನ ಮುಖಾಂತರ ನಿಮಗೇನು ಬೇಕೋ ತಗೊಳ್ಳಿ. ಹೀಗೆ ಇಡೀ ಜಗತ್ತಿಗೆ ಏನೇನು ಆಹಾರ ಬೇಕಿತ್ತು, ಸರ್ಪಗಳಲ್ಲಿ ವಾಸುಕಿ ಬಂದನಂತೆ, ಪಕ್ಷಿಗಳಲ್ಲಿ ಗರುಡ ಬಂದನಂತೆ, ಒಬ್ಬೊಬ್ಬರು ಅವರ ಲೀಡರುಗಳು, ಮುಖ್ಯರು ಯಾರಿದ್ದಾರೆ ಅವರೆಲ್ಲ ಕರುವಿನ ಆಕಾರದಲ್ಲಿ ಬಂದು ತಮಗೆ ಏನು ಬೇಕು ತಗೊಂಡ್ರು ಅಂತ. ಭೂಮಿಯಿಂದ ಅಥವಾ ಹಸುವಿನ ಮೂಲಕ, ಋತುವಿನ ಮೂಲಕ ಈ ಭೂಮಿ ಮತ್ತೆ ಮರಳಿ ಸಂಪನ್ನವಾಯಿತು, ಜಗತ್ತಿಗೆ ಸಂಪತ್ತನ್ನು ಕೊಟ್ಟಿತು. ಆದ್ದರಿಂದ ಭೂಮಿಯನ್ನು ತನ್ನ ಮಗಳು ಅಂತ ಅವನು ಕರೆದ. ಹಾಗಾಗಿ ಭೂಮಿಗೆ ಪೃಥ್ವಿ ಅಂತ ಹೆಸರಾಯಿತು. ನಮ್ಗೆ ಗೊತ್ತಿಲ್ಲ ನೋಡಿ, ಪೃಥ್ವಿ ಅಂದ್ಬಿಡ್ತೀವಿ. ಪೃಥ್ವಿನಿಂದ ಭೂಮಿ ಪೃಥ್ವಿಯಾಯಿತು. ಮತ್ತೆ ನಾನು ನಿಮಗೆ ಹೇಳ್ತಿದ್ದೇನೆ, ಭೂಮಿ ತಾನು ಓಡಿ ಹೋಗೋದು, ರಕ್ಷಿಸಿಕೊಳ್ಳೋದೆಲ್ಲ ಹಸುವಾಗಿ. ಹಸುವಿಗೂ ಭೂಮಿಗೂ ನೇರ ಸಂಬಂಧ ಅನ್ನೋದನ್ನು ಮತ್ತೊಮ್ಮೆ ಇಲ್ಲಿ ನಮಗೆ ಪ್ರತಿಪಾದಿಸಲಾಗ್ತದೆ. ಹಸು ಚೆನ್ನಾಗಿದ್ರೆ ನಾವು ಚೆನ್ನ, ಹಸು ಕೆಟ್ಟರೆ ನಾವು ಕೆಟ್ಟ. ಹಸು ಓಡಿ ಹೋದರೆ ನಮ್ಮ ಜೀವನ ಓಡಿತು, ನಾವು ಅದರಿಂದ ಫಲ ಪಡೆದರೆ ನಾವು ಸಂಪನ್ನ. ಹಸು ಭೂಮಿಯ ಅವಿಭಾಜ್ಯ ಅಂಗ, ಮತ್ತೊಮ್ಮೆ ಸಾಬೀತಾಗ್ತದೆ. ಇಷ್ಟು ಪೃಥ್ವಿನ ಒಂದು ಭಾಗವಾದರೆ ಅವನು ಶತಕ್ರತ ಅಂತ ಇಂದ್ರನಿಗೆ ಹೆಸರು. ಯಜ್ಞದಲ್ಲಿ 100 ಯಜ್ಞಗಳನ್ನು ಮಾಡಿ ಇಂದ್ರ ಹೆಸರು ಪಡೆದಿದ್ದ. ಆ ಪದವಿಯನ್ನು ಇವನು ಪಡೆಯುವಷ್ಟು ಇವನು 99 ಯಜ್ಞ ಮಾಡ್ತಾನೆ. ಇಂದ್ರ ಎಲ್ಲ ಅಡ್ಡಿ ಮಾಡ್ಲಿಕ್ಕೆ ನೋಡ್ತಾನೆ 100 ಯಜ್ಞನ್ನು. ಆ 100ನೇ ಯಜ್ಞವನ್ನು ಇವನು ಮಾಡಿ ಮುಗಿಸುವುದರೊಳಗಾಗಿ ಬ್ರಹ್ಮ ಮತ್ತು ಭಗವಂತನೇ ಬಂದು, ನೀನು ಶ್ರೇಷ್ಠನಿದ್ದಿ, ಅದಕ್ಕಾಗಿ ಹೋರಾಡಬೇಡ, ಆ ಪದವಿ ಇಂದ್ರನಿಗಿರಲಿ, ನೀನು 99ಕ್ಕೆ ಸಂತೃಪ್ತನಾಗುವಂಥ ಯಜ್ಞವನ್ನು ನಿಲ್ಲಿಸಲಾಗ್ತದೆ. ಈ ಪೃಥು ಯಜ್ಞ ನಿಲ್ಲಿಸ್ತಾನೆ. ಮುಂದೆ ಅವನ ಮಕ್ಕಳಿಗೆ, ಅವನಿಗೆ ಈ ಥರ ಅವನಿಗೂ ಕೂಡ ಮಕ್ಕಳಾಗ್ತಾರೆ ಅನ್ನುವುದು ಕೂಡ, ಅಂದರೆ ಮುಂದೆ ರಾಜವಂಶ ಮುಂದುವರಿಯುತ್ತದೆ ಅನ್ನೋದು ಒಂದು ಭಾಗ. ರಾಜನಾಗಿ ಏನೇನು ಮಾಡಬೇಕು, ವಂದಿಮಾಗಧರು ಅಂತ ನಮ್ಮಲ್ಲಿ ಬಂತು ನೋಡಿ ಒಂದು ಪರಂಪರೆ. ಅವ್ರ ಎದುರಿನಲ್ಲಿ ಅವರನ್ನು ಹೊಗಳ್ತಾ ಹೋಗುವ ವಂದಿಮಾಗಧರು ಬರ್ತಾರೆ ರಾಜನಿಗೆ. ಆ ವಂದಿಮಾಗಧ ಪರಂಪರೆ ಆರಂಭ ಆದದ್ದೇ ಪೃಥುವಿನಿಂದ ಅಂತ ದಾಖಲು. ಎರಡನೇದು, ರಾಜನಾಗಿ ಹೇಗೆ ಹೇಗೆ ಬದುಕಬೇಕು ಅನ್ನೋದೇ ಒಂದೊಂದು ದೀರ್ಘ ಭಾಷಣ ಮಾಡ್ತಾನೆ ತನ್ನ ಮಕ್ಕಳನ್ನು ಕೂಡಿಸಿ. ಅವನು ಸಾಮಾನ್ಯವಾಗಿ ಪ್ರತಿ ಅಧ್ಯಾಯಕ್ಕೆ ಅಥವಾ ಒಂದು ಚರಿತ್ರೆ ಹೇಳಿದ ನಂತರ ಫಲಗಳನ್ನು ಹೇಳುತ್ತಾರೆ ವೇದವ್ಯಾಸರು. ನಾನು ಯಾವುದು ಫಲಗಳನ್ನು ನಿಮಗೆ ಹೇಳಲಿಲ್ಲ, ಯಾಕೆಂದ್ರೆ ನಾನು ಫಲಾಕಾಂಕ್ಷಿ ಆಗಬಾರ್ದು ಅಂತ. ನಿಮಗೂ ಆಯಿತು ನಮಗೂ ಆಯಿತು, ನಮ್ಮ ದಾರಿ ತ್ರಿಗುಣಗಳ ಆಚೆಗೆ ಹೋಗಲಿ ಅಂತ. ಆದರೆ ಪೃಥುವಿನ ವಿಷಯದಲ್ಲೊಂದು ನಾನು ಅದನ್ನು ಹೇಳ್ತೀನಿ, ಯಾಕೆಂದರೆ ವೇದವ್ಯಾಸರು ಹೇಳ್ತಾರೆ, ಯಾವನೇ ರಾಜ ರಾಜ್ಯವನ್ನು ಆಳುವ ಹೊತ್ತಿಗೆ ರಾಜ್ಯದ ವಿರುದ್ಧ ಇನ್ನೊಬ್ಬ ರಾಜ ಇವನ ಎದುರಾಳಿಯಾಗಿ ಯುದ್ಧ ಮಾಡಲು ಬರುವ ಸಂದರ್ಭದಲ್ಲಿ, ಅಥವಾ ಇನ್ನೊಂದು ರಾಜನ ಜೊತೆಗೆ ಯಾವುದೋ ಒಪ್ಪಂದ ಮಾಡಿಕೊಳ್ಳುವ ಹೊತ್ತು ಇದ್ದರೆ, ಈ ರಾಜ ಪೃಥುವಿನ ಚರಿತ್ರೆಯನ್ನು ಓದಿ ಹೋದರೆ ಅವನಿಗೆ ಯಶಸ್ಸು ನಿಶ್ಚಿತ ಅಂತ ಫಲ ಬರೀತಾರೆ. ಪೃಥುವಿನ ಈ ಭಾಷಣ, ಅವನು ರಾಜರು ಹೇಗಿರಬೇಕು, ತೆರಿಗೆ ಹೇಗೆ ಹಾಕಬೇಕು, ಸೇನೆಯನ್ನು ಹೇಗಿಟ್ಕೊಳ್ಬೇಕು, ಮಂತ್ರಿ ಮಾಗಧರ ಜೊತೆಗೆ ಹೇಗಿರಬೇಕು, ತುಂಬ ಸುದೀರ್ಘವಾಗಿದೆ, ಎಲ್ಲ ಓದಿ ತುಂಬ ಸುಂದರವಾಗಿದೆ. ನನಗೆ ಕಾಗೇರಿಯವರು ಒಂದು ದಿವಸ ಕೇಳಿದ್ರು, ಭಾಗವತದಿಂದ ನನಗೇನು ಕೊಡ್ತೀರಿ ಅಂತ. ನಾನು ಪೃಥು ಚರಿತ್ರೆ ಓದಿ ಅಂದಿದ್ದೆ ಅವರಿಗೆ. ಪೃಥು ಚರಿತ್ರೆ ನಾಳೆ ರಾಜಕಾರಣಿ ಆಗುವವರು, ನಾಳೆ ರಾಜನಾಗಿ ಆಳುವವರೆಲ್ಲ ಓದಬೇಕಾದ್ದು ಅಂತ ಸ್ಪಷ್ಟವಾಗಿ ವೇದವ್ಯಾಸರು ಅದಕ್ಕಿರುವ ಫಲ ಹೇಳೋದ್ರಿಂದ ನಾನು ಹೇಳೋದು. ಆ ದೃಷ್ಟಿಯಲ್ಲಿ ಬಹಳ ದೊಡ್ಡ ಒಳ್ಳೆಯ ರಾಜ ಕೂಡ ಭಗವಂತನ ಅವತಾರ. ಅವನು ತನ್ನ ಮಗನಿಗೆ ವಿಜಿತಾಶ್ವ ಅಂತ ಅವನ ಹೆಸರು, ಅವನಾಗಾಗ್ಗೆ ಮರೆಯಾಗ್ತಿದ್ದ ಅನ್ನುವ ಒಂದು ಸಾಮರ್ಥ್ಯ ಇತ್ತು, ಅದರಿಂದ ಅಂತರ್ಧಾನ ಅಂತ ಅವನಿಗೊಂದು ಹೆಸರು. ಆ ವಿಜಿತಾಶ್ವ ಮುಂದುವರಿಸ್ತಾನೆ ಇವನ ಪರಂಪರೆಯನ್ನು. ವಿಜಿತಾಶ್ವನಿಗೆ 2 ಹೆಂಡಂದಿರು, ಶಿಖಂಡಿನಿ ಮತ್ತು ನಭಸ್ವತಿ ಅಂತ. ಶಿಖಂಡಿನಿಯಿಂದ ಪಾವಕ, ಪವಮಾನ, ಶುಚಿ ಅಂತ 3 ಜನ ಅಗ್ನಿಪುತ್ರರು. ಹಿಂದೊಮ್ಮೆ ಅಗ್ನಿಪುತ್ರರು ಶಾಪದಿಂದ ಮಾಯವಾಗ್ತಾರೆ, ಮತ್ತೆ ಹುಟ್ಟಿ ಬರುವುದು ಇಲ್ಲಿ. ಅದಲ್ಲದೆ ನಭಸ್ವತಿಯಿಂದ ಅವನಿಗೆ ಮತ್ತೆ ಹವಿರ್ಧಾನ ಅಂತ ಮಗ.
ಹವಿರ್ಧಾನನಿಗೆ ಹವಿರ್ಧಾನಿ ಅಂತ ಹೆಂಡತಿ. ಆ ಹವಿರ್ಧಾನನ ಮಗನೇ ಬಹಿರ್ಷದ ಅಥವಾ ಪ್ರಾಚೀನ ಬರ್ಹಿ ಅಂತ ಅವನಿಗೆ ಹೆಸರು. ಈ ಬಹಿರ್ಷದ ಅಥವಾ ಪ್ರಾಚೀನ ಬರ್ಹಿ ತನ್ನ ಹೆಂಡತಿ ಶತಧೃತಿಯಿಂದ 10 ಜನ ಪ್ರಾಚೇತಸರನ್ನ ಪಡೆಯುತ್ತಾನೆ. 10 ಜನ ಪ್ರಾಚೇತಸರು ಅವರು ಆಕ್ಚುಲಿ ಸಂತಾನ ನೀವು ಪ್ರಾರಂಭಿಸಿ ಅಂತ ಇವನು ಹೇಳಿದಾಗ ಅವರು ಸಮುದ್ರದಲ್ಲಿ ನೀರಿನಲ್ಲಿ ನಿಂತು 10,000 ವರ್ಷ ತಪಸ್ಸಿಗೆ ಹೋಗಿಬಿಡ್ತಾರೆ. ಈ ಪ್ರಾಚೀನ ಬರ್ಹಿ ಮೈ ಮರೆತು ಅದರಲ್ಲೇ ಮುಳುಗಿಕೊಂಡು ರಾಜ್ಯ ಭೋಗ ಅದರಲ್ಲೇ ತನ್ಮಯ. ಒಂದು ದಿನ ನಾರದರು ಈ ಪ್ರಾಚೀನ ಬರ್ಹಿ ಮೈ ಮರೆತು ಬಿಟ್ಟಿದ್ದಾನೆ, ಇವನಿಗೆ ಎಚ್ಚರಿಸಬೇಕು ಅಂತ ನಾರದರು ಬರ್ತಾರೆ. ಬಂದು ಕೇಳ್ತಾರೆ, ಇವನು ಸಿಕ್ಕಾಪಟ್ಟೆ ಯಜ್ಞಯಾಗಗಳನ್ನು ಮಾಡುವುದರಿಂದಲೇ ದರ್ಭೆಯನ್ನು ನಿರಂತರವಾಗಿ ಯಜ್ಞಕ್ಕೆ ಉಪಯೋಗ ಮಾಡಿದ್ದರಿಂದಲೇ ಅವನಿಗೆ ಪ್ರಾಚೀನ ಬರ್ಹಿ ಅನ್ನುವ ಹೆಸರು ಅಂತ. ಅಲ್ಲಿಯವರೆಗೆ ಬಹಿರ್ಷದ ಅಂತ ಹೆಸರು, ಅದರ ಜೊತೆಗೆ ಪ್ರಾಚೀನ ಬರ್ಹಿ ಅಂತ ಹೆಸರು. ಈ ಪ್ರಾಚೀನ ಬರ್ಹಿ ಯಜ್ಞಯಾಗಗಳಲ್ಲಿ ಹೆಸರುವಾಸಿ. ಆ ಕಾಲಕ್ಕೆ ಯಜ್ಞಯಾಗ ಅಂದ್ರೆ ಅದು ಆಡುಗಳನ್ನು ಹೋತಗಳನ್ನು ಬಲಿ ಕೊಟ್ಟೇ ಆಗುವಂತ. ನಾರದರು ಬರ್ತಾರೆ, ಏನು ಯಜ್ಞಯಾಗ ಮಾಡಿಕೊಂಡು ಸಿಂಹಾಸನ ಅನುಭವಿಸಿಕೊಂಡು ಭೋಗ ರಾಜ್ಯದಲ್ಲಿ ಸುಖವಾಗಿದ್ದೀನಿ ಅಂತ ತಿಳಿದಿದ್ದೀಯಾ? ಎಷ್ಟು ಸಮಯ ಇದನ್ನೇ ಮಾಡಿಕೊಂಡಿರುವವ? ಯಾಕೆ? ನಾನು ಸುಂದರವಾಗಿ ಕರ್ತವ್ಯಗಳನ್ನು ಮಾಡ್ತಿದ್ದೇನೆ, ನಾನು ನೋಡಿ ಎಷ್ಟು ಯಜ್ಞಯಾಗಗಳನ್ನು ಮಾಡ್ತೇನೆ, ನಾನೆಲ್ಲ ರಾಜ್ಯ ಆಡಳಿತ ಯಾವುದರಲ್ಲೂ ದೋಷ ಮಾಡಲಿಲ್ಲ. ನಾರದರು ಹೇಳ್ತಾರೆ, ಎಷ್ಟು ಸಮಯ ಮಾಡ್ತಿ? ಯಜ್ಞಯಾಗ ಮಾಡಿದ್ರ ಫಲ ಬಹಳ ಸಿಗ್ತದೆ ಅಂತ ಎಣಿಸಿದ್ಯಾ? ಅಲ್ಲಿ ನೋಡು, ಸರಿ ಆಕಾಶದ ಕಡೆಗೆ ನೋಡು, ಎಲ್ಲ ಆಡು ಮತ್ತೆ ಹೋತಗಳು ಕೋಡು ಮುಂದೆ ಮಾಡಿಕೊಂಡು ಯಾವಾಗ ಸೇಡು ತೀರಿಸುವುದು ಅಂತ ಕಾಯ್ತಾ ಇದ್ದಾವೆ. ಇವನಿಗೆ ಕೂಡಲೇ ಅನ್ಸ, ಅಲ್ಲ ಅಂದ್ರೆ ನಾನು ಇನ್ನೇನು ಮಾಡಬೇಕಿತ್ತು ನನಗೆ ಗೊತ್ತಾಗ್ಲಿಲ್ಲ. ನಿನ್ನ ಹಾಗೆ ಒಬ್ಬ ಇದ್ದ, ಅವನ ಕತೆ ಹೇಳುತ್ತೇನೆ, ಆಗ ನಿಂಗೆ ಅರ್ಥ ಆಗ್ತದೆ ಅಂತ ಪುರಂಜನ ಉಪಾಖ್ಯಾನವನ್ನ ಪ್ರಾರಂಭ ಮಾಡ್ತಾರೆ. ಸಮಯ ಇದೆ ಅಲ್ಲ? ಪುರಂಜನ ಉಪಾಖ್ಯಾನವನ್ನ ಪ್ರಾರಂಭ ಮಾಡ್ತಾರೆ ನಾರದರು. ಪುರಂಜನ ಅಂತ ಒಬ್ಬ ಇದ್ದ, ಅವನಿಗೆ ಅವಿಜ್ಞಾತ ಅಂತ ಜೀವದ ಗೆಳೆಯ. ಇಬ್ಬರು ತಮ್ಮ ಪಾಡಿಗೆ ಇರುವಾಗ ತುಂಬಾ ಚೆನ್ನಾಗಿ ಸುತ್ತಾಡ್ಕೊಂಡು ಆರಾಮ್ ತಿರುಗಾಡ್ತಾ ಇರ್ತಾರೆ. ತುಂಬ ವಿಶೇಷವಾದ ಒಂದು ಉಪಾಖ್ಯಾನ, ಬಹಳ ಪ್ರಸಿದ್ಧವಾದ್ದು, ಮತ್ತು ಅದನ್ನು ಹೇಳದಿದ್ರೆ ಭಾಗವತ ಇನ್ಕಂಪ್ಲೀಟ್ ಅಂತಲೇ ಅರ್ಥ. ಸೊ ಪುರಂಜನ ಅವಿಜ್ಞಾತನ ಜೊತೆಗೆ ತನ್ನ ಪಾಡಿಗೆ ತಿರುಗಾಡ್ತಾ ಇದ್ದ. ಅವನು ಎಷ್ಟು ಸುಖವಾಗಿದ್ದ ಮತ್ತು ಎಷ್ಟು ಅವನ ಜೀವನದಲ್ಲಿ ಆ ಅವಿಜ್ಞಾತನ ಜೊತೆಗೆ ಇತ್ತಲ್ಲ, ಅದೆಲ್ಲವನ್ನೂ ತಿರುಗಾಡ್ತಾ ತಿರುಗಾಡ್ತಾ ಒಂದು ದಿನ ಅವನಿಗೆ ನವದ್ವಾರದ ಒಂದು ಪುರ ಕಾಣಿಸಿತು. ಆ ನವದ್ವಾರದ ಪುರ ಕಾಣಿಸಿದ್ದೆ ಅವನ ಆ ನವದ್ವಾರದ ಪುರವನ್ನ ಹೊಕ್ಕ ಪುರಂಜನ ಪುರ. ಈ ಪುರಂಜನ ಪುರವನ್ನು ಹೊಕ್ಕವನೇ, ಅದು ಹೇಗಿತ್ತು? ಎಲ್ಲವೂ ಇದೆ ಅಲ್ಲಿ, ಏನಿಲ್ಲ, ಉದ್ಯಾನ ಇದೆ, ಈಜುವುದಕ್ಕೆ ಸರೋವರ ಇದೆ, ಲತಾ ಮಾಡಗಳಿವೆ, ಅದರ ಜೊತೆಗೆ ಬೇಕಾದಷ್ಟು ಸುಂದರದ ಪುಷ್ಪಗಳಿವೆ, ಆಕರ್ಷಕವಾಗುವ ಹಾಗೆ ನವಿಲು ಗಿಳಿ ಕೋಗಿಲೆಗಳು ಕೂಗ್ತವೆ. ಅಂತಿಂಥ ಸೌಂದರ್ಯವಲ್ಲ, ಅದರ ಒಳಗೆ ಪುರಂಜನ ಮೈಮರೆತು ಹೋಗಬೇಕು ಅಂದರೆ ಅದಕ್ಕೆ 5 ಪೂರ್ವಕ್ಕೆ ಮುಖ ಮಾಡಿದ ಬಾಗಿಲುಗಳು, ಒಂದು ಉತ್ತರಕ್ಕೆ, ಒಂದು ದಕ್ಷಿಣಕ್ಕೆ ಬಾಗಿಲು, ಇನ್ನೊಂದು ಪಶ್ಚಿಮಕ್ಕೆ 2 ಬಾಗಿಲುಗಳು, ಎಲ್ಲ 9 ಬಾಗಿಲುಗಳ ಮನೆಯನ್ನು, ಆ ಪುರವನ್ನು ಪ್ರವೇಶ ಮಾಡಿ ಅವನು ಸುಖವಾಗಿ ಅದರಲ್ಲಿರುವ ಆ ಲೋಕದಲ್ಲಿ ಮೈ ಮರೆತು, ಅವಿಜ್ಞಾತನೂ ಇದ್ದಾನ ಅನ್ನೋದನ್ನು ಮರೆತು ತನ್ನ ಪಾಡಿಗೆ ತಿರುಗಾಡ್ತಿರುವಾಗ ಒಂದು ಸುಂದರವಾದ ಸ್ತ್ರೀ ಬಂದಳು. ಮೊದಲೇ ಪುರಂಜನ ಪುರದಲ್ಲಿ ಮೈ ಮರೆತಿದ್ದ, ಎದುರಿಗೆ ಸ್ತ್ರೀ ಬೇರೆ, ಅವನಿಗೆ ಇನ್ನೇನೂ ಕಾಣಿಸಲಿಲ್ಲ. ಆ ಸ್ತ್ರೀಯನ್ನು ನೋಡಿದ, ಮೈ ಮರೆತ, ಅವಳ ಸೊಬಗಿಗೆ ಮರುಳಾದ. ನೋಡಿದರೆ ಅವಳ ಜೊತೆಗೆ 10 ಜನ ಇದ್ದಾರೆ, ರಕ್ಷಕರ ಹಾಗೆ ಸಖಿಯರೋ ಮತ್ತೊಬ್ಬರು. ಅದರ ಜೊತೆಗೆ ಇನ್ನೊಬ್ಬ ಕಾಣಿಸ್ತಾನೆ, ಅದಲ್ಲದೆ 5 ಹೆಡೆಯ ಒಂದು ಸರ್ಪ ಕಾಣಿಸ್ತದೆ. ಎಲ್ಲವನ್ನು ನೋಡ್ತಾನೆ. ನೋಡಿ ಆ ಹೆಣ್ಣು ಮಗಳು, ಅವಳು ತನ್ನ ಪಾಡಿಗೆ ಬಿಡು ಬೀಸಾಗಿ ಸುಂದರವಾಗಿ ಇದ್ದಾಳೆ. ಅವನು ನಿಧಾನ ಹೋದ, ನೀನು ಯಾರು? ಇಲ್ಲಿ ಹೇಗೆ ಬಂದಿ? ಮತ್ತೆ ನಿನ್ನ ಜೊತೆಗೆ ಇವರಿದ್ದಾರಲ್ಲ, ಈ 5-10 ಜನ, ಇವರು ಯಾರು? ಅದೊಂದು ಇದೆಯಲ್ಲ 10 ಜನರ ಜೊತೆಗೆ, ಅದು ಯಾವುದು? ಇಲ್ಲಿ ಕಾಣಿಸ್ತದಲ್ಲ ಈ 5 ಹೆಡೆಯ ಸರ್ಪ, ಅದು ಯಾಕೆ ನಿನ್ನ ಜೊತೆಗಿದೆ? ಮತ್ತೆ ನಿನ್ನ ಅಪ್ಪ ಅಮ್ಮ ಯಾರು? ನೀನು ಎಲ್ಲಿಂದ ಬಂದಿದ್ದಿ? ನನಗೆ ನಿನ್ನನ್ನು ನೋಡಿದೆ ಮನಸ್ಸು ಹೋಗಿಬಿಟ್ಟಿದೆ. ಈಗ ನೀನೂ ಒಬ್ಬಳೇ ಇದ್ದೀಯಾ, ನಾನು ಒಬ್ಬಳೇ ಇದ್ದೇನೆ, ನಾನು ನೀನು ಒಂದಾಗಿ ಯಾಕಿರಬಾರ್ದು ಅಂತ ಕೇಳಿದ. ಅವಳು ಪುರಂಜನಿ ಅವಳು ಪುರಂಜನನಿಗೆ ಹೇಳಿದ್ಲು, ನೀನು ಈಗ ಕೇಳಿದೆಯಲ್ಲ ನಾನು ಯಾರು ಅಂತ, ನೀನು ಯಾರು ನಿನಗೆ ಗೊತ್ತಿಲ್ಲ, ನಾನು ಯಾರು ನನಗೆ ಗೊತ್ತಿಲ್ಲ, ನಿನ್ನ ಅಪ್ಪ ಅಮ್ಮ ಯಾರು ನಿನಗೆ ಗೊತ್ತಿಲ್ಲ, ನನ್ನ ಅಪ್ಪ ಅಮ್ಮ ಯಾರು ನನಗೆ ಗೊತ್ತಿಲ್ಲ, ನಾನು ಬಂದಿದ್ದೇನೆ ನೀನು ಬಂದಿದ್ದೀಯ, ನನ್ನ
ನನ್ನ ಜೊತೆಗಿದ್ದಾರಲ್ಲ ಇವರೆಲ್ಲ ನನ್ನನ್ನು ನನ್ನ ಸಖಿಯರ ಹಾಗೆ ನನ್ನ ಜೊತೆಗಿದ್ದು ಕಾಯುವವರು. ಅದು ನನ್ನ ರಕ್ಷಕ. ಇದು 5 ಹೆಡೆಯ ಹಾವು ನನ್ನ ಇಡೀ ಸಂರಕ್ಷಣೆಗೆ ಇರುವಂಥದ್ದು. ಇಂಥದ್ರ ಜೊತೆಗೆ ನಾನು ನನ್ನ ಪಾಡಿಗಿದ್ದೇನೆ, ನೀನು ನಿನ್ನ ಪಾಡಿಗಿದ್ದಿ. ಈಗ ನೀನು ಹೇಳುತ್ತೀಯಲ್ಲ, ನಾವಿಬ್ಬರು ಯಾಕೆ ಒಂದಾಗಬಾರದು? ಆಗೋಣ. ನನಗೂ ಯಾರೂ ಇಲ್ಲ, ನಿನಗೂ ಯಾರೂ ಇಲ್ಲ, ಒಂದಾಗೋಣ ಅಂತ ಒಂದಾದರು. ಸಂಸಾರ ಆರಂಭ ಆಯಿತು. 100 ಮಕ್ಕಳಾದರು. ಸುಖದ ಲೋಲುಪತೆಯ ಸ್ವರ್ಗ ಅದರಲ್ಲೇ ಮುಳುಗಿದ್ರು. ಅದು ಬಿಟ್ಟು ಇನ್ನೊಂದು ಗೊತ್ತಿಲ್ಲ. ಆ ರೀತಿ ಇದ್ದಾಗ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಚಂಡವೇಗ ಬಂದ. ಚಂಡವೇಗ ಬಂದಾಗ ಅವನು ಒಬ್ಬನೇ ಬರಲಿಲ್ಲ, ಅವನ ಜೊತೆಗೆ 720 ಗಂಧರ್ವರನ್ನು ಕರ್ಕೊಂಡು ಬಂದಿದ್ದಾನೆ. ಈ ಗಂಧರ್ವರು ಬಂದು ದಾಳಿ ಮಾಡಿದರು. ಈ ದಾಳಿ ಅನಿರೀಕ್ಷಿತ. ಪುರಂಜನ ಮತ್ತು ಪುರಂಜನಿ ಕೂಡಿ ಎಷ್ಟು ಹೋರಾಟ ಮಾಡಿದ್ರು ಕೂಡ ಆ ಹೋರಾಟದಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಹಣ್ಣಾದರೂ ಆದರೆ ಅವರ ಹೋರಾಟ ಬಿಡಲಿಲ್ಲ. ಅದು ಎಷ್ಟು ಸುದೀರ್ಘ ಹೋರಾಟ ಆಯಿತು ಅಂತಂದರೆ 5 ಹೆಡೆಯ ಹಾವು ಹೋರಾಟ ಮಾಡಿ ಮಾಡಿ ದಣಿದು ಸುಸ್ತಾಗಿ ಹೋಯಿತು. ಅವನು ಒಂದಿಷ್ಟು ಕಾಲ ಸರಿದು ಹೋದ. ಈ ಸರಿದು ಹೋದ ಮೇಲೆ ಇವರು ಮತ್ತೆ ತಾವು ನಿಧಾನಕ್ಕೆ ನೇವರಿಸಿಕೊಂಡು ಸಮಾಧಾನ ಮಾಡಿಕೊಂಡು ಮತ್ತೆ ತಮ್ಮ ಚಟುವಟಿಕೆಯನ್ನು ಪ್ರಾರಂಭ ಮಾಡಿ ಅದೇ ಪುರಂಜನನ ಆಪುರ, ಅದರಲ್ಲಿ ಮತ್ತೆ ತಮ್ಮ ಮಕ್ಕಳು, ಸಂಸಾರ ಅದರಲ್ಲಿ ಹೇಗೋ ನಿಭಾಯಿಸಿಕೊಂಡಿರುವಾಗ ಇತ್ತ ಜರ ಅನ್ನುವ ಒಬ್ಬ ಕಾಲಕನ್ನಿಕೆ ಅಥವಾ ಒಬ್ಬ ಮುದಿ ಸ್ತ್ರೀ, ಮುಪ್ಪು ಅಂತವಳಿಗೆ ಇನ್ನೊಂದು ಹೆಸರು, ಅವಳು ತನ್ನ ವೃದ್ಧಾಪ್ಯವನ್ನು ಯಾರು ತಗೋತಾರೆ, ನನ್ನನ್ನು ಯಾರು ಮದುವೆ ಆಗ್ತಾರೆ ಅಂತ ಹುಡುಕ್ತಾ ಇರುವ ಕಾಲಘಟ್ಟ. ನಾರದರು ಹೇಳ್ತಾರೆ ಅವಳು ಎಲ್ಲರನ್ನೂ ಕೇಳ್ತಾ ಬಂದ್ಲು, ನನ್ನನ್ನು ಮದುವೆ ಆಗ್ತೀರಾ, ನನ್ನನ್ನು ಮದುವೆ ಆಗ್ತೀರಾ ಅಂತ. ಯಾರೂ ಒಪ್ಪಲಿಲ್ಲ. ಅವಳಿಗೆ ಯಾರು ಪ್ರಿಯ ಅಂದರೆ ಅಂದು ಯಯಾತಿಯ ವೃದ್ಧಾಪ್ಯ ತಗೊಂಡನಲ್ಲ ಪೂರು, ಅಂಥವರು ಪ್ರಿಯ. ಆದರೆ ಅವಳಿಗೆ ಯಾರೂ ಸಿಗಲಿಲ್ಲ. ಅವಳು ಹಾಗೆ ಹೀಗೆ ಸುತ್ತಾಡ್ತಾ, ನಾರದರು ಹೇಳೋದು, ಅವಳು ಹಾಗೆ ಹೀಗೆ ಸುತ್ತಾಡ್ತಾ ನನ್ನ ಹತ್ರ ಬಂದು ನಾರದರನ್ನು ಕೇಳಿದಳಂತೆ, ನನ್ನನ್ನು ವರಿಸುತ್ತೀರಾ ಅಂತ. ಅವರು ಕೈ ಮುಗುದಿಲ್ಲ, ನಾನು ವರಿಸುವುದಕ್ಕೆ ಬಂದವನಲ್ಲ ಅಂತ ನಾರದರು ನಿರಾಕರಿಸಿದಾಗ ಅವಳೊಂದು ಶಾಪ ಕೊಟ್ಟಳಂತೆ. ನಾರದರು ಹೇಳ್ತಾನೆ, ನನಗೆ ಅವಳು ಶಾಪ ಕೊಟ್ಟಳು, ನಾನು ನಿಮ್ಮನ್ನು ವರಿಸಿ ಎಂದು ಕೇಳಿಕೊಂಡಾಗ ನೀವು ನಿರಾಕರಿಸಿದ್ದೀರಿ, ಹಾಗಾಗಿ ನೀವು ಒಂದು ಜಾಗದಲ್ಲಿ ನಿಲ್ಲದಂತೆ ಆಗಲಿ ಅಂತ ಶಾಪ. ನನಗೆ ಬಹಳ ಬಾರಿ ಐನ್ಸ್ಟೈನ್ ಥಿಯರಿ, ಒಂದು ಜಾಗದಲ್ಲಿ ನಿಲ್ಲದವರು ಸದಾ ಯುವಕರು. ಅದಕ್ಕೆ ನಾರದರು ಯಾವಾಗಲೂ ಇದ್ದಾರೆ ನೋಡಿ. ಶಾಪ ವರ ಆಯಿತು ಅವರಿಗೆ. ಇರಬಹುದು ಕಾಲಕ್ಕೆ ಅತೀತವಾಗುವುದಕ್ಕೆ ಕಾರಣ ಅವರು ಮುಪ್ಪನ್ನು ವರಿಸಲಿಲ್ಲ, ಅವರು ಯುವಕರೇ ಇದ್ರು. ನಾರದರು ಮುಂದುವರಿಸಿ ಹೇಳ್ತಾಳೆ, ಅವಳು ನನ್ನನ್ನು ಕೇಳಿದ್ಲು, ನಾನು ಸಿಗಲಿಲ್ಲ. ಮುಂದೆ ಯವನ ರಾಜನ ಬಳಿ ಹೋದಳು. ಭಯ ಅಂತ ಅವನ ಹೆಸರು. ಆ ಯವನ ರಾಜನ ಹತ್ರ ಹೋಗಿ ಭಯ ನನ್ನ ಕೇಳಿದ್ಲು, ನನ್ನ ಜೊತೆಗೆ ಬರ್ತೀಯಾ, ನನ್ನನ್ನು ವರಿಸ್ತೀಯಾ? ಅವನು ಹೇಳಿದ, ನಾನು ಮಾತ್ರ ಅಲ್ಲ, ನಿನ್ನ ಜೊತೆಗೆ ಪ್ರಜ್ವಾರ ಅನ್ನೋ ನನ್ನ ಸಹೋದರನನ್ನು ಕಳಿಸ್ತೇನೆ. ಪ್ರಜ್ವಾರ, ನಾನು, ನೀನು ಮೂವರು ಕೂಡಿ ಸೇರಿ ಹೋಗುವ. ಅವಳು ಒಪ್ಪಿಕೊಂಡ್ಲು. ಪ್ರಜ್ವಾರ, ಭಯ ಮತ್ತು ಈ ಜರ 3 ಜನ ಸೇರಿಕೊಂಡು ಪುರಂಜನಪುರಕ್ಕೆ ಬರ್ತಾರೆ. ಬಂದು ದಾಳಿ ಮಾಡ್ತಾರೆ. ಅದು ಇನ್ನಿಲ್ಲದಂತಹ ದಾಳಿ. ಈ ಬಾರಿ ಯಾರೂ ಕೂಡ ಹೋರಾಟ ಮಾಡಲಿಕ್ಕೆ ಸಾಧ್ಯವಾಗದೆ ಕುಸಿದು ಇನ್ನೇನು ಆಯಿತು ನಮ್ಮದು ಮುಕ್ತಾಯ ಅನ್ನುವ ಹಾಗೆ ಕೈಕಾಲೆಲ್ಲ ಸೋತು ಬಿದ್ದು ಯುದ್ಧ ಆಗದೆ ತಮ್ಮ ಪ್ರಾಣ ಕಳ್ಕೊಳ್ಳುವ ಹಂತ ಬಂದಾಗ ಭಯ ಅಗ್ನಿಯನ್ನೇ ಸ್ಪರ್ಶ ಮಾಡಿಬಿಟ್ಟನಂತೆ ಇಡೀ ಪುರಕ್ಕೆ. ಆಗ ಕಾಡ್ಗಿಚ್ಚಿನಲ್ಲಿ ಎಲ್ಲ ಸುಟ್ಟು ಹೋಗುವುದಾದರೆ ನಾನು ಇಲ್ಲಿ ಇರಬಾರ್ದು ಅಂತ ಆ ವೃಕ್ಷದ ಕೆಳಗೆ ಪೊಟರೆಯಲ್ಲಿ ಹಾವು ಒಂದು ಬಿಲ ಮಾಡಿಕೊಂಡಿದ್ದರೆ, ಕಾಡ್ಗಿಚ್ಚು ಹಚ್ಚಿದಾಗ ಕಾಡಿನಿಂದ ಹಾವು ಹೊರಗೆ ಹೋಗುತ್ತಲ್ಲ, ಹಾಗೆ ಇವರಿಗೆಲ್ಲ ಬೆಂಕಿ ಹತ್ತಿಕೊಂಡ ಕೂಡಲೇ ಆ 5 ಹೆಡೆಯ ಹಾವು ಹೊರಗೆ ಹೋಯಿತಂತೆ. ಹೀಗೆ ಹೊರಗೆ ಹೋಗುವ ವೇಳೆಗೆ ಪುರಂಜನ ನಿರಂತರವಾಗಿ, ಅಯ್ಯೋ ದೇವರೇ, ನನ್ನನ್ನು ನಂಬಿದ ಪುರಂಜನಿ ಏನಾದ್ಲೋ ಏನೋ, ಅವಳಿಗೆ ಯಾರು ಗತಿ, ನಾನು ಸಾಯ್ತೀನಲ್ಲ, ನನ್ನ ನಂತರ ಅವಳು ಯಾರು ಅಂತ ದುಃಖಿಸುವಾಗ ಅವಳನ್ನೇ ನೆನೆದು ಪ್ರಾಣ ಬಿಟ್ಟದ್ದರಿಂದ ಅವನು ವಿದರ್ಭ ದೇಶದ ಹೆಣ್ಣು ಮಗಳಾಗಿ ವಿದರ್ಭಿಯಾಗಿ ಹುಡ್ತಾನೆ. ಇತ್ತ ವಿದರ್ಭಿಗೆ ಮಲಯದ್ವೇಷದ ಪಾಂಡ್ಯರಾಜನ ಜೊತೆಗೆ ಮದುವೆ ಆಗ್ತದೆ ಮುಂದಿನ ಜನ್ಮ. ಆ ಪಾಂಡ್ಯರಾಜ ವಿದರ್ಭಿ ಸ್ತ್ರೀಯರು ಅವರು ಮದುವೆಗೆ, ಅವರಿಗೆ ಸಂಸಾರ ಆಗುತ್ತೆ, ಮಕ್ಕಳಿಗೆಲ್ಲ ಸಿಂಹಾಸನ ಒದಗಿಸಿ ಪಾಂಡ್ಯರಾಜ ತಾನು ತನ್ನ ನಿವೃತ್ತಿ ಮಾರ್ಗಕ್ಕೆ ಹಿಮವತ್ ಪರ್ವತಕ್ಕೆ ಹೋಗ್ತಾನೆ.
ಆ ಹಿಮವತ್ ಪರ್ವತದಲ್ಲಿ ಅವನು ತಪಸ್ಸು ಮಾಡಿ ಅವನ ಎಲ್ಲ ಸಾಧನೆ ಮುಕ್ತಾಯ ಆದಮೇಲೆ ಅವನು ಮರಣ ಹೊಂದ್ತಾನೆ. ಅವನು ಮರಣ ಹೊಂದುವಾಗ ಈ ವಿದರ್ಭ ಸ್ತ್ರೀ ಒಂದೇ ಸಮನೆ ಅಳ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನನ್ನ ಗಂಡ ಹೋದನಲ್ಲ, ಇನ್ನು ನಾನು ಯಾಕೆ ಬದುಕಿರುವುದು, ನಾನೂ ಕೂಡ ಅವನ ಜೊತೆಗೆ ಸಾಯುವುದು ಮೇಲು ಅಂತ ಚಿತೆಗೆ ಹಾರಬೇಕು ಅನ್ನುವ ಹೊತ್ತಿನಲ್ಲಿ ಒಬ್ಬ ಬ್ರಾಹ್ಮಣ ಬರ್ತಾನೆ. ಅವನು ಬಂದು, ಯಾಕೆ ಅಳುತ್ತಿ, ನೀನು ಯಾಕೆ ಸಾಯಲಿಕ್ಕೆ ಹೊರಟಿದ್ದಿ, ನೀನು ಯಾರು ಯೋಚನೆ ಮಾಡು, ನೀನೀಗ ಪಾಂಡ್ಯರಾಜನ ಹೆಂಡತಿ ಎಂದು ಸಾಯಲಿಕ್ಕೆ ಹೊರಟಿದ್ದಿ ಅಲ್ಲವಾ, ನೀನು ನಿಜಕ್ಕೂ ಯೋಚನೆ ಮಾಡಿದರೆ ನೀನು ಪಾಂಡ್ಯರಾಜನ ಹೆಂಡತಿ ಮಾತ್ರವಾ, ನಾನು ಯಾರು ಗುರುತಾಯಿತ ನಿನಗೆ ಕೇಳ್ತಾನೆ. ಅವಳಿಗೆ ಗೊತ್ತಾಗಲ್ಲ. ಆಗ ಅವನು ಹೇಳುತ್ತಾನೆ, ನಾನು ನಿನ್ನ ಜೊತೆಗೆ ಮೊದಲೂ ಇದ್ದೆ, ಈಗಲೂ ಇದ್ದೇನೆ, ಆದರೆ ನಿನಗೆ ನನ್ನ ಗುರುತಿಲ್ಲ, ನಾನು ಅವಿಜ್ಞಾತ, ನಿನ್ನ ಗೆಳೆಯ. ಅಂದು ನೀನು ಮೊದಲು ಪುರಂಜನನಾಗಿದ್ದಿ, ಆಗ ಪುರಂಜನನಾಗಿದ್ದಾಗಲೂ ನಾನು ನಿನ್ನ ಜೊತೆಗಿದ್ದೆ. ಈಗ ನೀನು ನಿನ್ನನ್ನು ಸ್ತ್ರೀ ಎಂದು ಭಾವಿಸಿದ್ದಿ, ಆಗ ನೀನು ಗಂಡು ಎಂದು ತಿಳಿದಿದ್ದಿ. ನೀನು ಗಂಡು ಅಲ್ಲ, ನೀನು ಸ್ತ್ರೀಯೂ ಅಲ್ಲ, ನೀನು ಒಂದು ಜೀವ, ನೀನು ಹಂಸ, ನಾನೂ ಹಂಸ. ಈ ಜೀವ ಎಂಬ ಹಂಸನು ನಾನು ಎಂಬ ಈ ಭಗವಂತನ ಹಂಸವನ್ನ ಕೂಡುವುದು ಒಂದು ಭಾಗ ಇದೆ. ಹಾಗಾದರೆ ಈ ಹಂಸ ಮಿಲನದಲ್ಲಿ ಮತ್ತೆ ನೀನು ಅನ್ನುವ ಅಸ್ತಿತ್ವ ಇರುವುದಿಲ್ಲ, ಅಥವಾ ಹಂಸನಂತೆಯೂ ಆಗಬಹುದು, ಹಂಸದ ಜೊತೆಗೆ ಹಂಸನಾಗಿ ಅವನ ಭಕ್ತನಾಗಿಯೂ ಇರಬಹುದು. ಎಲ್ಲ ಸಾಧ್ಯತೆಗಳಿರುವುದನ್ನು ಬಿಟ್ಟು ನೀನು ನಿನ್ನ ಪಾಡಿಗೆ ಚಿತೆಗೆ ಹಾರಲಿಕ್ಕೆ ಹೊರಟಿದ್ದಿ, ನಿನಗೆ ನಿನ್ನ ಗುರುತಾಗಲಿಲ್ಲ ಅಂದಾಗ ಆ ವಿದರ್ಭ ಸ್ತ್ರೀಗೆ ತಾನು ಯಾರು ಅನ್ನುವುದು ನೆನಪಾಗಿ ಮತ್ತೆ ಆ ಅವಿಜ್ಞಾತ ಹೇಳ್ತಾನೆ, ನೀನು ನಿನ್ನ ಬದುಕಿನ ಕಾಲಘಟ್ಟದಲ್ಲಿ ಮಾಡಿದ ಯಜ್ಞ ಫಲಗಳ ಪರಿಣಾಮವಾಗಿ ನೀನು ಏನೋ ಪುಣ್ಯ ಸಂಪಾದನೆ ಮಾಡಿದ್ದಿ ಎಂದು ಭಾವಿಸಿದ್ದೀಯಲ್ಲ, ಆ ಪುಣ್ಯ ಫಲವೂ ಕೂಡ ಮುಗಿದಿದೆ, ಅದು ನೋಡು ಆಡು ಹೋತಗಳು ನಿನಗೆ ಎರಿಯುವುದಕ್ಕೆ ಕಾಯುತ್ತಿವೆ, ನೀನು ಇದನ್ನು ದಾಟಿ ನನ್ನ ಬಳಿಗೆ ಬರಬೇಕು ಅಂತ ಎಚ್ಚರಿಸ್ತಾನೆ. ಹಾಗೆ ವಿದರ್ಭ ಸ್ತ್ರೀಗೆ ಮೋಕ್ಷವಾಯಿತು ಪುರಂಜನ ಉಪಾಖ್ಯಾನದ ಕಥಾಭಾಗದಲ್ಲಿ. ಆಗ ನಾರದರಿಗೆ ಈ ಪ್ರಾಚೀನ ಬರ್ಹಿ ಕತೆ ಕೇಳ್ತಾ ಇರುವನು ನನಗೆ ಎಂಥದ್ದು ಅರ್ಥ ಆಗಲಿಲ್ಲ ಮಾರಾಯ. ನಾರದರು ಹೇಳ್ತಾರೆ, ಹೌದು, ಇದು ಭಗವಂತನ ಕತೆ, ಅವನು ಪರೋಕ್ಷ ಪ್ರಿಯ ಇವ ಹಿ ದೇವ, ಅವನಿಗೆ ಪ್ರತ್ಯಕ್ಷ ಹೇಳುವುದು ಇಷ್ಟವಲ್ಲ, ಆದ್ದರಿಂದ ನಾನು ಪರೋಕ್ಷವಾಗಿ ಹೇಳಿದ್ದೇನೆ, ನನಗೆ ಗೊತ್ತಾಯಿತು ನಿನಗೆ ಅರ್ಥ ಆಗಲಿಲ್ಲ ಅಂತ, ತೊಂದರೆ ಇಲ್ಲ, ನಾನು ಈಗ ಇನ್ನೊಮ್ಮೆ ಹೇಳುತ್ತೇನೆ ಗಮನಿಸು ಅಂತ ಹೇಳಿ, ಪುರಂಜನ ಅಂದರೆ ಜೀವ, ಅವಿಜ್ಞಾತ ಅವನ ಜೊತೆಗೆ ಇರುವ ಭಗವಂತ. ಹೊಸದಾಗಿ ಹುಟ್ಟುವ ಜೀವಕ್ಕೆ ಗೊತ್ತಿರುವುದು ಆ ಭಗವಂತ ಮಾತ್ರ. ಯಾವಾಗ ಅದು ಈ ನವದ್ವಾರದ ಪುರವನ್ನು ಪ್ರವೇಶಿಸಿತಲ್ಲ, ಈ 24 ತತ್ವ, ಆಗ ಅದಕ್ಕೆ ಭಗವಂತ ಮರೆತು ಹೋಗ್ತಾನೆ. ಯಾಕೆ ಭಗವಂತ ಮರೆತು ಹೋದ? ಅದು ಪುರದಲ್ಲಿ ಮುಳುಗಿತು. ಈ ಪುರ ನವದ್ವಾರದ ಪುರ ಅನ್ನೋದನ್ನು ದೇಹ ಅಂತ ಅವರು ಉಲ್ಲೇಖ ಮಾಡುವುದಕ್ಕೆ ಆ ಥರದ ಸಾಂಕೇತಿಕ. ಈ ನವದ್ವಾರದ ಪುರ ದೇಹದಲ್ಲಿ ಅವಿಜ್ಞಾತನನ್ನು ಮರೆತಾಗ ಉಂಟಾದ ಬಾಗಿಲುಗಳು ಯಾವುದಲ್ವಾ? ಅದು 5 ಕಣ್ಣು 2 ಮೂಗು ಬಾಯಿ ಪೂರ್ವಾಭಿಮುಖ ಬಾಗಿಲುಗಳು, ಒಂದು ಉತ್ತರ ಒಂದು ದಕ್ಷಿಣ, 2 ಕಿವಿಗಳು, ಅಧೋಮುಖವಾಗಿರುವ 2 ಲಿಂಗ ಮತ್ತು ಗುದದ ದ್ವಾರಗಳು, ಅದನ್ನು ಪಶ್ಚಿಮ ದ್ವಾರ. ಹೀಗೆ 9 ದ್ವಾರದ ಈ ಪುರದಲ್ಲಿ ಅವಳು ಬಂದದ್ದು ಯಾರು? ನಮಗೆ ನಮ್ಮ ಒಳಗೆ ಬಂದು ಕುಳಿತುಕೊಳ್ಳುವ ಬುದ್ಧಿ ಅಥವಾ ಅವಿದ್ಯೆ. ಆ ಬುದ್ಧಿ ಅಥವಾ ಅವಿದ್ಯೆ ಅವಳು ನಮ್ಮನ್ನು ಆಡಿಸ್ತಾಳೆ, ಅವಳು ಹೇಳಿದ್ದನ್ನು ನಾವು ಕೇಳ್ತೇವೆ, ಅವಳಿಗೆ ಮರುಳಾಗ್ತೇವೆ. ಬುದ್ಧಿ ಬೆಳೆದ ಕೂಡಲೇ ನಾವು ಯಾರ ಮಾತು ಕೇಳುವುದಿಲ್ಲ. ನೋಡಿ, ನನಗೀಗ ಬುದ್ಧಿ ಬಂದಿದೆ, ನಿನ್ನದೆಲ್ಲ ಸಾಕಮ್ಮ, ಅಮ್ಮ ನಾನೀಗ ಚಿಕ್ಕ ಹುಡುಗಲ್ಲ, ನನಗೆ ತಿಳಿಯುತ್ತದೆ. ಬುದ್ಧಿ ಬೆಳೆದ ಕೂಡಲೇ ಅವನು ಅವಳಿಗೆ ವಶವಾದ. ಆ ಬುದ್ಧಿ ಹೇಳಿದ ಹಾಗೆ ಕೇಳಿ ಅದರ ಜೊತೆಗೆ ಸಂಸಾರ, ಅದರಿಂದ ಅವನು ತಾನು ತನ್ನದು ಅಹಂಕಾರದ ಏನೇನು ಫಲ ಇದೆ ಅದನ್ನೇ ದೊಡ್ಡದು ಅಂತ ತಿಳ್ಕೊಳ್ತಾ ಹೋದ. ಈ ಥರ ಅವಳ ಜೊತೆಗೆ ಬದುಕಿದವನಿಗೆ ಪ್ರಕೃತಿ ತತ್ವದಲ್ಲಿಯೇ ಮುಳುಗಿದ ಒಂದು ಅವಸ್ಥೆ, ಅವನು ಭಗವಂತನನ್ನು ನೆನೆಯೋದಿಲ್ಲ. ಹಾಗಾಗಿ ಅವನು ಸಾಯುವಾಗ ನೆನೆದದ್ದು ಯಾವುದು? ಅರೇ ನಾನು ಹೋಗ್ತೇನಲ್ಲ, ನನಗಿನ್ನಿಲ್ವಲ್ಲ, ನಾನು ಇಷ್ಟು ಜನಕ್ಕೆ ಇದ್ದಂತಹ ಬುದ್ಧಿಯ ಮತ್ತೊಂದು ಯಾವುದು ನಾನು ಅನ್ನುವ ಅಹಂಕಾರ, ಅದನ್ನೇ ನೆನೆದರೆ ಮತ್ತೆ ಮತ್ತೆ ಹುಟ್ಟು, ಅದು ಮತ್ತೆ ಸ್ತ್ರೀ ರೂಪವಾಗಿ ಬಂತು. ಆದರೆ ಜೀವ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ, ಒಳಗೆ ಸುಳಿವಾತ್ಮ ಗಂಡು ಅಲ್ಲ ಹೆಣ್ಣು ಅಲ್ಲ ಕಾಣ ರಾಮನಾಥ. ಮೊಲೆ ಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು.
ಅದಕ್ಕೆ ಲಿಂಗ ಅಂದರೆ ಕುರುಹು, ಕೆಲವು ಸೂಚನೆ, ಅವನು ಇಂಥವನು ಅಂತ ಹೇಳಲಿಕ್ಕೆ ಗುರುತುಗಳು ಅಂತಷ್ಟೇ. ಲಿಂಗ ಅಂದರೆ ಲಿಂಗ ಜೀವಕ್ಕಲ್ಲ. ಇದನ್ನು ವಿರೋಧಿಸುವವರೆಲ್ಲ ಇರಬಹುದು. ನಾನು ನನಗೆ ತೋಚಿದ್ದನ್ನು ನಿಮಗೆ ಹೇಳುವುದು, ನಂದು ಸಿದ್ಧಾಂತ ಅಲ್ಲ, ಎಲ್ಲ ಕಾಲಕ್ಕೂ ತಿದ್ದಬಹುದು. ನಾನು ಮೊನ್ನೆ ದಿನ ನನ್ನ ಅಪ್ಪ ಹೇಳಿದ ಮಾತೊಂದು ಇದೆ, ಜೀವ ಗಂಡು ಮತ್ತು ಹೆಣ್ಣು ಅಂತ ಇದೆ ಅಂತ ಅಪ್ಪನದೊಂದು ಆರ್ಗ್ಯುಮೆಂಟ್ ಇದೆ, ನನ್ನ ಅಪ್ಪನದ್ದೇ ಆರ್ಗ್ಯುಮೆಂಟ್. ಜೀವಕ್ಕೆ ಗಂಡು ಮತ್ತು ಹೆಣ್ಣು ಅಂತ ಎರಡು ಭಿನ್ನ ಜೀವಗಳಿವೆ, ಜೀವಕ್ಕೆ ಲಿಂಗ ಇದೆ ಅಂತ. ಅದಕ್ಕೆ ಅವ್ರು ಕೊಡೋ ಉದಾಹರಣೆ ಯಾವುದು ಅಂದರೆ, ಆಣ್ಜೋ ಮತ್ತು ಪೊಂಜೋ ಅನ್ನುವ ತುಳು ಶಬ್ದದಲ್ಲಿ ನೋಡಿ, ಜೀವ ಆಣು, ಜೀವ ಪೊಣ್ಣು, ಅದರಿಂದ ಆಣು ಮತ್ತು ಆಣ್ಜೋವು ಮತ್ತು ಪೊಂಜೋವು ಅಂತ ಶಬ್ದ ಬಂದಿದೆ ಅಂತ. ನಾನು ಅಪ್ಪ ಇದ್ದಾಗ ಈ ವಿಷಯವನ್ನು ಅಪ್ಪನ ಜೊತೆಗೆ ಅಪ್ಪ ಹೇಳಿದ್ದೆ ಕೇಳಿರಲಿಲ್ಲ, ನಾನು ಆಮೇಲೆ ಕೇಳಿದ್ದು ನನ್ನ ಭಾಷಣಗಳಲ್ಲಿ ಅಪ್ಪ ಹೋದ ಮೇಲೆ. ಹಾಗಾಗಿ ನನಗೆ ಚರ್ಚೆ ಮಾಡುವುದು ಸಾಧ್ಯ ಆಗಲಿಲ್ಲ. ಅಲ್ಲಿ ಶಬ್ದ ನೋಡಿ ನೀವು, ಆಣು ಜೋವು ಪೊಣ್ಣುಲ ಜೋವೆ, ಜೀವ ಅಲ್ಲ ಅದು, ಆಣುಲ ಜೋವೆ ಪೊಣ್ಣುಲ ಜೋವೆ. ಶಬ್ದ ನೋಡಿ, ಜೀವ ಇಲ್ಲ ಅಲ್ಲಿ, ಜೀವ ಶಬ್ದ ಅಲ್ಲ. ಅಪ್ಪ ಅದನ್ನು ಜೀವ ಅಂತ ಇಂಟರ್ಪ್ರಿಟ್ ಮಾಡ್ತಾರೆ. ಯಾಕೆ ಅಪ್ಪ ಹಾಗೆ ಮಾಡಿದ್ರು ನನಗೆ ಈಗಲೂ ಗೊತ್ತಿಲ್ಲ. ನನ್ನ ಬಹಳ ಫ್ರೀಡಮ್ ಕೊಟ್ಟಿದ್ದಾರೆ, ನಾನು ಎದುರ ಬದ್ರು ಕೇಳುವ ಎಲ್ಲ ಸ್ವಾತಂತ್ರ್ಯ ಇದೆ. ನನ್ನ ಅಪ್ಪ ಸಂತೋಷ ಪಡ್ತಿದ್ರು, ಏನಾದರೂ ಒಂದು ವಿಶೇಷವಾಗಿ ಅವರನ್ನೇ ಹೋಗಿ, ಅಪ್ಪ ಇದು ನಾನು ಒಪ್ಪಲ್ಲ ಅಂದರೆ, ನಿನ್ನದು ಚೆನ್ನಾಗಿದೆ ಮಗಳೇ, ನೀನು ಅದನ್ನೇ ಹೇಳು ಅಂತಿದ್ರು. ಯಾವತ್ತೂ ಕೂಡ ನನ್ನದೇ ಹೇಳು ಅಂತ ಎಂದು ಹೇಳಿದವರಲ್ಲ. ದುರದೃಷ್ಟವಶಾತ್ ಅವರ ಅನುಯಾಯಿಗಳೆಲ್ಲ ಅವರದ್ದೇ ಹೇಳಬೇಕು ನಾನು ಅಂತೆಲ್ಲ ಭಾವಿಸ್ತಾರೆ. ನನ್ನ ಅಪ್ಪ ಹಾಗೆ ನನ್ನನ್ನು ಬೆಳೆಸಿಯೇ ಇಲ್ಲ, ಪುಣ್ಯವಶಾತ್. ಹಾಗಾಗಿ ಅಪ್ಪ ಹೇಳಿದ ಆ ಮಾತು ಹೇಗೆ ಅಪ್ಪ ಮಿಸ್ಇಂಟರ್ಪ್ರಿಟ್ ಮಾಡಿದ್ರ, ಅಪ್ಪನಿಗೆ ಹಾಗೆ ಕನ್ಫ್ಯೂಷನ್ ಆಯ್ತಾ ಅಂತ ನಂಗೆ ಗೊತ್ತಿಲ್ಲ. ಆಣುಲ ಜೇವೆ ಪೊಣ್ಣುಲ ಜೇವೆ, ಅದರಿಂದ ಆಣು ಜೋವು ಪೊಣ್ಣು ಜೋವು. ಇದನ್ನೇ ಪರಮ ಪುರುಷ ನಾನು ಮಾತ್ರ ಅಂತ ಭಗವಂತ ಭಗವದ್ಗೀತೆಯಲ್ಲಿ, ಉತ್ತಮ ಪುರುಷ ಪರಮ ಪುರುಷ ನಾನೊಬ್ಬನೇ ಅಂತ ಭಾಗವತ ಕೂಡ ಹೇಳುತ್ತೆ. ಜಗದ ಎಲ್ಲರೂ ಸ್ತ್ರೀಯರು ಅಂತ ಭಾಗವತ ಹೇಳುತ್ತೆ. ಸಾಕ್ಷಾತ್ ಅಕ್ಕ ಮಹಾದೇವಿ ತನ್ನ ಅನುಭವದಿಂದ ಹೇಳ್ತಾಳೆ, ಎನ್ನ ದೇವ ಚನ್ನ ಮಲ್ಲಿಕಾರ್ಜುನಂಗೆ ಜಗವೆಲ್ಲ ಹೆಣ್ಣು ನೋಡ, ಅವನು ಮಾತ್ರ ಗಂಡ. ಹಾಗಾಗಿ ಸಾವ ಕಿಡುವ ಗಂಡರನ್ನು ಒಯ್ದು ಒಲೆಯೊಳಗೆ ತಾಯಿ ಅಕ್ಕ ಮಹಾದೇವಿ. ಎಲ್ಲ ಅಧ್ಯಾತ್ಮದ ಪರಿಭಾಷೆಯಿಂದ ನೋಡಿದರೆ ಅದು ಹೆಣ್ಣು ಮಾತ್ರ. ಜಗತ್ತಿನಲ್ಲಿ ದಾಸರೆಲ್ಲ ಅದೇ ನಾನು ನಿಮಗೆ ಹೇಳಿದ್ದು, ಹೆಣ್ಣಾಗಿ ಭಗವಂತನನ್ನು ಶರಣ ಸತಿ ಲಿಂಗಪತಿ ಅಂದಾಗ ವಚನಕಾರರೆಲ್ಲ ತಾವು ಹೆಣ್ಣು ಅಂದರೆ ಹೆಣ್ಣಾಗುವುದೇ ಅಲ್ಟಿಮೇಟ್. ಅದನ್ನು ಅವನು ಹೇಳ್ತಿದ್ದಾನೆ. ಜಗತ್ತಿನ ಸ್ತ್ರೀ ಚೈತನ್ಯವೇ ಪ್ರಕೃತಿ ತತ್ವ, ಅದನ್ನು ಅವನು ಉಲ್ಲೇಖ ಮಾಡ್ತಿದ್ದಾನೆ. ನಾರದರು ಹೇಳ್ತಿರೋದು ಅದನ್ನು. ನೀನು ಸ್ತ್ರೀ ಭಾಗವನ್ನೇ ನೆನಪಿಸಿದ್ದಿ, ಸ್ತ್ರೀ ತತ್ವವನ್ನು ನೆನಪಿಸಿ ಪ್ರಕೃತಿ ತತ್ವವಾದಿ. ಆ ಪ್ರಕೃತಿ ತತ್ವ ಪುನಃ ಹೋದ ಗಂಡನನ್ನು ಕುರಿತು ಅಳ್ತಾ ಇದೆ. ಹೋದ ಗಂಡನನ್ನು ಕುರಿತು ಅಳಬೇಡ, ಇರುವ ಗಂಡನನ್ನು ನೆನಪಿಸಿಕೊ. ನಮ್ಮೊಳಗೊಬ್ಬ ಗಂಡ ಇದ್ದಾನಲ್ಲ, ಅವನನ್ನು ಮರಿಬೇಡ ಅನ್ನುವುದು ಪುರಂಜನ ಉಪಾಖ್ಯಾನದ ಸೂಕ್ಷ್ಮ, ಬಹಳ ನಾನು ಸಂಕ್ಷಿಪ್ತಗೊಳಿಸಿ ನಿಮಗೆ ಹೇಳಿದ ಅರ್ಥ. ಹೀಗೆ ಪುರಂಜನನ ಉಪಾಖ್ಯಾನ ಆದಮೇಲೆ ಅವನಿಗೆ ರಿಯಲೈಸೇಷನ್ ಆಗ್ತದೆ ಪ್ರಾಚೀನ ಬರಹಿಗೆ, ಓಹೋ ನಾನು ಸಿಕ್ಕಾಪಟ್ಟೆ ಭೋಗದಲ್ಲಿ ಮುಳುಗಿದ್ದೇನೆ, ಯಜ್ಞಯಾಗ ಮಾಡಿಕೊಂಡು ದೇವರ ದಾರಿಯೇ ಬಿಟ್ಟಿದ್ದೀನಿ, ನಾನು ಕೂಡ ಹೊರಡಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ. ಅವನು ಹೊರಟು ಹೋಗ್ತಾನೆ. ಆದರೆ ನೋಡಿ, ಪ್ರಾಚೀನ ಬರಹಿ ಹೋಗುವಾಗ ಪ್ರಚೇತಸರು ಇನ್ನೂ ತಪಸ್ಸಿನಲ್ಲಿದ್ದಾರೆ, ಮಕ್ಕಳು. ಅವರು ಇಲ್ಲದೆ ಅಲ್ಲಿ ಯಾರು ಅಧಿಕಾರಕ್ಕೆ ಸಿಂಹಾಸನಕ್ಕೆ ಇಲ್ಲ. ಸಿಂಹಾಸನಕ್ಕೆ ಯಾರು ಇಲ್ಲದೆ ಇರುವಾಗ ಮುಂದಿನ ಯಾರು ಉತ್ತರಾಧಿಕಾರಿ ಪ್ರಶ್ನೆ ಅಲ್ವಾ. ಆಗ ಮತ್ತೆ ವಿದುರರ ಕಥೆ ಮುಗೀತದೆ ಪುರಂಜನ ಉಪಾಖ್ಯಾನದ ಜೊತೆಗೆ. ವಿದುರ ಹೇಳ್ತಾನೆ, ನಾನು ನನ್ನ ತೀರ್ಥಯಾತ್ರೆಯನ್ನು ಮುಂದುವರಿಸ್ತೇನೆ, ನನಗೆ ಅಪ್ಪಣೆ ಕೊಡಬೇಕು ಅಂತ. ಮೈತ್ರೇಯಿಗಳು ಕೂಡ ತಮ್ಮ ದಾರಿ ಹಿಡಿತಾರೆ. ಅಲ್ಲಿಂದ ಮುಂದಿನ ಭಾಗ ಮತ್ತೆ ಶುಕಮುನಿಗಳು ಮತ್ತು ಪರೀಕ್ಷಿತರ ಸಂವಾದವಾಗಿ ನಮಗೆ ತೆರೆದುಕೊಳ್ಳುತ್ತದೆ. ಅದು ಮತ್ತೆ ಪಂಚಮ ಸ್ಕಂದ. ಪ್ರಿಯವ್ರತನ ಚರಿತ್ರೆ ಆರಂಭ ಆಗ್ತದೆ. ಯಾಕೆ ಪ್ರಿಯವ್ರತ? ಸ್ವಯಂಭುವ ಮನುವಿನ ಈ ಪರಂಪರೆ ನೋಡಿ, ಒಂದು ಥರದ ಸ್ಟ್ಯಾಗ್ನೆನ್ಸಿ ಬಂತು. ಪ್ರಾಚೀನ ಬರಿಹೆ ನಂತರ ಯಾರು ಅಂತ ಗೊತ್ತಿಲ್ಲ. ಪ್ರಚೇತಸರು ತಪಸ್ಸಿನಲ್ಲಿದ್ದಾರೆ, ಮುಂದುವರಿಬೇಕಲ್ಲ ರಾಜಮನೆತನ. ಆಗ ಪ್ರಿಯವ್ರತ ನಿಜಕ್ಕೂ ಸನ್ಯಾಸಿ, ಎಲ್ಲ ದೇವ ಮಾರ್ಗದಲ್ಲಿದ್ದವ, ಅವನನ್ನು ಒಪ್ಪಿಸಿ ಕರೆ ತರಲಾಗ್ತದೆ. ಒಂದು ಟೆಂಪ್ರರಿ ಆದರೂ ಬಾ ಅಂತ. ಹಾಗೆ ಬಂದವ ಪ್ರಿಯವ್ರತ. ಪ್ರಿಯವ್ರತ ತುಂಬ ಒಳ್ಳೆಯ ಅಧ್ಯಾತ್ಮವನ್ನು ನಡೆದದ್ದರಿಂದ ಅವನ ದಾರಿಯ ಸಿಂಹಾಸನದಲ್ಲಿ ನಾವು ನೋಡುವುದು ಅಧ್ಯಾತ್ಮದ ಒಂದು ವಿಶೇಷ ಆಯಾಮವನ್ನು. ಅವನು ನೋಡಿ, ಅವನು ರಾಜ್ಯ ಆಡಳಿತ ಮಾಡಿದ, ಅವನಿಗೆ ಮಕ್ಕಳು 10 ಜನ, ಅದು ಒಂದು ಭಾಗ.
ಅವನಿಗೆ ಪ್ರಿಯವ್ರತನಿಗೆ 10 ಜನ ಮಕ್ಕಳನ್ನು ಅವನು 7 ದ್ವೀಪ ಮಾಡ್ತಾನೆ, 7 ಮಕ್ಕಳನ್ನು 7 ದ್ವೀಪಕ್ಕೆ ಕೂಡಿಸ್ತಾನೆ, 3 ಮಕ್ಕಳು ಸನ್ಯಾಸಕ್ಕೆ ಹೋಗ್ತಾರೆ. ಅದು ಒಂದು ಭಾಗ. ಮಾಡಿದ್ದು ಹೇಗೆ ಅನ್ನುವ ವಿವರಣೆಯನ್ನು ನೀವು ನೋಡ್ಬೇಕು. ಅವನಿಗೆ ಒಂದು ದಿವಸ ಅನ್ನಿಸ್ತಂತೆ, ಸೂರ್ಯ ಮೂಡ್ತಾನೆ, ಕೆಲವು ಜಾಗ ಕತ್ತಲೇ ಇದ್ದು ಬಿಡುತ್ತೆ, ಸೂರ್ಯ ಮೂಡಿದ ಭಾಗ ಬೆಳಕಿರುತ್ತೆ, ಸೂರ್ಯ ಇಲ್ಲದ ಭಾಗ ಒಂದು ಕತ್ತಲು ಅಂತ ಇರ್ತದಲ್ಲ, ಈ ಕತ್ತಲು ಅನ್ನೋದು ಇಲ್ಲದೆ ಇರುವ ಹಾಗೆ ಕಾಯಂ ಬೆಳಕಿರುವ ಹಾಗೆ ಮಾಡಕ್ ಸಾಧ್ಯ ಇಲ್ವಾ ಅಂತ ಅವನಿಗೊಂದು ಬಹಳ ಶೋಧ. ಅವ ಅದಕ್ಕಾಗಿ ತನ್ನದೊಂದು ಭಾರೀ ವಿಶೇಷ ರಥ ಏರಿ ಇನ್ನಿಲ್ಲದ ವೇಗದಿಂದ ಭೂಮಂಡಲಕ್ಕೆ ಜಿಗಿದನಂತೆ ರಥದ ಸಹಿತ. ಹಾಗೆ ರಥದ ಸಹಿತ ಏನು ಇಳಿದಲ್ಲ, ಆ ರಥ ಮೂಡಿಸಿದ ಕೊರೆತ ಉಂಟಲ್ಲ, ಹಾಗೆ ಅವನು 7 ದ್ವೀಪಗಳು ಉಂಟು ಮಾಡಿದ. ಅಷ್ಟರವರೆಗೆ ಭೂಮಂಡಲದಲ್ಲಿ ದ್ವೀಪಗಳು ಇರಲಿಲ್ಲ. ಆಮೇಲೆ ಆ ಕೊರೆತದ ಹರಿ ಉಂಟಲ್ಲ, ಅದೇ 7 ಸಮುದ್ರವಾಯಿತು ಅಂತ ವಿವರಣೆ. ಒಬ್ಬ ಅಧ್ಯಾತ್ಮ ಜೀವಿ, ತಪೋಜೀವಿ ಭೂಮಂಡಲದಲ್ಲಿ ಎಲ್ಲ ಕಡೆ ಏಕಕಾಲಕ್ಕೆ ಬೆಳಕಿರ್ಬೇಕು, ಯಾಕೆ ಕತ್ತಲಾಗಬೇಕು ಅಂತ ಹೇಳಿ ಮಾಡಿದ ಒಂದು ಪ್ರಯತ್ನ ಅಂತ ವಿವರಣೆ. ನನಗದು ಆಂತರಂಗಿಕ ಅಂತ ಅನಿಸುತ್ತೆ. ಅವನು ಹೊರಟದ್ದು ಹೊರಗೆ ಕಣ್ಣು ತೆಗೆದಾಗ ಬೆಳಕಿದೆ, ಕಣ್ಣು ಮುಚ್ಚಿದ್ರೆ ಕತ್ತಲಿದೆ. ಯಾಕೆ ಒಳ ಹೊರಗೆ ಬೆಳಕು ಅನ್ನುವುದು ಯಾಕೆ ಸಾಧ್ಯ ಇಲ್ಲ? ಅವನು ಏರಿದ್ದು ಮನೋರಥ. ಅದನ್ನ ತಾನು ತನ್ನ ಮನೋರಥದಲ್ಲಿ ಮುಳುಗಿದಾಗ ಅವನಿಗೆ ಗೊತ್ತಾಯಿತು ತನ್ನ ಒಳಗೆ 7 ದ್ವೀಪಗಳಿವೆ, ಅದೇ 7 ಚಕ್ರಗಳು. ಆ 7 ಚಕ್ರಗಳ ಮುಖಾಂತರ ಜಲ ಶಕ್ತಿ ಹರಿಯುತ್ತದೆ, ಅದೇ 7 ಸಮುದ್ರಗಳು. ಇದನ್ನು ಅವನು ಕಂಡುಕೊಂಡ ಅಂತ ಕಾಣ್ತದೆ. ಆದರೆ ಅಷ್ಟು ಮಾತ್ರವೇ ಆಗಿದ್ರು ಭೂಮಂಡಲದಲ್ಲಿ ಅವನು ಮಾಡ್ಲಿಲ್ವಾ? ಸ್ಥೂಲದಲ್ಲಿದ್ದದ್ದು ಸೂಕ್ಷ್ಮದಲ್ಲಿದೆ ಅಂತ ಅರ್ಥ ಮಾಡ್ಕೋಬಹುದು. ಅವನು ಸ್ಥೂಲದಲ್ಲಿ ಮಾಡಿದ್ದಾನೆ, ಅದು 7 ದ್ವೀಪವನ್ನು ಉಂಟು ಮಾಡಿದ್ದಾನೆ ಮತ್ತು 7 ಸಮುದ್ರವನ್ನು ಉಂಟು ಮಾಡಿದ್ದಾನೆ ಅನ್ನುವುದಕ್ಕೆ ಜಂಬೂದ್ವೀಪ ಅನ್ನುವ ಹೆಸರನ್ನು ಇವತ್ತು ಯಕ್ಷಗಾನ ಸ್ಟಾರ್ಟ್ ಆಗುವುದೇ ಹಾಗೆ ಅಲ್ವಾ? ಎಲ್ಲಿಂದ ಬಂತು ಶಬ್ದ? ಪ್ರಿಯವ್ರತ ಸ್ಟಾರ್ಟ್ ಮಾಡಿದ್ದು. ಅವನ 7 ದ್ವೀಪದಲ್ಲಿ ಮೊದಲನೆಯ ಹೆಸರೇ ಜಂಬೂದ್ವೀಪ. ಲಕ್ಷ, ಶಾಲ್ಮಲಿ, ಕ್ರೌಂಚ, ಕುಶ, ಶಾಖ, ಪುಷ್ಕರ 7 ದ್ವೀಪ ಪ್ರಾರಂಭ ಮಾಡಿದ. ಆಗ್ನೇಯಿಧ್ರ ಅಂತ ದೊಡ್ಡ ಮಗ, ಇದ್ಮಜಿಹ್ವ ಅಂತ 2ನೇಯವ, ಯಜ್ಞಬಾಹು ಅಂತ 3ನೇಯವ, ಹಿರಣ್ಯ ರೇತಸ ಅಂತ 4ನೇಯವ, 5ನೇಯವ ಘೃತಪೃಷ್ಠ, 6ನೇಯವ ಮೇಧಾತಿಥಿ, 7ನೇಯವ ವೀತಿಹೋತ್ರ. ಇವರಿಗೆ ಹಂಚುತ್ತಾನೆ ಆ 7 ದ್ವೀಪಗಳು. ನೀವು ಇನ್ನು ಮುಂದುವರಿಸಿ. 3 ಜನ ಕವಿ, ಸವನ, ಮಹಾವೀರ ಅಂತ 3 ಮಕ್ಕಳು. ಉಳಿದವರು ಅವರು ನಿವೃತ್ತಿ ಮಾರ್ಗಕ್ಕೆ ಹೋಗ್ತಾರೆ, ರಾಜನದ್ದು ಯಾವುದು ಬೇಡ, ತಪಸ್ಸಿಗೆ ಹೋಗ್ತಾರೆ. ಈ 7 ಜನ ಆಳ್ತಾರೆ. ಈ ನಿರ್ದಿಷ್ಟ ಇವನು ಮಾಡಿದ ಈ ಕೆಲಸವನ್ನು ಸ್ವಲ್ಪ ಆಂತರಂಗಿಕವಾಗಿ ಇನ್ನಷ್ಟು ವಿಸ್ತರಿಸುವುದಾದ್ರೆ, ಅವನ ಸಮುದ್ರಕ್ಕೆ ಏನು ಹೆಸರು ಅಂದರೆ 7 ಸಮುದ್ರಗಳಲ್ಲಿ ಒಂದು ಉಪ್ಪಿನ ಸಮುದ್ರ, ಒಂದು ಕಬ್ಬಿನ ರಸ ಅಥವಾ ಸಿಹಿ ಸಮುದ್ರ, 3ನೇಯದ್ದು ಅವನೇ ಹೇಳುವ ಹಾಗೆ ಅಥವಾ ನಮಗೆ ವೇದವ್ಯಾಸರು ದಾಖಲಿಸುವ ಹಾಗೆ ಮಧ್ಯ ಸಮುದ್ರ, 4ನೇಯದ್ದು ತುಪ್ಪದ ಸಮುದ್ರ ಅವನ ಪ್ರಕಾರ, 5ನೇಯದ್ದು ಹಾಲಿನ ಸಮುದ್ರ, 6ನೇಯದ್ದು ಮೊಸರಿನ ಸಮುದ್ರ, 7ನೇಯದ್ದು ಶುದ್ಧೋದಕ. 7 ದ್ವೀಪಗಳು, 7 ಸಮುದ್ರಗಳು, 7ಕ್ಕೆ 7 ರುಚಿಗಳನ್ನು ಕೊಟ್ಟರು. ಇದನ್ನು ಸ್ವಲ್ಪ ಅಪ್ಪ ಕೂಡ ಇದನ್ನೊಂದು ಅನಾಲಿಸಿಸ್ ಮಾಡಿದ್ದಾರೆ. ನಾನು ಸ್ವಲ್ಪ ಅಪ್ಪನಿಗಿಂತ ಭಿನ್ನವಾಗಿ ಅದನ್ನು ಬದಲಾಯಿಸ್ತೇನೆ. ಅಪ್ಪನ ಕ್ಷಮೆ ಕೇಳಿ, ವೇದವ್ಯಾಸರ ಕ್ಷಮೆ ಕೇಳಿ. 7 ದ್ವೀಪಗಳು ಈಗಾಗಲೇ ಅವನು ಹೇಳಿದಂತಹ ಜಂಬೂದ್ವೀಪ, ಪ್ಲಕ್ಷ, ಶಾಲ್ಮಲಿ ಇರಬಹುದು, ಕುಶ, ಕ್ರೌಂಚ, ಶಾಖ, ಪುಷ್ಕರ. ಈ 7 ದ್ವೀಪಗಳಿಗೆ ಪರ್ಯಾಯವಾಗಿ 7 ಸಮುದ್ರಗಳು ಹೇಳುವಾಗ ಆಂತರಂಗಿಕವಾಗಿ ನೋಡಿದರೆ ಆ 7 ದ್ವೀಪಗಳೇ ನಮ್ಮ ಪ್ರಕಾರ ಅಥವಾ ನಾವು ಆಧ್ಯಾತ್ಮಿಕವಾಗಿ ಯೋಚಿಸುವ ಪ್ರಕಾರ ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧಿ, ಆಜ್ಞಾ ಮತ್ತು ಸಹಸ್ರಾರ. ಇದು 7 ದ್ವೀಪಗಳು. ಈ 7 ದ್ವೀಪಗಳು 7 ಸಮುದ್ರ ಅನುಭವವೂ ಹೌದು. ಹೇಗೆ ನೋಡಿ, ನಮ್ಮ ಮೂಲಾಧಾರ ಸಾಮಾನ್ಯವಾಗಿ ಲಿಂಗ ಸಂಬಂಧಿ ಜಾಗ, ಅದು ಉಪ್ಪು ಸಮುದ್ರ ಅಲ್ವಾ? ಮೂಲಾಧಾರದ ದ್ವೀಪದಲ್ಲಿ ಹತ್ತಿರಕ್ಕೆ ಇರುವ ಸಮುದ್ರ, ಅದಕ್ಕೆ ಪ್ಯಾರಲಲ್ ಆಗಿ ಉಪ್ಪಿನ ಸಮುದ್ರ ಅವನ ಪ್ರಕಾರ ಅದು ನಮ್ಮ ಲಿಂಗ ಸಂಬಂಧಿ ವಿಸರ್ಜನೆಯ ಮೂತ್ರಕ್ಕೆ ಸಂಬಂಧಪಟ್ಟು ನಾವು ಕನೆಕ್ಟ್ ಮಾಡ್ಬೋದು, ಉಪ್ಪಿನ ಸಮುದ್ರ. ನೀವು ಸ್ವಾಧಿಷ್ಠಾನಕ್ಕೆ ಬಂದರೆ, ಸ್ವಾಧಿಷ್ಠಾನ ಸಾಮಾನ್ಯವಾಗಿ ಲಿಂಗದಿಂದ ಸ್ವಲ್ಪ ಮೇಲೆ, ಸ್ವಲ್ಪ ಹೊಕ್ಕಳಿಗಿಂತ ಕೆಳಗೆ ಅನ್ನುವ ಹಾಗೆ ಮಧ್ಯಭಾಗ. ಅಲ್ಲಿ ನಮ್ಮ ಎಲ್ಲ ಸೆಕ್ಸುವಲ್ ಡಿಸೈರ್, ಅದರ ಸುಖಾನುಭವ ಆ ಜಾಗ.
ನೀವು ಅದನ್ನು ಸೈನ್ಸಿನ ಗ್ಲ್ಯಾಂಡಿಗೆ ಬಂದರೆ, ವಿಜ್ಞಾನದ ಗ್ರಂಥಿಗಳಿಗೆ ಬಂದರೆ, ಪ್ರಥಮದಲ್ಲಿ ಯಾವುದನ್ನು ಅವರು ಮೂಲಾಧಾರ ಅಂತ ನಾನು ಹೇಳಿದೆ, ಅಥವಾ ಉಪ್ಪಿನ ಸಮುದ್ರ ಹೇಳಿದೆ, ಅದಕ್ಕೆ ಗೊನ್ಯಾಡ್ ನೋಡಿ, ಲಿಂಗಗಳು, ಪ್ರಾಥಮಿಕ ಗ್ರಂಥಿ. ಆ ಲಿಂಗದ ಮೇಲೇನೆ ಒಂದು ಸ್ವಲ್ಪ ಆಕಾರ ನಿಮಗೆ ಗೊತ್ತಾಗ್ಬೋದು, ಕಿಡ್ನಿಯ ಮೇಲೆ ಒಂದು ಜಾಗ ಇದೆ, ಅದು ಆಡ್ರಿನಲ್ ಗ್ಲ್ಯಾಂಡ್ ಅಂತ. ಆಡ್ರಿನಲ್ ಗ್ಲ್ಯಾಂಡ್ಸೇ ನಾನು ಹೇಳುವ ಉಪ್ಪಿನ ಸಮುದ್ರದ ಮೇಲಿನ ಭಾಗ, ಸಿಹಿ ಸಮುದ್ರ, ಸುಖಾನುಭವ, ಸೆಕ್ಸುವಲ್ ಪ್ರವೋಕ್ ಮಾಡೋದು, ಅದರ ಕುರಿತ ವಾಂಛೆ, ಇದೆಲ್ಲ. ಅದರ ಮೇಲಿನ ಭಾಗಕ್ಕೆ ಬಂದರೆ ಮಣಿಪುರ ಅಂತ ನಮಗೆ ಚಕ್ರದಲ್ಲಿ ಹೆಸರು. ಅವರ ಗ್ಲ್ಯಾಂಡಿನ ದೃಷ್ಟಿಯಿಂದ ಅದು ಪ್ಯಾಂಕ್ರಿಯಾಸ್. ಪ್ಯಾಂಕ್ರಿಯಾಸ್ನ ಕೆಲಸ ಏನು ಅಂತ ನೋಡಿ. ಇಲ್ಲಿ ಮಧ್ಯ ಸಮುದ್ರ. ಮಧ್ಯ ಸಮುದ್ರ ಅಂದರೆ ಏನು? ನಮಗೆ ಸಿಹಿ ಅನುಭವ ಆಯಿತು, ಉಪ್ಪು ಮುಗಿಯಿತು, ಸಿಹಿ ಅನುಭವ ಆಯಿತು. ಮಧ್ಯ ಸಮುದ್ರ ಅಂದರೆ ಏನು? ಯಾವುದೋ ಒಂದು ಕನ್ವರ್ಟ್ ಆಗಿ ಮಧ್ಯ ಆಗುವುದು ಅಲ್ವಾ? ಹಣ್ಣು ಡೈರೆಕ್ಟ್ ಅಲ್ಲ, ಅದು ಪರಿವರ್ತನೆ ಆಗಿ ಮಧ್ಯ ಆಗುವುದು. ಅಥವಾ ಯಾವುದೇ ಪೇಯ ಕನ್ವರ್ಟ್ ಆದಾಗ ನಾವು ಮದ್ಯ ಅನ್ನೋದು. ಪ್ಯಾಂಕ್ರಿಯಾಸ್ ನಾವು ಉಂಡ ಆಹಾರವನ್ನು ಕನ್ವರ್ಟ್ ಮಾಡುವ ಗ್ಲ್ಯಾಂಡ್. ಅದನ್ನು ರಕ್ತಕ್ಕೋ ಮತ್ತೊಂದು, ಒಟ್ಟು ಅದರ ಪರಿಣಾಮವನ್ನು ಕನ್ವರ್ಟ್ ಮಾಡುವ ಗ್ಲ್ಯಾಂಡ್. ಇಲ್ಲಿ ಮಧ್ಯ ಸಮುದ್ರದ ಅನುಭವಕ್ಕೆ ಬಹಳ ಇನ್ನೊಂದು ಕಾಂಟ್ರಿಬ್ಯೂಟ್ ಮಾಡುವಂತಹ ಸ್ವಾದಿಷ್ಟಾನದ ಅಥವಾ ಪ್ಯಾಂಕ್ರಿಯಾಸ್ನ ಕೆಲಸ ಏನು ಅಂದರೆ, ಸೆಕ್ಷುವಲ್ ಇಂಟರ್ಕೋರ್ಸಿನ ನಂತರ ಅದನ್ನು ಲಿಂಗಕ್ಕೆ ಮತ್ತು ವೀರ್ಯಕ್ಕೆ ವ್ಯತ್ಯಾಸ ಮಾಡಿಕೊಡುವುದು ಕೂಡ ಪ್ಯಾಂಕ್ರಿಯಾಸ್ನ ಒಂದು ರೋಲ್ ಪ್ಲೇ ಇದೆ. ಹಾಗಾಗಿ ನಮ್ಮ ಬದುಕಿನ ಅಮಲಿನ ಭಾಗ ಕೂಡ ಅಲ್ಲಿ ಕೆಲಸ ಮಾಡುತ್ತೆ. ಹಾಗಾಗಿ ಮಧ್ಯ ಸಮುದ್ರ. ನೀವು ಅನಾಹತಕ್ಕೆ ಬಂದರೆ ಇಲ್ಲಿ ಇರುವುದು ಥೈಮಸ್ ಗ್ಲ್ಯಾಂಡ್. ಇವರ ಪ್ರಕಾರ ತುಪ್ಪದ ಸಮುದ್ರ, ವೇದವ್ಯಾಸರ ಪ್ರಕಾರ. ನಾನು ಸ್ವಲ್ಪ ಕ್ಷಮೆ ಕೇಳಿಕೊಂಡು, ನನ್ನ ಪ್ರಕಾರ ಅದು ಹಾಲಿನ ಸಮುದ್ರ. ಯಾಕೆ ಹಾಲು ಅಂತ ನಾನು ಹೇಳ್ತೇನೆ ಅಂದರೆ, ಅವರ ಪ್ರಕಾರ ತುಪ್ಪ, ಹಾಲು, ಮೊಸರು, ಆಮೇಲೆ ಅವರ ಪ್ರಕಾರ ಕೊನೆಯದು ಶುದ್ಧೋದಕ ಸಮುದ್ರ, ನೀರಿನ ಸಮುದ್ರ. ನಾನು ಯಾಕೆ ಅದನ್ನು ಚೇಂಜ್ ಮಾಡ್ತೀನಿ ಅಂತ ನಿಮಗೆ ನನ್ನ ವಿವರಣೆಯನ್ನು ಕೊಡ್ತೀನಿ. ತುಪ್ಪ ಒಂದು ಹಾಲು ಮೊಸರು ಕನ್ವರ್ಟ್ ಆದ ನಂತರದ್ದು ಅಂತ ನನ್ನ ತಿಳುವಳಿಕೆ. ಮೊದಲೇ ತುಪ್ಪ ಆಗಿ ಆಮೇಲೆ ಹಾಲು ಆಮೇಲೆ ಮೊಸರು ಗೊತ್ತಿಲ್ಲ. ಇದು ಒಂದು ರೀಸನ್. ಇನ್ನೊಂದು ನೋಡಿ, ಅನಾಹತ ನಮ್ಮಲ್ಲಿ ಉಂಟು ಮಾಡುವ ಭಾವನೆಗಳಿಗೆ ಸಂಬಂಧಪಟ್ಟದ್ದು. ಆಹತವಿಲ್ಲದೆ, ಶಬ್ದವಿಲ್ಲದೆ ಎಲ್ಲ ಭಾವನೆಗಳು ಹುಟ್ಟುವ ಚಕ್ರ. ಪ್ರೀತಿ ಹುಟ್ಟುವುದು ಅನಾಹತದಲ್ಲೇ. ಗೊತ್ತೇ ಇಲ್ಲದೆ ಲವ್ ಆಗಿ ಬಿಡುತ್ತೆ, ಸೌಂಡೇ ಇಲ್ಲ, ಅನಾಹತ. ಅಥವಾ ಖುಷಿಯ ಭಾಗ, ನಮ್ಮ ಬದುಕಿನ ಬೆಳಕಿನ ಭಾಗ, ಬಿಳಿ ಭಾಗ. ಇದಕ್ಕೆ ಇನ್ನೂ ಪೂರಕ ಥೈಮಸ್ ಗ್ಲ್ಯಾಂಡ್ ಉತ್ಪನ್ನ ಮಾಡುವುದು ಬಿಳಿ ರಕ್ತ ಕಣ. ನನಗೆ ಇನ್ನೂ ಅದಕ್ಕೆ ಪ್ಯಾರಲಲ್. ಆದ್ದರಿಂದ ನಾನು ಅದನ್ನು ಇನ್ನು ಹೆಣ್ಣು ಮಕ್ಕಳ ಎದೆ ಅನಾಹತ ಚಕ್ರದ ಅಲ್ಲಿರುವ ಹತ್ತಿರದ ಭಾಗ ಹಾಲನ್ನೇ ಕೊಡುವ ಭಾಗ. ಈ ಎಲ್ಲ ಅರ್ಥದಲ್ಲಿ ಇದು ಹಾಲಿನ ಸಮುದ್ರ ಅಂತ ನನ್ನ ತಿಳುವಳಿಕೆ. ಈ ಥೈಮಸ್ ಕೂಡ ವೈಟ್ ಬ್ಲಡ್ ಸೆಲ್ಸ್ ಅನ್ನ ಉತ್ಪನ್ನ ಮಾಡುವುದಕ್ಕೆ ಕಾರಣೀಭೂತವಾದದ್ದು. ಮತ್ತೊಂದು ಪ್ಯಾರಲಲ್ ಕಾಂಟ್ರಿಬ್ಯೂಷನ್, ಕಾಂಪ್ಲಿಮೆಂಟರಿ ಅಂಶ. ಸೊ ಥೈಮಸ್ ಹಾಲಿನ ರಕ್ತ ಕಣ ಅಥವಾ ಬಿಳಿ ರಕ್ತ ಕಣವನ್ನು ಉತ್ಪನ್ನ ಮಾಡುವ ಜಾಗ. ಅನಾಹತ ನಮ್ಮ ಬೆಳ್ಳಗಿನ ಭಾಗ, ಹಾಲನ್ನು ಉತ್ಪನ್ನ ಮಾಡುವ ಎದೆಯ ಜಾಗ. ಆದ್ದರಿಂದ ಇದು ಹಾಲಿನ ಸಮುದ್ರ ಇರಬಹುದು ಅಂತ ನಾನು. ಇನ್ನು ಮೊಸರು ಅಂತ ಯಾಕೆ ಹೇಳ್ತೇನೆ ಅಂದರೆ, ಮೊಸರು ಒಂದು ಥರ ಎರಡನ್ನು ಮಿಕ್ಸ್ ಮಾಡಿದ ಮೇಲೆ ಆಗುವುದು. ನೀವು ಥೈರಾಯ್ಡ್ ನೋಡಿ, ಅದು ಹೈಪರ್ ಮತ್ತು ಹೈಪೋವನ್ನು ಸೂಚಿಸುವ ಜಾಗ. ಎರಡರ ನಮ್ಮ ಬದುಕಿನಲ್ಲಿ ನಮಗೆ ಎರಡು ತೀವ್ರತೆಗಳಿದ್ದರೆ ಅದನ್ನು ಡಿಸೈಡ್ ಮಾಡುವ ಗ್ಲ್ಯಾಂಡ್. ಒಂದು ಹೈಪರ್ ಒಂದು ಹೈಪೋ ಅಂತ ಗೊತ್ತಾಗುವ, ಮತ್ತು ಅದೆರಡನ್ನು ಅಲ್ಲದ ಹಾಗೆ ಬ್ಯಾಲೆನ್ಸ್ ಮಾಡಿ ಸಮತೋಲನದಲ್ಲಿ ಇಟ್ಟುಕೊಳ್ಳುವ ಗ್ಲ್ಯಾಂಡ್. ಮೊಸರು, ಹಾಲು ಮತ್ತು ಇನ್ನೊಂದು ಹುಳಿ ಪದಾರ್ಥ ಮಿಶ್ರವಾದಾಗ ಉಂಟಾಗುವುದು. ಆದ್ದರಿಂದ ನನ್ನ ಅನುಮಾನ ವಿಶುದ್ಧ ಚಕ್ರಕ್ಕೆ ಮೊಸರಿನ ಸಮುದ್ರ ಇರಬಹುದು. ಇದರ ಮೇಲೆ ಆಜ್ಞಾ ಯಾವಾಗ ಹಾಲು ಮೊಸರಾಯಿತು, ಆ ಮೊಸರು ಒಂದು ಬಹಳ ತೀವ್ರವಾದ ಅದರ ಉನ್ನತ ಅವಸ್ಥೆಯನ್ನು ತಲುಪಿ ಮಾಸ್ಟರ್ ಆಗುತ್ತಲ್ಲ, ಮಾಸ್ಟರ್ ಆಗುವುದು ಹಾಲಿನ ಉನ್ನತ ಅವಸ್ಥೆ, ಅದು ತುಪ್ಪ. ಗ್ಲ್ಯಾಂಡ್ಗಳಲ್ಲಿ ಮಾಸ್ಟರ್ ಗ್ಲ್ಯಾಂಡ್ ಆಜ್ಞಾ ಚಕ್ರ. ಚಕ್ರಗಳಲ್ಲಿ ಕೂಡ ಆಜ್ಞಾ ಚಕ್ರ ಕಮಾಂಡಿಂಗ್, ನಮ್ಮ
ನಮಗೆ ಏನು ಬೇಕು ಬೇಡ. ಸಾಮಾನ್ಯವಾಗಿ ಪ್ರಾಣ ನಿಷ್ಕ್ರಮಣ ಆಜ್ಞಾಚಕ್ರ ಹೇಳಿದ್ದು ಒಂದೇ ಅಲ್ಲ, ನಿಮಗೆ ಸಿದ್ಧಿ ಪುರುಷರಿಗೆ ಎಲ್ಲರಿಗೂ ಕೂಡ ಗೊತ್ತಿರಲಿಕ್ಕೆ ಸಾಕು, ಅವರ ಆಜ್ಞಾಚಕ್ರದಿಂದ ಆದೇಶ ಮಾಡಿದರೆ ಆಗತ್ತೆ. ಹಾಗಾಗಿ ಅದು ಡಿಸೈಡಿಂಗ್, ಅದು ಮಾಸ್ಟರ್. ಹಾಲಿನ ಪರಿಣಾಮ ಮೊಸರಾಗಿ ತುಪ್ಪವಾಗುವಾಗ ಅದರ ಮಾಸ್ಟರ್ ಸ್ಥಿತಿ. ಹಾಗಾಗಿ ತುಪ್ಪದ ಸಮುದ್ರ ಅದು ಆಜ್ಞಾಚಕ್ರ. ಇಲ್ಲಿ ಪಿಟ್ಯುಟರಿ ಗ್ಲ್ಯಾಂಡ್ ಮಾಸ್ಟರ್ ಗ್ಲ್ಯಾಂಡ್. ಪಿಟ್ಯುಟರಿ ಗ್ಲ್ಯಾಂಡ್ ಏನು? ಅದು ಇಡೀ ಬಾಡಿಯ ಮೆಟಬಾಲಿಸಮ್ ಅನ್ನು, ಇಲ್ಲಿರುವ ಎಲ್ಲ ಕೆಳಗಿನ ಅಷ್ಟು ಗ್ಲ್ಯಾಂಡ್ಸ್ ಅನ್ನು ಕಂಟ್ರೋಲ್ ಮಾಡಿ ಆದೇಶ ಕೊಡುವುದು ಪಿಟ್ಯುಟರಿ ಗ್ಲ್ಯಾಂಡ್ಸ್. ನೋಡಿ, ಆಜ್ಞಾಚಕ್ರಕ್ಕೆ ತುಪ್ಪದ ಅವಸ್ಥೆಗೆ ಪ್ಯಾರಲಲ್ ಆಗಿ ಈ ಗ್ಲ್ಯಾಂಡ್. ಇದರ ನಂತರದು ಹೈಪೋಥಾಲಮಸ್ ಅಂತ. ಇದು ಆಲ್ಮೋಸ್ಟ್ ನಮ್ಮ ಇಡೀ ಮೆಟಬಾಲಿಸಮ್ ಎಲ್ಲದರ ಆಚೆಗೆ ನಮ್ಮನ್ನು ನಿದ್ದೆ ಮೊದಲಾದದ್ದನ್ನೆಲ್ಲ ಬ್ಯಾಲೆನ್ಸ್ ಮಾಡುವ ಪೀನಲ್ ಗ್ಲ್ಯಾಂಡ್ ಎಲ್ಲ ಇರುವ ಜಾಗ. ನಾವು ಆಲ್ಮೋಸ್ಟ್ ಸಮಾಧಿಸ್ಥ ಅವಸ್ಥೆಗೆ ಹೋದ್ಮೇಲೆ ತಾನೆ ಇದರಿಂದೆಲ್ಲ ಕಳಚಿಕೊಳ್ಳೋದು. ಹಾಗೆ ಮಾಡುವ ಒಂದು ಗ್ಲ್ಯಾಂಡ್ ಹೈಪೋಥಾಲಮಸ್. ಅದು ಶುದ್ಧ ಉದಕ, ಅದಕ್ಕೆ ಯಾವುದರ ಕನೆಕ್ಷನ್ ಇಲ್ಲ ಕೆಳಗಿನದ್ದು. ಅಂತ ಶುದ್ಧೋದಕದ ಸ್ಥಿತಿಯನ್ನು ಹೇಳುವ ಕೊನೆಯ ಹಂತ ಸಹಸ್ರಾರ ಚಕ್ರ. ಇದು ಸೂಕ್ಷ್ಮ ಮತ್ತು ಸ್ಥೂಲ. ನಾನು ಹೇಳಿದೆ, ಹೊರಗಿದ್ದದ್ದು ಒಳಗಿದೆ, ಹೊರಗೆ ಮಾತ್ರ ಭಗವಂತನೆಲ್ಲ ಒಳಗಿದ್ದಾನೆ ಅನ್ನೋದನ್ನು ವೇದವ್ಯಾಸರು ಬೇರೆ ಬೇರೆ ಸಂದರ್ಭಗಳಲ್ಲಿ ಹೇಳ್ತಾರೆ. ಬ್ರಹ್ಮಾಂಡದಲ್ಲಿದ್ದದ್ದು ಅಂಡಾಂಡ ಪಿಂಡಾಂಡಗಳಲ್ಲಿ ಇರಲೇಬೇಕು. ಹಾಗಾಗಿ ಅಂಡಾಂಡದಲ್ಲಿದ್ದದ್ದು ಬ್ರಹ್ಮಾಂಡದಲ್ಲಿ, ಪಿಂಡಾಂಡದಲ್ಲಿದ್ದದ್ದು ಬ್ರಹ್ಮಾಂಡದಲ್ಲಿ, ಸ್ಥೂಲದಲ್ಲಿದ್ದದ್ದು ಸೂಕ್ಷ್ಮದಲ್ಲಿ ಇರ್ತದೆ ಅನ್ನುವುದಕ್ಕೆ ಬಹಳ ಅದ್ಭುತವಾದ ಒಂದು ವಿವರಣೆಯಾಗಿ ನಾನು ಈ ಪ್ರಿಯವ್ರತನ ಘಟನೆಯನ್ನು ಹೇಳಿದ್ದೇನೆ. ಈ ಪ್ರಿಯವ್ರತನ ವಂಶ ಮುಂದುವರಿಯುತ್ತೆ. ಸಮಯ ಆಗಿದೆ. ಆಗ್ನೇಧ್ರನ ವಂಶವಾಗಿ ಮುಂದೆ ಪೂರ್ವಚಿತ್ತಿ ಅನ್ನುವ ಹೆಂಡತಿಯಿಂದ ಆಗ್ನೇಧ್ರ ಪೂರ್ವಚಿತ್ತಿಯನ್ನು ಮದುವೆಯಾಗಿ ನಾಭಿ ಮತ್ತು ಒಟ್ಟಿಗೆ 9 ಮಕ್ಕಳು. ನಾನು ವಂಶ ಮುಂದುವರಿಸುವವರನ್ನು ಮಾತ್ರ ಹೇಳ್ತಿದ್ದೇನೆ. ನಾಭಿ ಮೇರು ದೇವಿಯನ್ನು ಮದುವೆ ಆಗ್ತಾಳೆ. ಆ ಮೇರು ದೇವಿಯನ್ನು ಮದುವೆ ಆದ ಮೇಲೆ ನಾಭಿಗೆ ಮಕ್ಕಳಾಗುವುದಿಲ್ಲ. ಯಜ್ಞದಿಂದ ಭಗವಂತನೇ ಮಕ್ಕಳಾಗ ಬರಬೇಕು ಅಂತ ಅವರು ಪ್ರಾರ್ಥಿಸ್ತಾರೆ. ನಾನೇ ಬರಬೇಕು ಅಂತ ನೀವು ಕೇಳಿದರೆ ನಾನೇ ಬರಬೇಕಾಗ್ತದೆ, ನನಗೆ ಎಣೆಯಾಗಿ ಬೇರೆ ಯಾರೂ ಇಲ್ಲ ಅಂತ ಅವನೇ ಮಗನಾಗಿ ಬಂದದ್ದು ಋಷಭ. ಅದೇ ಋಷಭ ಅವತಾರ.